ಎಸ್, ನನ್ನ ಮತ ನನ್ನ ಹಕ್ಕು ಕಾರ್ಯಕ್ರಮ ಮುಂದುವರಿತಾ ಇದೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಆರಂಭವಾಗಿದ್ದಾಗಿಂದನೂ ಅನೇಕ ಗೊಂದಲಗಳು, ಅನೇಕ ರೀತಿಯ ಆತಂಕಗಳಿದ್ದಾವೆ, ಅನೇಕ ರೀತಿಯ ಸಮಸ್ಯೆಗಳಿದೆ ಅಂತ ಹೇಳಿ ಗೋಚರವಾಗ್ತದೆ ಮೇಲ್ನೋಟಕ್ಕೆ. ಬಟ್ ಖಂಡಿತವಾಗೂ ಅಲ್ಲಿ ಸಮಸ್ಯೆಗಳಿದೆಯಾ, ಆತಂಕಗಳಿದೆಯಾ, ಗೊಂದಲಗಳಿದೆಯಾ, ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ, ರಾಜಕೀಯ ಪಕ್ಷಗಳಿಗೆ ಏನೆಲ್ಲ ರೀತಿಯ ಹೇಳ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಸತ್ಯನ ಮಾತನಾಡಿಸ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಇದೀಗ ಕೇಂದ್ರ ಪಾಲಿಕೆಯ ಆಯುಕ್ತರಾಗಿರುವಂಥ ಜಗದೀಶ್ ಅವರು ನಮ್ಮನ್ನು ಚೆನ್ನಾಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. SIR ಅಂತ ಹೇಳಿದ್ರೆ ಮೊಟ್ಟ ಮೊದಲಗೆ ಪ್ರಶ್ನೆ ಅಂದರೆ SIR ಅಂದರೆ ಏನು, ಅವಶ್ಯಕತೆ ಏನಿತ್ತು ಅಂತ. ಮೊದಲನೇದಾಗಿ SIR ಅಂದ ತಕ್ಷಣ ಸ್ವಲ್ಪ ಜನರಲ್ಲಿ ಸ್ಟಾರ್ಟಿಂಗಿಂದ ಅದು SIR ಪದನೇ ಆತಂಕ ಮೂಡಿಸುವಂಥ ಪದ ಆಗಿದೆ. ಹಾಗಾಗಿ SIR ಅಂದರೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ನಾರ್ಮಲಾಗಿ ಪ್ರತಿ ವರ್ಷ ನಾವು ಪರಿಷ್ಕರಣೆಯನ್ನು ಮಾಡ್ತೀವಿ. ಪ್ರತಿ ವರ್ಷ ಒಂದು ಎಲಿಜಿಬಿಲಿಟಿ ಡೇಟ್ ತಗೋತೀವಿ, ಅದನ್ನು ಅನೌನ್ಸ್ ಮಾಡ್ತೀವಿ, ಫಾರ್ಮ್ ಅಂತ ತಗೋತೀವಿ, ಫಾರ್ಮ್ 6, 7, 8, 8A ತಗೋತೀವಿ, ಅಪ್ಡೇಟ್ ಮಾಡ್ತೀವಿ, ಇರೋ ಮತದಾರರ ಪಟ್ಟಿಗೆ ಅಪ್ಡೇಟ್ ಮಾಡ್ತೀವಿ. ಆದರೆ ವಿಶೇಷ ಪರಿಷ್ಕರಣೆಯಲ್ಲಿ ಏನು ಮಾಡ್ತೀವಿ, ಮತದಾರರ ಪಟ್ಟಿ ಹೊಸದಾಗಿ ತಯಾರು ಮಾಡ್ತೀವಿ ಅಷ್ಟೇ. ಈಗ ನಾವು 25ರಲ್ಲಿ ಏನು ಮತದಾರರ ಪಟ್ಟಿಯಲ್ಲಿದ್ದಾರೆ ಅವರೆಲ್ಲರಿಗೂ ಸಹ ನಾವು ಫಾರ್ಮ್ ಕೊಡ್ತೀವಿ, ಫಿಲ್ ಮಾಡಿಸ್ಕೊತೀವಿ. ಆ ಫಿಲ್ ಮಾಡಿ ಯಾರು ಕೊಡ್ತಾರೆ ಅವನ್ನೆಲ್ಲವನ್ನು ಡ್ರಾಫ್ಟ್ ಮತದಾರರ ಪಟ್ಟಿಯಲ್ಲಿ ಹಾಕ್ತೀವಿ. ಮತದಾರರ ಪಟ್ಟಿ ಹಾಕಿದ ಮೇಲೆ ಮತ್ತೆ ಅದನ್ನು ಪಬ್ಲಿಷ್ ಮಾಡ್ತೀವಿ. ಅದರಲ್ಲಿ ಯಾರ್ದಾದ್ರು ಬಿಟ್ಟು ಹೋದರೆ ಫಾರ್ಮ್ ನಂಬರ್ 6 ತಗೋತೀವಿ, ಮತ್ತೆ ಅದಕ್ಕೆ ಆ್ಯಡ್ ಮಾಡ್ತೀವಿ. ಅಂತಿಮವಾಗಿ ನಾವು ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನು ಹೊರಡಿಸ್ತೀವಿ. ಇದರಲ್ಲಿ ಆತಂಕ ಯಾಕೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ತಾವು ಕೇಳಿದ್ರಿ. 2002ರಲ್ಲಿ ನಮ್ಮದು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ ಆಗಲಿಲ್ಲ. ಆಲ್ಮೋಸ್ಟು 24 ವರ್ಷಗಳ ನಂತರ ಈಗ ಮತ್ತೆ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ಕೇಂದ್ರ ಚುನಾವಣಾ ಆಯೋಗ ಯಾವಾಗ ಮತದಾರರ ಪಟ್ಟಿಯಲ್ಲಿ ನ್ಯೂನ್ಯತೆಗಳು ಹೆಚ್ಚಿವೆ ಅಂತ ಗೊತ್ತಾಗುತ್ತೋ ಆವಾಗ ಮತ್ತೆ ಪರಿಷ್ಕರಣೆಯನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಪರಿಷ್ಕರಣೆಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದು ದೊಡ್ಡ ಕೆಲಸ, ಯಾಕೆಂದರೆ ಹೊಸದಾಗೆ ಮತದಾರರ ಪಟ್ಟಿ ಮಾಡೋದ್ರಿಂದ ಇದು ದೊಡ್ಡ ಕೆಲಸ. ಹಾಗಾಗಿ SIR ಪ್ರಕ್ರಿಯೆಯನ್ನು ಸುಮಾರು 4 ತಿಂಗಳ ಕಾಲ ನಾವು ಮಾಡ್ತಾಯಿದ್ದೀವಿ. ಈಗ ನೀವು ನೋಡ್ಬೋದು, ಕಳೆದ ತಿಂಗಳ 30ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀವಿ SIR ಪ್ರಕ್ರಿಯೆಯನ್ನು. ಅಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಈ 25ರಲ್ಲಿ ಮತದಾರರ ಪಟ್ಟಿಯಲ್ಲಿ ಯಾರ್ದೆಲ್ಲ ಹೆಸರಿತ್ತೋ ಅವರಿಗೆ ನಾವು ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾಯಿದ್ವಿ. ಈ ಮನೆಗೆ ಹೋಗಿ ಫಾರ್ಮನ್ನು ಕೊಡ್ತಾಯಿದ್ವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇವತ್ತಿಗೆ 70% ಮತದಾರರಿಗೆ ಮನೆಗೆ ಫಾರ್ಮ್ ಕೊಟ್ಟಿದ್ದೀವಿ. ಇನ್ನು ಕೆಲವರಿಗೆ ಕೊಡೋಕ್ಕಾಗಿಲ್ಲ, ಯಾಕೆಂದರೆ ಅವ್ರು ಶಿಫ್ಟಾಗಿ ಹೋಗಿದ್ದಾರೆ, ಬೇರೆ ಕಡೆ ಶಿಫ್ಟ್ ಹೋಗಿದ್ದಾರೆ. ಉದಾಹರಣೆ ಬೆಂಗಳೂರಂಥ ಮೆಟ್ರೋಗಳಲ್ಲಿ ಜನ ಬರ್ತಾರೆ, ಕೆಲಸ ಮಾಡ್ತಾರೆ, ಸ್ವಲ್ಪ ದಿನ ಇರ್ತಾರೆ, ಹೋಗ್ತಾರೆ, ಬೇರೆ ಮೆಟ್ರೋಗೆ ಹೋಗ್ತಾರೆ, ಇಲ್ಲ ಊರಿಗೆ ಹೋಗ್ತಾರೆ. ಹೀಗಾಗಿರೋದ್ರಿಂದ ಭಾಳಷ್ಟು ಜನ ಶಿಫ್ಟ್ ಆಗಿರೋದು ಕಂಡು ಬರ್ತಾ ಇದೆ. ಒಂದು. ಎರಡನೇದು, ಏನು ಮರಣ ಹೊಂದಿರ್ತಾರೆ ಅವ್ರನ್ನ ಆಗಾಗ ಅಪ್ಡೇಟ್ ಮಾಡಬೇಕಿತ್ತು ನಾವು ಪ್ರತಿ ವರ್ಷ, ಅದು ಸಹ ಆಗಿಲ್ಲ. ಭಾಳಷ್ಟು ಜನ ಮರಣ ಹೊಂದಿದವರು ಇನ್ನೂ ಸಹ ಪಟ್ಟಿಯಲ್ಲಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ತೆಗೆಯೋ ದೃಷ್ಟಿಯಿಂದ ನಾವು ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ನಿಜವಾಗೂ ಇದರಲ್ಲಿ ಆತಂಕ ಪಡುವಂಥ ವಿಷಯ ಏನೂ ಇಲ್ಲ. ಯಾಕೆಂದರೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಬೇಕಂದ್ರೆ 4 ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಒಂದನೇದು, ಅವರು ಭಾರತೀಯ ನಾಗರಿಕರಾಗಿರಬೇಕು. ನೀವು ಯಾರಾದರೂ ಭಾರತೀಯ ನಾಗರಿಕರಾಗಿದ್ದರೆ ನಾವೆಲ್ಲರೂ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಯಾರು ಭಾರತೀಯ ನಾಗರಿಕರಾಗಿದ್ದಾರೆ ಅವರಿಗೆ ಮತದಾನದ ಹಕ್ಕನ್ನು ಎಲ್ರಿಗೂ ಕೊಡಬೇಕು. ಅವರು ಎಲಿಜಿಬಲ್. ಯಾರಿಗೆ 18 ವರ್ಷ ಆಗಿದೆ, ನಾವು ಅಕ್ಟೋಬರ್ 1 ಎಲಿಜಿಬಿಲಿಟಿ ಡೇಟ್ ಅಂತ ತೊಗೊಂಡಿದ್ದೀವಿ. ಅಕ್ಟೋಬರ್ 1ಕ್ಕೆ ಯಾರಿಗೆ 18 ವರ್ಷ ತುಂಬುತ್ತೆ ಅವ್ರನ್ನೆಲ್ಲರನ್ನೂ ಮತದಾರರ ಪಟ್ಟಿಯಲ್ಲಿ ನಾವು ಸೇರ್ಪಡೆ ಮಾಡ್ತೀವಿ. ಇನ್ನು ಸ್ಥಳೀಯ ನಿವಾಸಿ ಆಗಿರಬೇಕು ಅಂತ. ಉದಾಹರಣೆಗೆ ನಾನು ಇಲ್ಲಿ ವಾಸ ಇದ್ದೇನೆ, ನಾನು ಸ್ಥಳೀಯ ನಿವಾಸಿ, ಈಗ ನಾನು ಇಲ್ಲಿ ಅರ್ಜಿ ಕೊಡ್ಬೋದು. ಇನ್ನು ಬೇರೆ ಊರಿನಲ್ಲಿರೋರು ಅಲ್ಲಲ್ಲೇ ಕೊಡ್ಬೋದು, ಬೇರೆ ಸ್ಟೇಟಲ್ಲಿರೋರು ಅಲ್ಲಲ್ಲೇ ಕೊಡ್ಬೋದು. ಅದು ಬಿಟ್ಟು ಬೇರೆ ಸ್ಟೇಟಲ್ಲಿ ಇಲ್ಲಿ ಬಂದು ಇದ್ಕೊಂಡು ಅವರು ನಂದು ಅಲ್ಲಿ ಮತದಾರರ ಪಟ್ಟಿಯಲ್ಲಿ ಉದಾಹರಣೆ ಚೆನ್ನೈಯಲ್ಲಿರಬೇಕು, ಡೆಲ್ಲಿಯಲ್ಲಿರಬೇಕು, ಬೇರೆ ರಾಜ್ಯದಲ್ಲಿ ಇರಬೇಕು, ನಮ್ಮ ಊರಿನಲ್ಲಿರಬೇಕು, ಇಲ್ಲೂ ಇರಬೇಕು ಅಂತಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ಸ್ಥಳೀಯ ನಿವಾಸಿ ಆಗಿದ್ದರೆ ಇಲ್ಲೇ ಇದ್ದರೆ ಯಾವುದೇ ರಾಜ್ಯದವರಲ್ಲಿ ಒಂದಕ್ಕಿಂತ ಹೆಚ್ಚು ಮತ ಪಟ್ಟಿಯಲ್ಲಿದ್ದರೆ ಅದು ಡೂಪ್ಲಿಕೇಟ್ ಅಂತ ಕರೆಸ್ಕೊಳ್ಳುತ್ತೆ. ಹೌದು, ಡೂಪ್ಲಿಕೇಟ್ ಅಂತ ಕಲಿಸ್ಕೊಡುತ್ತೆ. ಅದು ಮತ್ತೆ ನಾವು ಮೊಕದ್ದಮೆ ದಾಖಲು, ಇದರಲ್ಲಿ ನಾವು RP ಆ್ಯಕ್ಟ್ ಅದರಲ್ಲಿ ನಾವು ಅವ್ರಿಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ತೀವಿ. ಅದು ಪನಿಷ್ಮೆಂಟು ಸಹ ಇದೆ. ಹಾಗಾಗಿ ಯಾರೂ ಸಹ 2 ಸ್ಥಳಗಳಲ್ಲಿ ಮಾಡ್ಕೊಳ್ಳಿಕ್ಕಿಲ್ಲ. ಆಮೇಲೆ ದಿವಾಳಿಕೋರರಾಗಿರ್ಬೋದು. ಇವಿಷ್ಟು ಅಂಶಗಳು ಯಾರ್ಯಾರಿಗಿದೆ ಅವರೆಲ್ಲರೂ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಸ್ಥಳೀಯ ನಿವಾಸಿಯಾಗಿದ್ದು 18 ವರ್ಷ ಆಗಿದ್ದು ಭಾರತೀಯರಾಗಿದ್ದರೆ ಆತಂಕ ಪಡುವಂಥ ಅವಶ್ಯಕತೆ. ಯಾರು ಭಾರತೀಯರಲ್ಲ ಅವ್ರನ್ನ ಹೊರಗೆ ಹಾಕ್ತೀವಿ, ಮುಲಾಜಿಲ್ಲದೆ ಹೊರಗೆ ಹಾಕ್ತೀವಿ. ಅದ್ರಾಗೆ ಅನುಮಾನ ಇಲ್ಲ. ಭಾರತೀಯರಲ್ಲ ಅಂದಮೇಲೆ ಅವ್ರ ಮತದಾರರ ಪಟ್ಟಿಯಲ್ಲಿ ಇರೋ ಅರ್ಹತೆ ಇಲ್ಲ. ಅದು ಈ SIR ಉದ್ದೇಶನೂ ಅದೇನೆ. ಯಾರು ಭಾರತೀಯರಲ್ಲ, ಈ ಕ್ರೈಟೀರಿಯಾ ಯಾರಿಗೆ ಹೊಂದೋದಿಲ್ಲ ಅಂಥವ್ರನ್ನ ಹೊರಗಡೆ ಹಾಕುವಂಥ ಕೆಲಸ. ವಿಶೇಷವಾಗಿ ಒಂದು ಸಮುದಾಯ ಬಹಳ ಆತಂಕಗೊಂಡಿದ್ದು, ಒಂದು ಸಮುದಾಯದ ಮತ ಬ್ಯಾಂಕನ್ನು ಕಡಿತಗೊಳಿಸಲಾಗುತ್ತೆ,
ಮುಸ್ಲಿಂ ಸಮುದಾಯವನ್ನು ಮತದಾರರ ಪಟ್ಟಿಯಿಂದ ಅನೇಕ ಡಿಲೀಷನ್ಗಳಾಗುತ್ತೆ, ಹೀಗಾಗಿ ಆತಂಕಗೊಂಡಿದ್ದ ಆ ಸಮುದಾಯ. ಇದು ಅಂದರೆ ಸುಮ್ಮನೆ ತಪ್ಪು ಗ್ರಹಿಕೆಯಿಂದ ಆದಂಥ ಆತಂಕ, ಇದು ಖಂಡಿತ ನಿಜ ಅಲ್ಲ. ಯಾಕೆಂದರೆ ಮೂಲ ನಿವಾಸಿಗಳಾಗಿದ್ದು ಭಾರತೀಯರಾಗಿದ್ದು ಇಲ್ಲೇ ಹುಟ್ಟಿ ಬೆಳೆದವರಿಗೆ ಯಾವುದೇ ಕಾರಣಕ್ಕೂ ಮತದಾನದ ಹಕ್ಕನ್ನು ತೆಗೆಯುವ ಅಧಿಕಾರ ಯಾರಿಗೂ ಇಲ್ಲ. ಅದೇ ಬಾಂಗ್ಲಾದೇಶದವ್ರು ಬಂದಿದ್ರೆ ಖಂಡಿತ ತೆಗಿತೀವಿ, ಅದ್ರಾಗೇನು ಅನುಮಾನ ಇಲ್ಲ. ಬಾಂಗ್ಲಾದೇಶದವ್ರು ಬರಲಿ, ಬೇರೆ ಬೇರೆ ದೇಶದವ್ರು ಬರಲಿ, ಯಾರೇ ಬಂದು ಮತದಾರ ಪಟ್ಟಿಯಲ್ಲಿ ಹೆಸರು ಏನಾದ್ರು ಹಿಂದೆ ತಪ್ಪು ಗ್ರಹಿಕೆಯಿಂದ ಸೇರ್ಪಡೆ ಮಾಡ್ಕೊಂಡಿದ್ರೆ, ತಪ್ಪಾಗಿದ್ರೆ ಅದನ್ನು ಸರಿ ಮಾಡೋಕ್ಕೆ ಇದೊಂದು ಅವಕಾಶ. ಹಾಗಂತ ಸ್ಥಳೀಯ ನಿವಾಸಿ ಆಗಿದ್ದು ಯಾವುದೇ ಕಮ್ಯುನಿಟಿ ಆಗಲಿ, ಉದಾಹರಣೆ ಮೈನಾರಿಟಿ ಕಮ್ಯುನಿಟಿ ನಮ್ಮ ಸುಮಾರು ಕ್ಷೇತ್ರಗಳು ಬರ್ತದೆ, ಅಲ್ಲೇ ಹೆಚ್ಚು ಫಾರ್ಮನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ, ಅದರಲ್ಲಿ ಏನು ತಪ್ಪಿಲ್ಲ. ಯಾಕೆಂದರೆ ಅವರೆಲ್ಲರೂ ಇದ್ದಾರೆ. ನಾವು ಇಷ್ಟೇ, ಯಾರು ಶಿಫ್ಟಾಗಿ ಹೋಗಿದ್ದಾರೆ ಅವ್ರಿಗೆ ಮತದಾರ ಪಟ್ಟಿಯಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ಕೊಡೋದಿಲ್ಲ. ಈಗ ಮನೆ ಮನೆಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಕೊಡ್ತಾ ಇದ್ದೀರಿ. ಈಗ ಆರಂಭದಲ್ಲಿ ಯಾವುದೇ ದಾಖಲೆಗಳನ್ನು ನೀಡುವ ಅವಶ್ಯಕತೆ ಕಾಣಿಸುತ್ತಾ? ಇಲ್ಲ. ಈಗ ನಾವು ಫಾರ್ಮ್ ಕೊಡ್ತೀವಿ, 2 ಸೆಟ್ ತೊಗೊಂಡೋಗ್ತೀವಿ. ನಿಮಗೆ ಈಗ ವೋಟರ್ ಲಿಸ್ಟಿಗೆ ಸೇರ್ಪಡೆ ಮಾಡಬೇಕು ಅಂದರೆ 2 ಫಾರ್ಮನ್ನು ತೊಗೊಂಡೋಗಿರ್ತೀವಿ. 2 ಫಾರ್ಮನ್ನು ಕೊಡ್ತೀವಿ, ಒಂದು ಫಿಲ್ ಮಾಡಿ ನಾವು ವಾಪಸ್ ತೊಗೋತೀವಿ, ಒಂದು ಫಾರ್ಮ್ ನಿಮ್ಮ ಕಡೆಗೆ ಇರುತ್ತೆ. ಇದರಲ್ಲಿ ಈಗ ಈ ಸಂದರ್ಭದಲ್ಲಿ ಯಾವುದೇ ದಾಖಲೆಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಈಗ ನಾವು ಫಾರ್ಮ್ ಕೊಟ್ಟಿದ್ರಲ್ಲಿ ಪ್ರೀ ಫಿಲ್ಡ್ ಇರುತ್ತೆ. 2025ರಲ್ಲಿ ಮತದಾರ ಪಟ್ಟಿಯಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ನಿಮ್ಮದು ಅದೆಲ್ಲವನ್ನು ಬರೆದಿರುತ್ತೆ. ಅಕಸ್ಮಾತ್ ನಿಮ್ಮ ತಪ್ಪಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡಿ ಬರೀಬೋದು. ಏಜ್ ತಪ್ಪಾಗಿರ್ಬೋದು, ಅಡ್ರೆಸ್ ತಪ್ಪಾಗಿರ್ಬೋದು, ಇನ್ನೊಂದು ಮತ್ತು ಆಧಾರ್ ನಂಬರ್ ಕೇಳಿದ್ದೀವಿ, ಆಧಾರ್ ನಂಬರನ್ನು ಬರೀಬೇಕು. ಫೋಟೋ ಅಂಟಿಸಿದ್ದು ಇರ್ತದೆ, ನೀವು ಹಳೆ ಫೋಟೋ ಇರ್ತದೆ, ಅದನ್ನು ಚೇಂಜ್ ಮಾಡೋದಿದ್ರೆ ಪಕ್ಕದಲ್ಲಿ ಒಂದು ಗ್ಯಾಪ್ ಕೊಟ್ಟಿದ್ದೀವಿ, ಅದರಲ್ಲಿ ಈಗಿನ ಪಾಸ್ಪೋರ್ಟ್ ಸೈಜನ್ನು ಹಾಕಬೇಕು. ಹಾಕಿ ನಮಗೆ ಕೊಟ್ಟರೆ ಸಾಕು, ಸೈನ್ ಮಾಡಿ ಕೊಟ್ಟರೆ ಸಾಕಾಗುತ್ತೆ. ಕಡ್ಡಾಯವಾಗಿ ಫೋಟೋ ಅಂಟಿಸಲೇಬೇಕಾ ಅಥವಾ ಬದಲಾವಣೆ ಮಾಡುವಂಥ? ಫೋಟೋ ಕಡ್ಡಾಯ ಇಲ್ಲ. ನನ್ನ ಫೋಟೋ ಉದಾಹರಣೆ ಮತದಾರ ಪಟ್ಟಿಯಲ್ಲಿ ನೀವು ನೋಡಿರ್ಬೋದು, ಹಳೇ ಫೋಟೋಗಳು ಇರ್ತದೆ, ಅಪ್ಡೇಟೇ ಮಾಡಿರೋದಿಲ್ಲ. ಅಂಥ ಹಳೆ ಫೋಟೋ ಇದ್ದರೆ ಅದನ್ನು ಚೇಂಜ್ ಮಾಡೋಕ್ಕೆ ಈಗೊಂದು ಅವಕಾಶ, ಸದಾವಕಾಶ. ಹಾಗಾಗಿ ಅದನ್ನು ಚೇಂಜ್ ಮಾಡಿ ಕೊಟ್ಟರೆ ನಾವು ಅದನ್ನು ಚೇಂಜ್ ಮಾಡ್ತೀವಿ, ಇಲ್ಲಾಂದರೆ ಅದೇ ಇರಲಿ ಅಂತಂದರೆ ಅದೇ ಇರ್ಬೋದು. ಹಾಗಾಗಿ ಈ ಫಾರ್ಮ್ ಜೊತೆಗೆ ಯಾವುದೇ ದಾಖಲೆ ಕೊಡುವಂಥ ಅವಶ್ಯಕತೆ ಇಲ್ಲ. ಏನಾಗಿದೆ, ನಮ್ಮಲ್ಲಿ ಸುಮಾರು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ ನಂತರದಲ್ಲಿ 2 ಪ್ರತಿಗಳಲ್ಲಿ ತೆಗೆದುಕೊಂಡು ಹೋಗಿರ್ತೀರಿ ಅಂತ ಹೇಳಿದ್ರೆ, 2 ಪ್ರತಿ ಅಂತ ಹೇಳಿದ್ರೆ ಒಂದು ಪ್ರತಿ ಮತದಾರರಿಗೆ ಕೊಡ್ತೀವಿ, ಒಂದು ಪ್ರತಿ ಮತದಾರರ ಹತ್ರನೇ ಇರ್ತದೆ, ಒಂದು ಪ್ರತಿಯನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಅದನ್ನು ತೆಗೆದುಕೊಂಡು ಹೋಗಿದ್ದನ್ನು ನಾವು ಸ್ಕ್ಯಾನ್ ಮಾಡ್ತೀವಿ, ಮತದಾರ ಪಟ್ಟಿಗೆ ಸೇರ್ಪಡೆಯನ್ನು ಮಾಡ್ತೀವಿ. ಬಹಳ ಮುಖ್ಯವಾಗಿ ಯಾರ್ದೆಲ್ಲ ಮ್ಯಾಪಿಂಗ್ ಆಗಿದೆ, 2002ರಲ್ಲಿ ಮತದಾರ ಪಟ್ಟಿ ಇತ್ತು, ಅದರಲ್ಲಿ ಯಾರ ಹೆಸರಿತ್ತು ಡೈರೆಕ್ಟಾಗಿ ಅದು ಬಂದುಬಿಡುತ್ತೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಏನು ನೋಟಿಸ್ ಕೊಡೋದಾಗಲಿ ದಾಖಲೆ ಕೇಳೋದಾಗಲಿ ಮಾಡೋದಿಲ್ಲ. ಅವ್ರ ತಂದೆ ಇದ್ದರೂ ನಾವು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಇಲ್ಲ, ಅವ್ರು ಇರಬೇಕು, ಅವ್ರ ತಂದೆ ಇರಲೇಬೇಕು. ಈಗ ವೋಟರ್ಲಿಟಿ ಸೇರಬೇಕು ಅಂದರೆ ಈಗಿನ ವೋಟರ್ ಆಗಿರಬೇಕು, ಇಲ್ಲ ಅವ್ರ ತಂದೆ 2002ರಲ್ಲಿ ಇರಲೇಬೇಕು, ಯಾರಾದರೂ ಒಬ್ಬರು. ಅವ್ರು 2 ಇಲ್ಲ ಅಂದರೆ ಅಂಥವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದು ಕೆಲವು ನೋಟಿಸ್ಗಳು ಬರುವಂಥ ಸಾಧ್ಯತೆ ಇರ್ತದೆ. ಬಂದಂಥ ಸಂದರ್ಭದಲ್ಲಿ ಸುಮಾರು ಸರ್ಕಾರ ಇಶ್ಯೂ ಮಾಡಿರುವಂಥ ಸುಮಾರು 12 ಸರ್ಟಿಫಿಕೇಟ್ಗೆ, ಆ ಸರ್ಟಿಫಿಕೇಟ್ಗಳಲ್ಲಿ ಒಂದನ್ನು ಯಾವುದಾದ್ರೂ ಹಾಜರುಪಡಿಸಿದರೆ ಸಾಕು, ನಾವು ಅದನ್ನು ಮತದಾರ ಪಟ್ಟಿಗೆ ಕನ್ಸಿಡರ್ ಮಾಡ್ತೀವಿ. ಓಕೆ. ಈ ಬಾರಿ QR ಕೋಡನ್ನು ನೀವು ಮಾಡ್ಕೊಂಡಿದ್ದೀರಿ, ಪ್ರತಿ ಮತದಾರರಿಗೂ ಒಂದು QR ಕೋಡ್ ಮಾಡ್ಕೊಂಡಿದ್ದೀರಿ. ಏನದರ ವೈಶಿಷ್ಟ್ಯ ಏನು ಸರ್? QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಡುಪ್ಲಿಕೇಟ್ ಮಾಡೋದಕ್ಕೆ ಅವಕಾಶ ಇಲ್ಲ, ಯಾರಾದರೂ ಅವರೇ ಫಾರ್ಮ್ ತೊಗೊಂಬಂದು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಒಂದು, ಇನ್ನು QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನಮಗೆ ಡೀಟೇಲ್ಸ್ ಬಂದುಬಿಡುತ್ತೆ, ನಾವು ಎಲ್ಲವನ್ನ ಟೈಪ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಎಸ್ ಸರ್, ಒಬ್ಬರು ಕಾಲರ್ ಇದ್ದಾರೆ ಸರ್, ಮಾತಾಡ್ಸೋಣ. ಪುಟ್ಟಶೆಟ್ಟಿ ಅಂತ ಹೇಳಿ. ಸರ್ ನಮಸ್ತೆ. ಪುಟ್ಟಶೆಟ್ಟಿ ಅವರ ನಮಸ್ಕಾರ. ನಮಸ್ಕಾರ ಸರ್. ಮಾತನಾಡಿ. ಜಗದೀಶ್ ಸರ್ ಇದ್ದಾರೆ ನಮ್ಮ ಜೊತೆ. ಸರ್ ನಮಸ್ಕಾರ ಸರ್, ಜಗದೀಶ್ ಸರ್. ನಮಸ್ಕಾರ, ಹೇಳಿ ಪುಟ್ಟಶೆಟ್ಟಿ ಅವರು, ಹೇಳಿ. ಸರ್, ನೀವು ಕಮಿಷನರ್ ಆಗಿದ್ರಿ, ನಾನು ಪ್ರೊಫೆಸರ್ ಆಗಿದ್ದೆ. ನಮಗೆ ಕಮಿಷನರ್ ಆಗಿದ್ರಿ ತಾವು? ಹೌದು, ನಾನು ಹೈಯರ್ ಎಜುಕೇಶನ್ ಕಮಿಷನರ್ ಆಗಿದ್ದೆ. ಹೇಳಿ. ಸರ್ ನಾನೀಗ ರಾಮಕೃಷ್ಣ ನಗರದಲ್ಲಿ ಇದ್ದೀನಿ. ಹೇಳಿ, ವಿಷಯ ಹೇಳಿ. ಮೈಸೂರಿನಲ್ಲಿ. ನಮ್ದು ಸ್ವಂತ ಊರು ನಂಜಾಪುರ, ಹುಣಸೂರು ತಾಲೂಕ್ ಬರ್ತದೆ. ನಂದು ಕಾರ್ಡ್ ಅಲ್ಲಿದೆ, ಬಟ್ ಆಧಾರ್ ಕಾರ್ಡು ಮತ್ತೆ ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಕೂಡ ರಾಮಕೃಷ್ಣ ನಗರದಲ್ಲಿ ಇದೆ. ಈಗ ನಾನು ನನ್ನ ಕಾರ್ಡ್ನ ಅಲ್ಲೇ ಉಳಿಸ್ಕೋಬೇಕು, ಎಲ್ಲಿ ನಂಜಾಪುರ ಗ್ರಾಮದಲ್ಲೇ ಉಳಿಸ್ಕೋಬೇಕು. ಆಧಾರ್ ಕಾರ್ಡು ಅದೇನಾದ್ರೂ ಪ್ರಾಬ್ಲಮ್ ಆಗ್ತದೆ ನನಗೆ ಅಂತ? ಇಲ್ಲ, ಇಷ್ಟೇನೆ. ನಿಮ್ಮ ವೋಟ್ ಎಲ್ಲಿರ್ಬೇಕಂತ ನೀವು ಡಿಸೈಡ್ ಮಾಡಬೇಕು. ನಿಮ್ಮ ವೋಟು ನಂಜಾಪುರದಲ್ಲಿರಬೇಕಾ, ಮೈಸೂರು ರಾಮಕೃಷ್ಣ ನಗರದಲ್ಲಿರಬೇಕಂತ ನೀವು ಡಿಸೈಡ್ ಮಾಡಿದರೆ ಎಲ್ಲಾದರೂ ಒಂದು ಕಡೆ ಮಾತ್ರ ಫಾರ್ಮ್ ಕೊಡಬೇಕು. ನಿಮ್ದು ಅಲ್ಲಿದ್ದರೆ ನಿಮ್ಮ ಮನೆಗೆ ಫಾರ್ಮ್ ಕೊಟ್ಟಿರ್ತಾರೆ, ಅಲ್ಲಿ ಆ ಫಾರ್ಮನ್ನು ಫಿಲ್ ಮಾಡಿ ಇದೇ ಆಧಾರ್ ನಂಬರನ್ನು ಹಾಕಿ. ಆಧಾರ್ ನಂಬರ್ ಕಡ್ಡಾಯ ಇಲ್ಲ, ಖಂಡಿತ ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆಧಾರ್ ಕಡ್ಡಾಯ ಇಲ್ಲ. ನೀವು ಆಧಾರ್ ಕೊಟ್ಟರು ಕೊಡ್ಬೋದು, ಕೊಡದೇ ಇಲ್ಲ. ಆದರೆ ಆಧಾರ್ ಕೇಳಿದ್ದೀವಿ ನಾವು, ಕೊಟ್ಟರೆ
ಅದನ್ನು ಅಪ್ಡೇಟ್ ಮಾಡ್ಕೋತೀವಿ, ಇಲ್ಲ ಅಂತಂದ್ರೆ ಅಪ್ಡೇಟ್ ಮಾಡೋದಿಲ್ಲ. ಹಾಗಾಗಿ ನಾನು ನಿಮಗೆ ಹೇಳೋದಿಷ್ಟೇ, ನೀವು ನಂಜಾಪುರದಲ್ಲಿ ಉಳಿಬೇಕಾ ಅಲ್ಲೇ ಫಾರ್ಮನ್ನು ಫಿಲ್ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಮತ್ತು ರಾಮಕೃಷ್ಣ ನಗರದಲ್ಲಿ ಒಂದನ್ನು ಫಿಲ್ ಮಾಡಿಕೊಡ್ಬೇಡಿ ಅಷ್ಟೇ. ಎಸ್, ನಿಮಗೆ ಉತ್ತರ ಸಿಕ್ಕಿತ್ತು ಅಂತ ಕಾಣಿಸುತ್ತೆ ಪುರುಷಡಿ ಅವರ. ಧನ್ಯವಾದ. ಈಗ ಗಣೇಶ್ ಬಾಬು ಅಂತಿದ್ದಾರೆ ಬೆಂಗಳೂರಿಂದ. ಗಣೇಶ್ ಬಾಬು ಅವರ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾನು ಮಾತನಾಡಿ. ಜಗದೀಶ್ ಅವರು ಇದ್ದಾರೆ. ನಮಸ್ಕಾರ, ಹೇಳಿ. ಬೆಂಗಳೂರು ಶಿವಾಜಿನಗರ ಕ್ಷೇತ್ರ ವೋಟರು ಸರ್. ನಾನು ಹೇಳಿ ಸರ್, ನಾನು ಆಕ್ಚುಲಿ 2002 ಅಲ್ಲಿ ಬಾಡಿಗೆ ಮನೇಲಿ ಇದ್ದೆ. 2000 ಇವಾಗ ಸ್ವಂತ ಮನೆಗೆ ಬಂದಿದ್ದೀನಿ. ಬಟ್ ಅವಾಗ ನಂದು ಎಪಿಕ್ ನಂಬರ್ ಇರ್ಲಿಲ್ಲ. ಅದನ್ನ ಬ್ಲಾಂಕ್ ಬಿಟ್ಟಿದ್ದಾರೆ ಹಳೆ ಲಿಸ್ಟ್ ಅಲ್ಲಿ ಓಪನ್ ಮಾಡಿ ನೋಡಿದಾಗ. ಬಟ್ ಇವಾಗ ಅದು ಕನ್ಸಿಡರ್ ಆಗುತ್ತೆ ಸರ್? ಅದು ಈಗ ಹಳೆ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತಾ? ಇದೆ. ಸಾಕು, ಅಷ್ಟೇ ಸಾಕು. ಎಪಿಕ್ ನಂಬರ್ ಏನು ಬೇಕಾಗೋದಿಲ್ಲ. ಹಳೆ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ ಅದು ಮ್ಯಾಪಿಂಗ್ ಆಗಿದೆ ಅಂತ ನೀವು ಯಾವುದೇ ದಾಖಲೆ ಕೊಡುವಂಥ ಅವಶ್ಯಕತೆ ಇಲ್ಲ. ಈಗ ಫಾರ್ಮನ್ನು ಫಿಲ್ ಮಾಡಿ ನೀವು ಕೊಟ್ಟರೆ ಸಾಕು, ನಾವು ಅದನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತೀವಿ. ನಿಮಗೆ ಮತ್ತೆ ಯಾವುದೇ ನೋಟಿಸ್ ಬರೋದಿಲ್ಲ, ನಾವು ವಿಚಾರಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮನ್ನು ಮತದಾರರ ಪಟ್ಟಿಗೆ, ಅಂತಿಮ ಮತದಾರರ ಪಟ್ಟಿಗೂ ಸೇರ್ಪಡೆ ಮಾಡ್ತೀವಿ. ಸರ್, ನಂದು ಮತದಾರರ ಅಂತಿಮ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದು ಅಕ್ಟೋಬರ್ವರೆಗೂ ಕಾಯಬೇಕಾಗುತ್ತೆ. ನೀವು ಅಕ್ಟೋಬರ್ 7ಕ್ಕೆ ನಾವು ಅಂತಿಮ ಮತದಾರರ ಪಟ್ಟಿಯನ್ನು ಪಬ್ಲಿಷ್ ಮಾಡ್ತೀವಿ. ಆವಾಗ BLOಗಳು ಮತದಾರರ ಪಟ್ಟಿ ಅವರಿಗೆ ಅಂತಿಮವಾಗಿ ಒಂದು ಸೆಟ್ ಕೊಡ್ತೀವಿ, ರಾಜಕೀಯ ಪಕ್ಷದವ್ರಿಗೆ ಕೊಡ್ತೀವಿ, ಎಲ್ಲ ಕಡೆ ಪಬ್ಲಿಷ್ ಮಾಡ್ತೀವಿ. ಹಾಗಾಗಿ ಆನ್ಲೈನಲ್ಲೂ ಸಹ ಪಬ್ಲಿಷ್ ಆಗುತ್ತೆ. ಹಾಗಾಗಿ ನಿಮ್ಮ ಆವಾಗ ಹೆಸರು ಇದೆಯಲ್ಲ ಅಂತ ನೋಡ್ಕೋಬೋದಾಗುತ್ತೆ. ಹಾಗಾಗಿ ಈಗಂತೂ ನೀವು ಫಾರ್ಮನ್ನು ಫಿಲ್ ಮಾಡಿ ಕೊಡಬೇಕಾಗುತ್ತೆ. ಕೊಟ್ಟರೆ ಈಗ ಫಾರಂ ಅಂದ ತಕ್ಷಣ ನನಗೆ ನೆನಪು ಬಂದಿದ್ದು ಸರ್, ನಿನ್ ಫಾರಂ ಫಸ್ಟ್ ಆಫ್ ಆಲ್ ತಪ್ಪಿದೆ ಸರ್. ನೀವು ಟೈಪ್ ಮಾಡಿದ್ದೀರಿ. ಹೇಳಿ ನೋಡಿ ಸರ್, ಲೆಫ್ಟ್ ಸೈಡ್ ಅಲ್ಲಿ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿನ ಮತದಾರ ವಿವರಗಳು ಅಂತ ಇದೆಯಲ್ಲ, ಹೌದು. ಬಲಗಡೆ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು ಅಂತ ಇದೆ. ಇದನ್ನ ನೀವು ಪಬ್ಲಿಕ್ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಇದ್ರಲ್ಲೇನೆ. ಈಗ ಇಷ್ಟೇನೆ ನಾನು ಹೇಳ್ತೇನೆ, ಅದನ್ನು ಕ್ಲಾರಿಫೈ ಮಾಡ್ತೀನಿ ನೋಡಿ. ಎಡಭಾಗದಲ್ಲಿ ಇರೋದು ನಿಮ್ಮದೇ ಇದ್ದರೆ 2002ರಲ್ಲಿ ನಿಮ್ದಿದ್ರೆ ನೀವು ಬರಿಬೇಕು. ಅದು ಅಷ್ಟೇ ಸಾಕು, ಬೇರೆ ಏನು ಬರೆಯೋಂಥ ಅವಶ್ಯಕತೆ ಇಲ್ಲ. ಯಾರ್ದು 2002ರಲ್ಲಿ ಇಲ್ವೋ ಅವ್ರ ಫಾದರ್ದು ಇರುತ್ತಲ್ಲ, ಅವರು ರೈಟ್ ಸೈಡಲ್ಲಿ ಬರಿಬೇಕು. ನನ್ನ ತಂದೆಯವ್ರದ್ದು ಇಂಥ ಮತದಾರ ಪಟ್ಟಿಯಲ್ಲಿ ಇಂಥ ಪಾರ್ಟಲ್ಲಿ ಇಂಥ ಕಡೆಗಿದೆ ಅಂತ ನೀವು ಬರೆದ್ರೆ ಸಾಕು. ಕನ್ಫ್ಯೂಷನ್ ಏನು ಪ್ರಶ್ನೆನೇ ಇಲ್ಲ. ಎಡಭಾಗದ್ದು ನಿಮ್ಮದೇ 2002ರಲ್ಲಿದ್ದರೆ, ಬಲಭಾಗದಲ್ಲಿ ನಿಮ್ಮದು ಇಲ್ಲ ಅಂತ ಅಂದರೆ ನಿಮ್ಮ ಫಾದರ್ದು ಯಾರಿದ್ರು, ನಿಮ್ಮ ಫಾದರ್ ಇದ್ದರೆ ಅವ್ರದ್ದು ಬರಿಬೇಕು. ಎಸ್, ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಗಣೇಶ್ ಬಾಬು ಅವರು. ಈಗ ಅಶ್ವಿನಿ ಇದ್ದಾರೆ ಮಂಡ್ಯದಿಂದ. ಅಶ್ವಿನಿ ಮಾತಾಡಿ. ಜಗದೀಶ್ ಅವರು ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಅಶ್ವಿನಿ ಅವ್ರು, ಹೇಳಿ. ಸರ್, ನಮ್ದೊಂದು ಪ್ರಾಬ್ಲಮ್ ಸರ್. ಇವಾಗ ನಾವು ಎತ್ತಂಬಡಿಗೆ ಮದ್ವೆ ಆಗಿರೋದು. ಮಂಡ್ಯ ಡಿಸ್ಟ್ರಿಕ್ಟ್ ಬರುತ್ತೆ. ಹೇಳಿ. ನಾವು ಈಗ ನಮ್ ತಾಯಿ ಮನೆ ಸೇನಾಪತಿಹಳ್ಳಿ ಗಾಣಿಗನ್ ಕೊಪ್ಪಳಲ್ಲಿ ನಾನು ಓಟ್ ಹಾಕ್ತಾ ಇದ್ದಿದ್ದು. ಅದಕ್ಕೆ ಇವಾಗ ಟ್ರಾನ್ಸ್ಫರ್ ಯಾವ ತರ ತಗೊಳ್ಳೋದು ಸರ್? ಇವಾಗ ನಾನು ಇಲ್ಲಿಗೆ ಎತ್ತಂಬಡಿಗೆ ಅಲ್ಲಿಂದ. ಈಗ ನಿಮ್ದು ಹಸ್ಬೆಂಡ್ ಮನೆ ಇದೆಯಲ್ಲ, ಅಲ್ಲಿ ನಿಮ್ದು ಸೇರ್ಪಡೆ ಮಾಡಿಲ್ಲ ಇನ್ನು? ಇಲ್ಲ ಸರ್, ಮಾಡಿಲ್ಲ ಸರ್. ಆಯ್ತು. ಈಗ ಸದ್ಯಕ್ಕೆ ನಿಮ್ಮ ಅಮ್ಮನ ಮನೆಯಲ್ಲಿ ಏನಿದೆ ಅಲ್ಲಿ ಫಾರ್ಮ್ ತುಂಬಿಕೊಡ್ಬೇಕು. ಇಲ್ಲ ಅಂತಂದ್ರೆ ಈಗ ತುಂಬಿಕೊಡೋಂಥ ಅವಶ್ಯಕತೆನೂ ಇಲ್ಲ. ಈಗ ನೀವು ಸುಮ್ಮನೆ ಬಿಟ್ಬಿಡಿ, ನಿಮ್ಮ ಅಮ್ಮನ ಮನೆಯಲ್ಲಿ ಅಲ್ಲಿ ಬಿಟ್ಬಿಡಿ. ಈಗ ನಾವು ಈ ಮಂತ್ ಮುಗಿದ್ಮೇಲೆ ನಾವು ನಿಮಗೆ ಫಾರ್ಮ್ ಮತ್ತೆ ಫಾರ್ಮ್ ನಂಬರ್ 6 ಅನ್ನು ಕೊಡ್ತೀವಿ. ಅಲ್ಲಿ ಫಾರ್ಮ್ ನಂಬರ್ 6 ತುಂಬಿಕೊಟ್ರೆ ನಾವು ಅದು ಮತದಾರ ಪಟ್ಟಿಯಲ್ಲಿ ನಿಮ್ದು ಸೇರ್ಪಡೆ ಮಾಡ್ಕೋತೀವಿ, ಹೊಸದಾಗೆ ಸೇರ್ಪಡೆ ಮಾಡ್ಕೋತೀವಿ. ಅಲ್ಲಿ ನಿಮ್ಮ ಫಾದರ್ ಮನೆಯಲ್ಲಿ ಅಮ್ಮನ ಮನೆ ಏನಿತ್ತು ಅದು ಡಿಲೀಟ್ ಆಗುತ್ತೆ. ಅಲ್ಲಿ ಅದು ಡಿಲೀಟ್ ಮಾಡ್ಬಿಟ್ಟು ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಡಿಲೀಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಫಾರ್ಮ್ ತುಂಬಿಕೊಡದೇ ಇದ್ರೆ ಆಯ್ತು. ನೀವು ತುಂಬಿಕೊಡೋದು ಬೇಡವಾ ಸರ್? ಅಲ್ಲಿ ತುಂಬಿಕೊಡೋದು ಬೇಡ. ಇಲ್ಲಿ ಫಾರ್ಮ್ ನಂಬರ್ 6 ಅನ್ನ ತುಂಬಿಕೊಡ್ಬೇಕು ನೀವು ಇಲ್ಲಿ ನಿಮ್ಮ ಗಂಡನ ಮನೆಯಲ್ಲಿ. ಎಸ್, ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಅಶ್ವಿನಿ ಅವರೇ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಅನೇಕ ಕಾಲರ್ಗಳು ಫೋನ್ ಮಾಡ್ತಾ ಇದ್ದಾರೆ. ತಮ್ಮ ಗೊಂದಲಗಳ ನಿವಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ನಗರದಲ್ಲಿ SIR ಪ್ರಕ್ರಿಯೆ 2ನೇ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ಹಿಂದೆ ಮನೆಗೆ ಏನು BLOಗಳು ಮನೆಗೆ ಹೋಗಿ ಏನು ಫಾರ್ಮ್ನ ವಿತರಣೆ ಮಾಡಿದ್ರು. ಈಗ SIR ಫಾರ್ಮ್ನ ಏನು ಫಿಲ್ ಮಾಡಿದ್ದಾರೆ ಅದನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ BLO ಅವರು ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಏನು SIR ಪ್ರಕ್ರಿಯೆ ಆಗಬೇಕಾದ್ರೆ ಯಾವೆಲ್ಲ ಪ್ರಶ್ನೆಗಳು ಉದ್ಭವವಾದವು ಅನ್ನೋದು ಇಲ್ಲಿ ಪ್ರಮುಖ ಆಗಿರ್ತಕ್ಕಂಥದ್ದು. ಏನಲ್ಲಿ ಮೊದಲು BLOಗಳನ್ನ ಕೇಳೋಣ. ಏನಂದರೆ ಯಾವೆಲ್ಲ ಪ್ರಶ್ನೆಗಳು ಉದ್ಭವವಾದವು, ಜೊತೆಗೆ
ಅದ್ರ ಜೊತೆಗೆ ಯಾರ್ಯಾರು ಸಾರ್ವಜನಿಕರು ಪ್ರಶ್ನೆಗಳನ್ನು ಕೇಳಿದ್ರು, ಯಾವ ರೀತಿ ಅದಕ್ಕೆ ಅವರು ಉತ್ತರ ಕೊಟ್ಟರು, ಅದ್ರ ಜೊತೆಗೇ ಏನು ಕುಟುಂಬಸ್ಥರನ್ನ ಸಹಿತ ನಾನು ಮಾತಾಡ್ತದ ಒಂದು ಪ್ರಯತ್ನ ಮಾಡ್ತೇನೆ. ಅವ್ರನ್ನೂ ಕೇಳೋಣ, ಅವರಿಗೆ ಏನು ಫಾರ್ಮ್ ಫಿಲ್ ಮಾಡೋಕ್ಕಾದ್ರೆ ಯಾವ ರೀತಿ ಪ್ರಶ್ನೆಗಳು ಎದುರಾದವು, ಅದಕ್ಕೆ ಬಿ ಎಲ್ ಒಗಳಿಂದ ಯಾವ ರೀತಿ ಪರಿಹಾರನ ಕಂಡುಕೊಂಡ್ರು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಮಾತಾಡ್ಸೋಣ. ಈಗ ಅವರು ಏನು ಬಿ ಎಲ್ ಒಗಳು ಮನೆಗೆ ಬಂದಿರತಕ್ಕಂಥದ್ದು, ಮನೆಗೆ ಬಂದು ಆ ಫಾರ್ಮ್ನ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಪಡಿತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾನೀಗ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರ್ತಕ್ಕಂಥ ದೇವಣಿಯವರ ಮನೆಯಲ್ಲಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಈ ಹಿಂದೆ ಬಿ ಎಲ್ ಒಗಳು ತಮ್ಮ ಫಾರ್ಮ್ನ ಕೊಟ್ಟು ಹೋಗಿದ್ದರು, ಈಗ ಪಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು. ಈ ನೆಲೆಯಲ್ಲಿ ಏನು ಫಾರ್ಮ್ ಕೊಡುವಾಗಲಿ ಅಥವಾ ಫಾರ್ಮ್ ಕೊಟ್ಟಾದ ಮೇಲೆ ಏನು ಪಡ್ಕೊಳ್ತಿದ್ದಾರೆ, ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಾ ಇವೆ, ಯಾವ ರೀತಿ ಪ್ರಶ್ನೆಗಳು ಎದುರಾಗ್ತಿವೆ, ಜನ ಏನು ಕೇಳ್ತಿದ್ದಾರೆ ಅನ್ನೋದನ್ನು ಸ್ವತಃ ಬಿ ಎಲ್ ಅವರು ಇಲ್ಲಿರ್ತಕ್ಕಂಥದ್ದು. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ನೀವು ಇಲ್ಲಿವರೆಗೆ ನೀವು ಫಾರ್ಮ್ನ ವಿತರಣೆ ಮಾಡಿದ್ದೀರಿ, ಈಗ ಒಂದೊಂದು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ. ಯಾವ ರೀತಿ ಪ್ರಶ್ನೆಗಳು ನಿಮಗೆ ಎದುರಾಗ್ತಿವೆ, ಜನ ಏನು ಹೇಳ್ತಿದ್ದಾರೆ? ಸರ್, ಇದು 2002 ಒಳಗಿಂದು ಇದು SIR ಫಾರ್ಮ್ ಕೊಟ್ಟೇರಿ. 2002 ಒಳಗೆ ಇವ್ರದ್ದು ಲಿಸ್ಟ್ನಾಗ ಹೆಸರು ಇತ್ರಿ ಸರ್. ಅವ್ರಿಗೆ ಬಂದು ನಾನು ಮನೆ ಭೇಟಿ ಕೊಟ್ಟಾಗ ಅವರಿಗೆ ಗಿರೀಶ್ ದೇವಣಿ ಅವ್ರ ಮನೆ ಇದು ಹೆಸರು ಇಲ್ಲಿ ಬರ್ಬೇಕ್ರಿ. ಅವ್ರದ್ದು OB ನಂಬರ್ ರೀ ಸರ್. ಹಿಂದೆ 2002 ಒಳಗೆ DLY ಅಂತೇಳಿ ಬರ್ತಿತ್ರಿ. ಅವ್ರದ್ದು DLY ಬಂದಿಲ್ಲ, ಬರೇ ಸಂಖ್ಯೆ ಅಷ್ಟೇ ಬಂದವ್ರಿ ಸರ್. ಸಂಖ್ಯೆ ತೊಗೊಂಡು ಇವ್ರದ್ದು ಇದು ತಂದೆ ಹೆಸರು ಇಲ್ಲಿ ಬಂತ್ರಿ ಸರ್. ಇಲ್ಲಿ ಕೆಳಗಡೆ ಅವ್ರ ತಂದೆ ಅಂತೇಳಿ ಬರ್ಬೇಕ್ರಿ ಸರ್. ಸಂಬಂಧ ಏನಂತಂದ್ರೆ ಇಲ್ಲಿ ಜಿಲ್ಲೆ ಕಲಬುರಗಿ ಕರ್ನಾಟಕ ರೀ. ಇದು ವಿಧಾನಸಭಾ ಕ್ಷೇತ್ರದ ಹೆಸರಂದ್ರೆ 10 ಗುಲ್ಬರ್ಗ ರೀ ಸರ್. ದಕ್ಷಿಣ 168 ಪಾರ್ಟ್ ಸಂಖ್ಯೆ ರೀ ಸರ್. ಇದ್ರೊಳಗಿನ ಕ್ರಮ ಸಂಖ್ಯೆ 103ಕ್ಕೆ ಇವ್ರ ಕ್ರಮ ಸಂಖ್ಯೆ ಐತ್ರಿ ಸರ್, ಇವರೇ ರೀ. ಆ ನಂತರ ಇಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತ್ ಬರಿಲಾಕ ಹೇಳಿದೆ ರೀ. ತೆಳಗಡೆ ಅಂದರೆ ಆಧಾರ್ ಕಾರ್ಡ್ ನಂಬರ್ ರೀ. ಇಲ್ಲಿ ಕೆಳಗಡೆ ಅವ್ರದ್ದು ಮೊಬೈಲ್ ನಂಬರ್ ರೀ. ಇಲ್ಲಿ ಇವ್ರದ್ದು ಗಿರೀಶ್ ದೇವಣಿ ಅವ್ರದ್ದು ತಂದೆ ಹೆಸರು ರೀ ಸರ್. ಇಲ್ಲಿ ಕೆಳಗೆ ಅವ್ರದ್ದು OB ನಂಬರ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಡ್ಯಾಶ್ ಕೊಡ್ಬೋದು ಅಂತ ಹೇಳಿದೆ ರೀ. ಕೆಳಗಡೆ ಅವ್ರ ತಾಯಿ ಹೆಸರು ರೀ ಸರ್, ಸುಲೋಚನಾ ಮೇಡಮ್. ಅದ್ರ ಜೊತೆಗೆ ಇವಾಗ ಒಂದೊಂದ್ಸಲ ಅವ್ರ ಹೆಸರು ಇರುತ್ತೆ, ತಂದೆ ಈಗ ಮತಕ್ಷೇತ್ರ ಚೇಂಜ್ ಆಗಿರುತ್ತೆ. ಅವ್ರನ್ನ ಪಡ್ಕೊಳ್ಬೇಕಾದ್ರೆ ಆ ಫಾರ್ಮಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು? ಯಾವ ಫಾರ್ಮ್ನಲ್ಲಿ ರೀ ಸರ್? ಈಗ ಒಬ್ಬರು ಈ ಸದ್ಯಕ್ಕೆ ಇಲ್ಲಿ ಇರತಕ್ಕಂಥ ಒಬ್ಬರು ಸದಸ್ಯರು ಇರ್ತಾರೆ, ಆದರೆ ಅವ್ರದ್ದು ಈ ಹಿಂದೆ ಮೇಡಮ್ ಅವ್ರದ್ದೇ ತೊಗೊಂಡಂಗೆ ಬೇರೆ ಊರಲ್ಲಿ ಅವ್ರದ್ದೆಲ್ಲ ಇತ್ತು ಇದ್ದಾಗ ಅದನ್ನ ಹೆಂಗೆ ಫಿಲ್ ಮಾಡಬೇಕು ಅಂತ. ಇಲ್ಲ 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 ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆ ಏನು ಮತ್ತು ಅದನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನೋದನ್ನು ಪೂರ್ತಿಯಾಗಿ ಹೇಳಿ ಮೇಡಮ್. ಅವ್ರಿಗೆ ಅಲ್ಲಿಂದ ತರಿಸ್ತೀವಲ್ರಿ ಸರ್. ಅವ್ರ ತವ್ರ ಮನೇಲಿಂದ ತರಿಸ್ತೀವಿ ಸರ್. ಅವ್ರ ತವ್ರ ಮನೆಯಿಂದ ಅವ್ರ ತಂದಿದ್ದು ತಾಯಿದು ಯಾರ್ದು ಇರ್ತದಲ್ರಿ ಸರ್, ಅಲ್ಲಿಂದು ಕ್ರಮ ಸಂಖ್ಯೆ ಭಾಗದ ಸಂಖ್ಯೆ ತೊಗೊಂಡು ಬಾ ಅಂತ ಹೇಳ್ತೀವಿ ರೀ ಸರ್. ಇಲ್ಲಿ ರೀ ಸರ್, ಇಲ್ಲಿ ಮೇಲ್ಗಡೆ ಅವ್ರ ತಂದೆ ಹೆಸರು ರೀ. ಇಲ್ಲಿ ಅವ್ರ ತಂದೆ ಹೆಸರು ರೀ ಸರ್. ಇಲ್ಲಿ ಅವ್ರ ತಂದೆ ಅಂತೆ ಬರ್ತದ್ರಿ ಸರ್. ಇಲ್ಲಿ ಅವ್ರದ್ದು OB ನಂಬರ್ ರೀ. ಇದನ್ನ ಆದ ನಂತರ ಕೆಳಗೆ ಅವ್ರದ್ದು ಇಲ್ಲಿ ಕ್ರಮ ಸಂಖ್ಯೆ ಭಾಗದ ಸಂಖ್ಯೆ ಇಲ್ಲಿ ಕೊಡ್ತೀವಿ ರೀ ಸರ್. ಅವ್ರ ಊರ್ಲಿಂದ ಏನು ತರ್ಸಿ ಕೊಡ್ತಾರಲ್ರಿ ಸರ್, ಇಲ್ಲಿ ಭಾಗದ ಸಂಖ್ಯೆ, ಇಲ್ಲಿ ಕ್ರಮ ಸಂಖ್ಯೆ, ಇಲ್ಲಿ ಕೆಳಗಡೆ ಮತ್ತೆ ಅವ್ರ ಡೀಟೇಲ್ಸ್ ರೀ ಸರ್. ಅವ್ರ ತಂದೆ ತಾಯಿ ಹೆಸರು ತೊಗೋತೀವಿ ರೀ ಇಲ್ಲಿ ಕೆಳಗೆ. ಹಾಂ, ಜೊತೆಗೆ ಈಗ ಇಷ್ಟೆಲ್ಲ ಫೀಲ್ ಮಾಡಬೇಕು. ನೀವು ಇದಕ್ಕೆ ಹೋದಾಗ, ಫೀಲ್ಡಿಗೆ ಹೋದಾಗ ಏನು ಸಮಸ್ಯೆ ಎದುರಾಗ್ತಾ ಇದೆ? ನಾವು ಫೀಲ್ಡಿಗೆ ಹೋದಾಗ್ರಿ ಸರ, ಇವರು ನಾವು ಎಷ್ಟೇ ನಾವು ಅವರಿಗೆ ತಿಳಿಸಿ ಹೇಳಿದ್ರೂ ಇಲ್ರಿ ಸರ, ಅವ್ರು ವೈಟ್ನರ್ ಹಚ್ಚೋದಾಗ್ಲಿ ಭಾಳ ತಿದ್ದುಪಡಿ ಮಾಡಾಕತ್ತಾರ್ರಿ ಸರ್. ನಾವು ಒಂದು ಫಾರ್ಮ್ ನಾವು BLO ಮನೆಗೆ ಹೋದಾಗ ನಾನು ತುಂಬಿಸ್ಲಿತ್ತೀನಿ ರೀ ಸರ್. ನಾನು ಕೈಯಾರೆ ತುಂಬಾಕತ್ತೀನಿ ರೀ. ಇಲ್ರಿ ಅವ್ರಿಗೆ ಹಿಂಗೆ ಅಂತ ಹೇಳಕತ್ತೀನಿ ರೀ. ಒಂದು 2002 ಹೇಳ್ತೀನಿ ರೀ ಸರ್. ಒಂದು 2000 ನಂತರ ಈಗ 25, 26 ಇದ್ದಿದ್ದನ್ನು ಹೇಳ್ತೀನಿ ರೀ. ಆದರೂ ಕೂಡ ರೀ ಸರ್ ಸಮಸ್ಯೆ ಭಾಳ ಆಗಾಕತ್ತಾವ್ರಿ. ಭಾಳ ವೈಟ್ನರ್ ಹಚ್ಚಾಕತ್ತಾರೆ ರೀ ಸರ್. ಒಂದು ಜೆರಾಕ್ಸ್ ಮಾಡಿ ತುಂಬಿ ಆ ನಂತರ ಇದು ತುಂಬಂತಂದ್ರೆ ಇದು ಮಾಡಲ್ಲಾಗ್ಯಾರಿ ಸರ್. ಭಾಳ ತಿದ್ದುಪಡಿ ಭಾಳ ನಡೆದದ್ರಿ. ಎಸ್, BLOಗಳನ್ನು ಮಾತನಾಡಿಸ್ತಾ ಇದ್ವಿ ನಾವು. ಅವರು ಅನೇಕ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಒಂದು ಸಲ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟ ನಂತರದಲ್ಲಿ ತಿದ್ದುಪಡಿ ಮಾಡ್ತಾರೆ, ವೈಟ್ನರ್ ಹಾಕ್ತಾರೆ, ಮತ್ತೆ ಅದನ್ನು ಕರೆಕ್ಷನ್ ಮಾಡ್ತಾರೆ. ಅದನ್ನು ತಪ್ಪಿಸಬೇಕು ಅಂದರೆ ಏನು ಮಾಡಬೇಕು? ಇಲ್ಲ, ಈಗ ಫಾರ್ಮ್ ಫಿಲ್ ಮಾಡೋದ್ರ ಬಗ್ಗೆ ಜನರಿಗೆ ಸ್ವಲ್ಪ ಗೊಂದಲ ಇದೆ. ಇದರಲ್ಲಿ ಫಾರ್ಮ್ ನಾವು ಕೊಟ್ಟ ತಕ್ಷಣವೇ ಈಗೇನು 2025 ಮತದಾರ ಪಟ್ಟಿಯಲ್ಲಿ ಏನು ಡೀಟೇಲ್ಸ್ ಇದೆ ಸಂಪೂರ್ಣ ಪ್ರಿಂಟ್ ಮಾಡಿಬಿಟ್ಟಿದೆ, ಮೇಲ್ಭಾಗ ಇರುತ್ತೆ. ಹಾಗಾಗಿ ಅದನ್ನೇ ಕೆಳಗೆ ಫಿಲ್ ಮಾಡಬೇಕು. ಆದರೆ ಈ ಕೆಳಭಾಗ ಎಡಭಾಗದಲ್ಲಿ ಫಿಲ್ ಮಾಡುವಂಥ ಸಂದರ್ಭದಲ್ಲಿ 2002ರಲ್ಲಿ ಅವ್ರ ಮತದಾರ ಪಟ್ಟಿಯಲ್ಲಿ ಇವ್ರದ್ದೇ ಹೆಸರಿದ್ದರೆ, ಉದಾಹರಣೆ ನನ್ನ ಹೆಸರು 2002ರಲ್ಲಿ ಇದೆ, ನಾನು ಹಾಗಾಗಿ ಎಡಭಾಗದ ಫಿಲ್ ಮಾಡ್ತೇನೆ. ಈ ನಂದು 2002ರಲ್ಲಿ ಇಲ್ಲ ಅಂದರೆ 2025ರಲ್ಲಿ ಅಷ್ಟೇ ಇದೆ, ನನ್ನ ತಂದೆದಿತ್ತು ಅಂದರೆ ಬಲಭಾಗದಲ್ಲಿ ನಾವು ಫಿಲ್ ಮಾಡ್ತೀವಿ. ಇದು ಗಂಡು ಮಕ್ಕಳಿಗೆ ಆಯಿತು ಸರ್. ಹೆಣ್ಮಕ್ಳು ಬಂದಾಗ ಒಂದು ವೇಳೆ ಗಂಡನ ಮನೆಗೆ ಬಂದಿರ್ತಾರೆ, ಆ ಸಂದರ್ಭದಲ್ಲಿ ಯಾರ್ದು ಬರೀಬೇಕು? ಅವರು ತಂದೆದೇ ಬರೀಬೇಕು. ಓಕೆ, ಹಾಂ, ಯಾಕೆಂದರೆ ಅವರು 2002ರಲ್ಲಿ ಅವರು 2002ರಲ್ಲೇ ಮದುವೆ ಆಗಿತ್ತು ಅಂತ ಅಂದ್ಕೊಳ್ಳಿ ನೀವು. ಹೌದು, ಗಂಡನ ಬರೆಯುವ ಅವಶ್ಯಕತೆ ಬರೋದಿಲ್ವ ಅಲ್ಲಿಗೆ? ಅಲ್ಲ, 2002ರಲ್ಲಿ ಮದುವೆ ಆಗಿದ್ದರೆ ತಂದೆದೇ ಬರೀಬೇಕು.
ಅದ್ರ ನಂತರ ಮದುವೆ ಆಗಿದ್ರು ತಂದೆದೇ ಬೇಕು. ಯಾಕಂದರೆ 2002 ಮತದಾರ ಪಟ್ಟಿ ಬೇಸ್ ತಗೋತೀವಿ, ಎಲ್ಲರದ್ದು ತಂದೆ ಮೂಲ ತಗೊಂಡು ನಾವು ಇದು ಎನ್ಯುಮರೇಷನ್ ಮಾಡ್ತಾ ಇರೋದು. ಹಾಗಾಗಿ ಎಲ್ಲರೂ ಅಷ್ಟೇ ಅವ್ರ ತಂದೆ ಅವರು ಯಾವುದೇ ಊರಲ್ಲಿರಲಿ ಮದುವೆಯಾಗಿ ಬಂದರೆ, ಈಗ ಕೇಳಿದರು ನಮ್ಮ ಊರಲ್ಲಿದೆ ನಾನು ಏನು ಮಾಡಲಿ ಅಂತ. ಈಗ ಸದ್ಯಕ್ಕೆ ಅಲ್ಲೇ ಮಾಡ್ಕೊಳ್ಳೋದಿದ್ರೆ ಅಲ್ಲೇ ಫಾರ್ಮ್ ಫಿಲ್ ಮಾಡಿಕೊಡ್ಲಿ, ಆಮೇಲೆ ಶಿಫ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇಲ್ಲಾಂದರೆ ಅಲ್ಲಿ ಬಿಟ್ಬಿಡಲಿ, ಇಲ್ಲಿ 6 ಸೇರಿಸ್ಬೇಕು. ಆದರೆ ಬರೆಯುವಂಥ ಸಂದರ್ಭದಲ್ಲಿ ತಂದೆದು ಬರೆಯೋದು. ಕೆಲವು ಕಡೆ ಬಿ ಎಲ್ ಒಗಳು ಮನೆಗಳಿಗೆ ಬರ್ತಾ ಇಲ್ಲ, ಮನೆಗಳಿಗೆ ತಲುಪ್ತಾ ಇಲ್ಲ ಅನ್ನುವ ಒಂದು ದೂರುಗಳಿದ್ದಾವೆ. ಈಗ ಈ ರೂರಲ್ ಏರಿಯಾದಲ್ಲಂತೂ ಈ ಥರದ ಸಮಸ್ಯೆಗಳಾಗೋದಿಲ್ಲ. ಈ ಅರ್ಬನ್ ಏರಿಯಾದಲ್ಲಿ ಬೆಂಗಳೂರು ಅಂತ ಮೆಟ್ರೋ ಸಿಟೀಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಆದರೆ ನಾವಂತೂ 100% ಮನೆಗಳಿಗೆ ರೀಚ್ ಆಗಲೇಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ವಿ, ಅದಾಗ್ತಾಯಿದೆ. ಒಂದು ವೇಳೆ ಮತದಾರ ಪಟ್ಟಿ ಅವರು ಬಿ ಎಲ್ಲೋ ಬಂದೇ ಇಲ್ಲ, ಟೈಮ್ ಆಗ್ತಾಯಿದೆ ಇನ್ನೂ ಬಂದಿಲ್ಲ, ನಾನು ಮತದಾರ ಪಟ್ಟಿ ಸೇರಿಸಲೇಬೇಕು ಅನ್ನೋಂಥವ್ರು ಹೆಲ್ಪ್ಲೈನ್ ಇದೆ 1950 1950 ಈ ನಂಬರಿಗೆ ಕಾಲ್ ಮಾಡಿದರೆ ಸಾಕು, ನಿಮಗೆ ನಾವು ಬಿ ಎಲ್ ಒಗಳನ್ನು ನಿಮ್ಮ ಮನೆ ಅಡ್ರೆಸ್ಸನ್ನು ಕೇಳಿಕೊಂಡು ನಾವು ಅಲ್ಲಿಗೆ ಕಳಿಸ್ಕೊಡ್ತೀವಿ. ಹಾಗಾಗಿ ಇಲ್ಲ ಅಂದರೆ ಆನ್ಲೈನಲ್ಲಿ ವ್ಯವಸ್ಥೆಯನ್ನು ಇಟ್ಟಿದ್ದೀವಿ, ಆನ್ಲೈನಲ್ಲಿ ಫೀಡ್ ಮಾಡುವ. ಆನ್ಲೈನಾಗಿ ಗೊತ್ತಿರೋ ಅಂಥವ್ರು ECI ವೆಬ್ಸೈಟಿಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ ಅದನ್ನು ಫಿಲ್ ಮಾಡಿದರೆ ಆಯಿತು. ನಮಗೇನು ಫಾರ್ಮ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಅದನ್ನೇ ತಗೊಂಡು ನಾವು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತೀವಿ. ಈ 2 ಮಾರ್ಗಗಳನ್ನು ಬಳಸ್ಬೋದು. ಓಕೆ, ಈಗ ಹನುಮಂತರಾಯಪ್ಪ ಅಂತ ಹೇಳಿ ಬೆಂಗಳೂರಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಹನುಮಂತರಾಯಪ್ಪ ಅವರೇ. ಸರ್ ನಮಸ್ತೆ. ನಮಸ್ತೆ ಜಗದೀಶ್ ಅವರಿದ್ದಾರೆ. ಸರ್ ಜಗದೀಶ್ ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ನಮ್ದು ಇವಾಗ ನಾವು ಬೆಂಗಳೂರಿಗೆ ಬಂದು 30 ಇಯರ್ಸ್ ಆಗೋಯ್ತು. ಹಾಂ, ನಮ್ದು ಆಂಧ್ರ. ಹೇಳಿ. ಆಂಧ್ರದಲ್ಲಿನೂ ಓಟ್ ಅದು ಸ್ಲಿಪ್ ಕೊಟ್ಟಿದ್ದಾರೆ. ನಾವು ಆಂಧ್ರದಲ್ಲಿ ಬೇಡ, ಬೆಂಗಳೂರಲ್ಲೇ ನಾವು ಫುಲ್ ಡಿಸೈಡ್ ಆಗಿದ್ದೀವಿ. ಅದಕ್ಕೆ ಬೆಂಗಳೂರಲ್ಲಿ ಮಾಡಿಸ್ಬೇಕಾ ಆಂಧ್ರದಲ್ಲಿ ಮಾಡಿಸ್ಬೇಕಾ? ನಮ್ದು ಆಂಧ್ರದಲ್ಲಿ ಗುಣಹಳ್ಳಿ ಅಂತ ಮಡಕ್ಸಿರ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್, ಅನಂತಪುರ ಡಿಸ್ಟ್ರಿಕ್ಟ್. ಈಗ ನೀವು ಬೆಂಗಳೂರಲ್ಲಿ ಇರಬೇಕೋ ಆಂಧ್ರದಲ್ಲಿ ಇರಬೇಕಂತ ನೀವೇ ಡಿಸೈಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಇರಬೇಕು ಅಂದರೆ ಇದುವರೆಗೂ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಿಲ್ವಾ ನೀವು? ಮಾಡಿದ್ದೀವಿ, ಸುಮಾರು ಸರಿ ಬೆಂಗಳೂರಲ್ಲಿ ಓಟ್ ಹಾಕಿದ್ದೀವಿ. 2002 ಸಿಗ್ತಾ ಇಲ್ಲ ನಮಗೆ. ಸುಮಾರು ಸರಿ ಓಟ್ ಹಾಕಿದರೆ ಏನೂ ತೊಂದರೆ ಇಲ್ಲ. ನೀವು 2002 ಇಲ್ಲ ಅಂತಂದರೆ ನಿಮ್ದು ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಹಾಜರುಪಡಿಸಿದ್ರು ಸಾಕಾಗುತ್ತೆ. ಸದ್ಯಕ್ಕೆ ಏನು ಬೇಡ, ಫಾರ್ಮ್ ಫಿಲ್ ಮಾಡಿ ಕೊಡಿ. ಆಂಧ್ರದಲ್ಲೂ ಇದೇ ಸಮಯದಲ್ಲೇ SIR ನಡೀತಾ ಇದೆ, ಅಲ್ಲಿ ಯಾವುದೇ ಕಾರಣಕ್ಕೂ ಫಾರ್ಮನ್ನು ಫಿಲ್ ಮಾಡಿ ಕೊಡಬೇಡಿ. ನೀವು ಇಲ್ಲಿ ಸೇರ್ಪಡೆ ಮಾಡಬೇಕಂದ್ರೆ ಇಲ್ಲೇನು ನಿಮ್ಮ ಮನೆಗೆ ಫಾರ್ಮ್ ಕೊಟ್ಟಿದ್ರೆ ಅದನ್ನು ಫಿಲ್ ಮಾಡಿಕೊಡಿ, ಇಲ್ಲೇ ಸೇರ್ಪಡೆ ಆಗುತ್ತೆ. ಎಸ್, ಧನ್ಯವಾದಗಳು ಹನುಮಂತರಾಯಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ಅನೇಕ ಜನ ಡೂಪ್ಲಿಕೇಟ್ಗಳನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಭಾಳ ದೊಡ್ಡ ಸಮಸ್ಯೆ. ಅಲ್ಲೂ ಇರಬೇಕು ಇಲ್ಲಿರಬೇಕು ಅಂತ ಬಯಸೋಕ್ಕೆ ಸಾಧ್ಯ ಇಲ್ಲ, ಎಲ್ಲಾದರೂ ಒಂದು ಕಡೆ ಮಾತ್ರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇಶದಲ್ಲಿ ಎಲ್ಲೇ ಒಂದು ಕಡೆಗೆ ಇರಬೇಕು ಅಷ್ಟೇ, ಯಾವುದೇ ಕಾರಣಕ್ಕೂ 2 ಕಡೆ ಇರಬಾರ್ದು. ಹಿಂದೆಲ್ಲ 2 ಕಡೆಗೆ ಇದೆ ಅನ್ನೋ ಕಾರಣಕ್ಕಾಗಿ ಈ SIR ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇರೋದು. ಡೂಪ್ಲಿಕೇಟ್ ಇದೆ, ಶಿಫ್ಟ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ, ಇಂಥವನ್ನ ನಾವು ಎಲಿಮಿನೇಟ್ ಮಾಡಿ ಪಕ್ಕಾ ಮತದಾರ ಪಟ್ಟಿಯನ್ನು ತಯಾರು ಮಾಡುವಂಥದ್ದು SIR ಮುಖ್ಯ ಉದ್ದೇಶ. ಹಾಗಾಗಿ ಈ ಸಂದರ್ಭದಲ್ಲೂ ಯಾರಾದರೂ 2 ಕಡೆಗೆ ಅಪ್ಲಿಕೇಶನ್ ಫಿಲ್ ಮಾಡಿಕೊಟ್ರೆ ನಮಗೆ ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕರೆ ಖಂಡಿತ ಅಂಥವ್ರ ಮೇಲೆ FIR ದಾಖಲಾಗುತ್ತೆ. ಹಾಗಾಗಿ ಯಾರೂ ಸಹ ಆ ಥರದ ಕೆಲಸವನ್ನು ಮಾಡಬೇಡಿ. ನಿಮ್ದು ಯಾವುದೇ ರಾಜ್ಯ ಆಗಿರಲಿ, ಅಲ್ಲಿರಬೇಕು ಅಥವಾ ಇಲ್ಲಿರಬೇಕೋ ಫಸ್ಟ್ ಡಿಸೈಡ್ ಮಾಡಿ. ಎಲ್ಲಿರಬೇಕು ಅಂತೀರಿ ಅಲ್ಲಿ ಫಾರ್ಮನ್ನು ಫಿಲ್ ಮಾಡಿಕೊಡಿ ಅಷ್ಟೇ. ಅಪ್ಲಿಕೇಶನ್ ಕೊಟ್ಟಾಗ ಮತದಾರರೇ ಸಿಗ್ನೇಚರ್ ಹಾಕಬೇಕಾ ಅಥವಾ ಅವ್ರ ಕುಟುಂಬದಲ್ಲಿ ಯಾರು ಸಿಗ್ನೇಚರ್ ಹಾಕಿದ್ರು ಓಕೆನಾ? ಈ ಮೊದಲು ಮತದಾರರು ಮಾತ್ರ ಹಾಕಬೇಕು ಅಂತ ಫಸ್ಟ್ ಫೇಸಲ್ಲಿತ್ತು. ಈಗ ಚುನಾವಣಾ ಆಯೋಗ ಅದನ್ನು ಅವರು ಫ್ಯಾಮಿಲಿಯಲ್ಲಿ ಯಾರಾದರೂ ಹಾಕಿ ಕೊಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಫ್ಯಾಮಿಲಿ ಮೆಂಬರ್ಸು ಅದನ್ನು ಫಾರ್ಮ್ ತೊಗೊಂಡು ಸೈನ್ ಮಾಡಿಕೊಟ್ರೆ ಸಾಕು, ನಾವು ಮತದಾರ ಪಟ್ಟಿ ಸೇರ್ಪಡೆ ಮಾಡ್ತೀವಿ. ಭಾಳಷ್ಟು ಜನ ಇಲ್ಲಿರೋದಿಲ್ಲ, ಎಲ್ಲೋ ಅದು ಅಕ್ನಾಲೇಜ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ, ಖಂಡಿತ ಆಗುತ್ತೆ. ಈಗ ನೆಕ್ಸ್ಟ್ ಏನಾದ್ರು ನಾವು ಕೊಟ್ಟ ನಂತರ ಬದಲಾವಣೆಗಳಾಗಿ ಏನಾದರೂ ಮಿಸ್ಟೇಕ್ಗಳಾದರೆ ಕ್ವಶನ್ ಮಾಡಲಿಕ್ಕೆ ಅದೇ ಡಾಕ್ಯುಮೆಂಟ್ ಆಗುತ್ತೆ ನಮಗೆ? ಇಲ್ಲ, ಖಂಡಿತ ಅವ್ರ ಫ್ಯಾಮಿಲಿ ಕೊಟ್ಟರೆ ನಾವು ಅದನ್ನು ತೊಗೋತೀವಿ, ಬೇರೆಯವ್ರು ಕೊಟ್ಟರೆ ಖಂಡಿತ ತಗೊಳ್ಳೋದಿಲ್ಲ. ಒಂದು ವೇಳೆ ಶಿಫ್ಟಾಗಿ ಹೋಗಿದ್ದಾರೆ, ನಾನು ಇಲ್ಲೇ ಇರಬೇಕು ಕೊಡಿ ಅಂತಂದ್ರೂ ನಾವು ಫಾರ್ಮ್ ಕೊಡೋದಿಲ್ಲ. ಅವ್ರ ಮನೆಯವ್ರು ಮಾತ್ರ ಫಾರ್ಮನ್ನು ತೆಗೆದುಕೊಳ್ಬೋದು, ಅದನ್ನು ಅವರು ಸೈನ್ ಮಾಡಿಕೊಟ್ರೆ ನಾವು ಮತದಾರ ಪಟ್ಟಿ. ಓಕೆ, ನಿಂಗರಾಜಮ್ಮ ಅಂತ ಹೇಳಿ ಮೈಸೂರಿನಿಂದ. ನಿಂಗರಾಜಮ್ಮ ಅವರೇ ನಮಸ್ಕಾರ. ನಿಂಗರಾಜಮ್ಮ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಎಸ್ ಅನೇಕರು ಮಾತನಾಡ್ತಾ ಇದ್ದಾರೆ, ಅನೇಕರು ಕರೆಗಳನ್ನು ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಹೋಗ್ತೀವಿ ಬ್ರೇಕ್ ಆದಮೇಲೆ.
ೂರಿನಲ್ಲೂ ಕೂಡ SAR ಪ್ರಕ್ರಿಯೆ ಬರದಿಂದ ಸಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕಳೆದ 11 ದಿನಗಳಿಂದ ಕೂಡ ಫೀಲ್ಡ್ನಲ್ಲಿ BLOಗಳು ವರ್ಕ್ ಮಾಡ್ತಿರ್ತಕ್ಕಂಥದ್ದು. ಅವರ ಒಂದು ಕಾರ್ಯವೈಖರಿಯನ್ನು ಈಗಾಗಲೇ ಮೇಲಧಿಕಾರಿಗಳು ವೀಕ್ಷಣೆಯನ್ನು ಕೂಡ ಮಾಡ್ತಿರ್ತಕ್ಕಂಥ. ನಾನೀಗ ತುಮಕೂರು ನಗರದ ಕುವೆಂಪು ನಗರದಲ್ಲಿರ್ತಕ್ಕಂಥ ಬ್ಲಾಕ್ ನಂಬರ್ 1ನಲ್ಲಿದ್ದೀನಿ. ಈ ದೃಶ್ಯಗಳಲ್ಲಿ ನೀವು ಆಗಲೇ ನೋಡ್ಬೋದು, BLOಗಳು ಖುದ್ದು ಮನೆಗೆ ಭೇಟಿ ನೀಡಿ ಆ ಒಂದು ಫಾರಮ್ ಏನಿದೆ ರೆಮ್ಯುನರೇಷನ್ ಫಾರಮ್ನ ಕೊಡೋ ಒಂದು ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಆ ಒಂದು ಕುಟುಂಬ ಸದಸ್ಯರ ಒಂದು ಡೀಟೇಲ್ಸನ್ನು ಕೂಡ ಆ ಒಂದು ಫಾರಮ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಏನೆಲ್ಲ ಯಾವ ರೀತಿಯಾಗಿ ಫಿಲ್ ಮಾಡಬೇಕು, ಅದರಿಂದ ಏನಾದರೂ ಕೂಡ ಆ ಫಾರಮ್ ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ಖುದ್ದು ಅಲ್ಲಿರ್ತಕ್ಕಂಥ BLOಗಳೇ ಕೂಡ ಅವರಿಗೆ ಎಕ್ಸ್ಪ್ಲನೇಷನ್ನ ಮಾಡ್ತಿರ್ತಕ್ಕಂಥ ಈ ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಈಗೇನು ಫಾರಮನ್ನು ಕೂಡ ಆ ಒಂದು BLOಗಳು ಅವರಿಗೆ ಕೊಡೋ ಒಂದು ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ನಾನೀಗ ಇಲ್ಲಿರ್ತಕ್ಕಂಥ BLOಗಳನ್ನ ಮಾತನಾಡಿಸೋ ಒಂದು ಕೆಲಸವನ್ನು ಕೂಡ ಮಾಡ್ತೀನಿ. ಮೇಡಮ್, ಈಗಾಗಲೇ ಕೂಡ ಕಳೆದ 11 ದಿನಗಳಿಂದ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೀರಾ, ಫಾರಮ್ಗಳನ್ನ ಕೊಡ್ತಿರ್ತೀರ, ಏನು ಹೇಳ್ತೀರಾ ಮೇಡಮ್? ಸರ್ ಏನು ಹೇಳಿ, ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ ಸರ್, ನಮಗೆ ಒಂದೇ ಮನೆಯಲ್ಲಿ 4 ಜನ ಇರ್ತಾರೆ ಅಂದರೆ 4 ಜನದ್ದು ಒಂದೇ PSL ಇರಲ್ಲ ಸರ್. ಎರಡು ನಮ್ಮ PSL ಇದ್ದರೆ ಇನ್ನೆರಡು ಬೇರೆ PSL ಇದೆ, ಅದು ಸಮಸ್ಯೆ ಆಗ್ತಾಯಿದೆ ಸರ್ ನಮಗೆ. ಸಾಲಕ್ಕೆ ಇನ್ನೊಂದೇನೆಂದರೆ 2002ನೇ ಇಸ್ವಿಲಿ ಅವ್ರದ್ದು ಫ್ಯಾಮಿಲಿದು ಇರಲ್ಲ ಸರ್, ಅದು ಹುಡುಕೋದೊಂದು ಸಮಸ್ಯೆ ಆಗ್ತಿದೆ ಸರ್. ಇದೇ ಸಮಸ್ಯೆ ಆಗ್ತಾ ಇರೋದು ಸರ್ ನಮಗೆ. ಫಾರ್ಮ್ ಫಿಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಸರ್ ನಮಗೆ. ಒಂದಿನಕ್ಕೆ 100 ಟಾರ್ಗೆಟ್ ಕೊಟ್ಟಿದ್ದಾರೆ, ಅದರಲ್ಲಿ 50 ನಮ್ಗೆ ಆಗ್ತಾ ಇಲ್ಲ ಸರ್ ಮಾಡೋಕ್ಕೆ. ಏನೆಲ್ಲ ಮಾಹಿತಿ ಇದೆ ಮೇಡಮ್? ಮಾಹಿತಿ ಹಂಚ್ಕೊಳ್ಳೋದಾದ್ರೆ ಹಂಚ್ಕೊಂಡ್ರೆ 2002 ಫಾರ್ಮೇಟು 2002ರಲ್ಲಿ ಅವ್ರ ತಂದೆ ಇದ್ದಿದ್ರೆ ಮಕ್ಕಳು ಫಿಲ್ ಮಾಡೋಕ್ಕೆ ತಂದೆದೇ ಆಗಬೇಕು ಸರ್. ತಂದೆ ಅಥವಾ ತಾಯಿ, ಅಜ್ಜಿ ತಾತದ್ದೇ ಆಗಬೇಕು. ಅವ್ರದ್ದು ಯಾರ್ದು ಇಲ್ಲ ಅಂದರೆ ಫಾರ್ಮ್ ಫಿಲ್ ಮಾಡೋಕ್ಕೆ ಸಮಸ್ಯೆ ಆಗ್ತಿದೆ ಸರ್ ನಮಗೆ. ಯಾವ ರೀತಿ ಫಿಲ್ ಮಾಡೋಂಥದ್ದು, ಏನೆಲ್ಲ ಮಾಹಿತಿ ಇದೆ ಅದರಲ್ಲಿ? ಏನು ಮತದಾರರ ಹೆಸರು ಬರೀಬೇಕು ಸರ್. ಇವರೇ ಮತದಾರರಾಗಿದ್ದರೆ ಇವ್ರ ಹೆಸರು ಬರೀಬೇಕು. ಇವ್ರ ತಂದೆ ಹೆಸರು, ಸಂಬಂಧ ತಂದೆ, ಜಿಲ್ಲೆ ತುಮಕೂರು, ಕರ್ನಾಟಕ ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು 2002ರಲ್ಲಿ ವೋಟ್ ಮಾಡಿದರೆ ವಿಧಾನಸಭಾ ಕ್ಷೇತ್ರದ ಹೆಸರು ಬರೀಬೇಕು ಸರ್. ಅದರಲ್ಲಿ ಇವ್ರದ್ದು ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆ ಬರೀಬೇಕು. ಇವರ ಜನ್ಮ ದಿನಾಂಕ ಬರೀಬೇಕು, ಆಧಾರ್ ನಂಬರು, ಮೊಬೈಲ್ ನಂಬರು, ಇವ್ರ ತಂದೆ ಹೆಸರು, ತಾಯಿ ಹೆಸರು, ಸಂಗಾತಿ ಹೆಸರು ಬರೆದಿಷ್ಟು ಫಾರ್ಮ್ ಫಿಲ್ ಮಾಡಿ ಕೊಡಬೇಕು ಸರ್ ನಮಗೆ. ಎಡಭಾಗದಲ್ಲಿ ಏನು ಬರೀಬೇಕು? ಬಲಭಾಗದಲ್ಲಿ? ಎಡಭಾಗದಲ್ಲಿ 2002ರಲ್ಲಿ ಇದ್ದರೆ ಎಡಭಾಗದಲ್ಲಿ ಬರೀಬೇಕು. ಈ ಥರ ಸರ್ 2002ರಲ್ಲಿ ಇಸ್ವಿಯಲ್ಲಿದ್ದರೆ ಈ ಸೈಡ್ ಬರೀಬೇಕು, ಎಡಭಾಗದಲ್ಲಿ ಬರೀಬೇಕು. ಇಲ್ಲ ಅಂದರೆ ಬಲಭಾಗದಲ್ಲಿ ಬರೀಬೇಕು ಸರ್. ಇವರು ಬಲಭಾಗದಲ್ಲಿ ಏನು ಬರೀಬೇಕು? ಬಲಭಾಗದಲ್ಲಿ ಇವರು ಮತದಾರರು ಇವರು ಇಲ್ಲ ಅಂದರೆ, ಮತದಾರ 2002ರಲ್ಲಿ ಇವರು ಹೆಸರಿಲ್ಲ ಅಂದರೆ ಮತದಾರರ ತಂದೆದು ಫಿಲ್ ಮಾಡಬೇಕಾಗುತ್ತೆ ಸರ್. ಎಡಗಡೆ ಸೈಡು ತಂದೆ ನೇಮು, ಅವ್ರ ತಂದೆ ನೇಮು, ತುಮಕೂರು ಜಿಲ್ಲೆ ಇವೆಲ್ಲ ಫಿಲ್ ಮಾಡಿ ಸಂಬಂಧ ಬರೆದು ಇವರು ಆಧಾರ್, ಮೊಬೈಲ್ ನಂಬರ್, ಫೋನ್ ನಂಬರು, ಡೇಟ್ ಆಫ್ ಬರ್ತ್ ಬಲಭಾಗದಲ್ಲಿ ಕುಟುಂಬ ಸದಸ್ಯರ ಒಂದು ನೇಮನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಸರ್. ಒಂದು ಪಕ್ಷದಲ್ಲಿ ಕುಟುಂಬ ಸದಸ್ಯರು ಯಾರೂ ಇರಲಿಲ್ಲ ಅಂತ ಅನ್ಕೊಳ್ಳಿ. ಇಲ್ಲ, ಯಾರು ಇರಲಿಲ್ಲ ಅಂದರೆ ಇವ್ರು ಇಷ್ಟು ಮಾತ್ರ ಈ ಕಾಲಮ್ ಮಾತ್ರ ಫಿಲ್ ಮಾಡಿ ನಮಗೆ ಕೊಡಬೇಕಾಗುತ್ತೆ ಸರ್. ನಾವು ಅದನ್ನು ಅಪ್ಲೋಡ್ ಮಾಡಿ ಇವ್ರಿಗೊಂದು ನೋಟಿಸ್ ಬರುತ್ತೆ. ಆ ನೋಟಿಸ್ ಬಂದಾಗ ಇವ್ರದ್ದು ಡೇಟ್ ಆಫ್ ಬರ್ತ್ ಆಗ್ಬೋದು, ಆಧಾರು, ಪಾನ್ ಏನಾದರೂ ಒಂದು ಹಾಕಿ ಕೊಡಬೇಕಾಗುತ್ತೆ ಸರ್. ಹೌದು, ನೀವೇನೇ ಅವ್ರಿಗೆ ನಾವೇ ಹೇಳ್ತೀವಿ ಸರ್, ಮಾಹಿತಿ ಹೇಳ್ತೀವಿ ಸರ್ ನಾವೇ. ದಿವಸಕ್ಕೆ ಎಷ್ಟು ಅಪ್ಲಿಕೇಶನ್ಸ್ನ ಫಿಲ್ ಮಾಡ್ತಾ ಇದ್ರು ಮೇಡಮ್? ಯಾವ ರೀತಿಯಾಗಿ ನಡೀತಾ ಇದೆ? ಏನೆಲ್ಲ ಪ್ರೊಸೀಜರ್ ನಿಮ್ದು ಏನೇನಿರುತ್ತೆ? ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಸರ್. ಅದು ತುಂಬ ಸಮಸ್ಯೆ ದಿನಕ್ಕೆ 100 ಹೇಳಿದ್ದಾರೆ, ನಮ್ಗೆ 50 ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ 2002 ಲೀಸ್ಟ್ ಅವ್ರಿಗೆ ಸಿಗ್ತಾ ಇಲ್ಲ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಮಗೆ, ತುಂಬ ಸಮಸ್ಯೆ ಆಗ್ತಿದೆ ಸರ್. ಮನೆಗೆ ಹೋದರೆ ಕಾಲು ಗಂಟೆ, ಅರ್ಧ ಗಂಟೆ ಬೇಕು. ನಾವು ಫಾರ್ಮ್ ಕೊಟ್ಟು 1 ವಾರ ಆಗಿದೆ, ಅವ್ರು ಇನ್ನೂ ನಾವು ಹೋದಾಗ ಹುಡುಕ್ತಾ ಇದ್ದಾರೆ ಸರ್ ಫಾರ್ಮ್ಗಳು. ಎಲ್ಲೋ ಇಟ್ಟಿದ್ದೀವಿ, ಹೋಗಮ್ಮ ನಾಳೆ ಬಾ ಅಂತಿದ್ದಾರೆ. ಇದು ನಮಗೆ ಸಮಸ್ಯೆ ಆಗ್ತಿದೆ ಸರ್. ಅದಾದ ನಂತರ ಮೊಬೈಲಲ್ಲಿ ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಮಾಡುವಾಗ ಸರ್ವರ್ ಸಮಸ್ಯೆ ಆಗ್ತಿದೆ ಸರ್. ಪ್ರೊಸೀಜರ್ ಯಾವುದು ಮೇಡಮ್? ಪ್ರೊಸೀಜರ್ SRI BLO ಆ್ಯಪ್ ಸರ್. ಅದು BLO ಆ್ಯಪಲ್ಲಿ ಅದರಲ್ಲಿ ಮೊಬೈಲ್ ಸ್ಕ್ಯಾನರ್ ಮಾಡಿಬೇಕು ಸರ್. ಸ್ಕ್ಯಾನರ್ ಬಂದಾಗ ಅವ್ರ ವ್ಯಕ್ತಿ ಹೆಸರು ಬರುತ್ತೆ. ಬಂದಾಗ ಅವ್ರದ್ದು ಮೊಬೈಲ್ ನಂಬರು, ಫೋನ್ ನಂಬರ್ ಎಲ್ಲ ಹಾಕಿ ಅಪ್ಡೇಟ್ ಮಾಡಬೇಕು ಸರ್. ಇದು ಸರ್ವರ್ ಸಮಸ್ಯೆ ಆಗ್ತಿದೆ ಸರ್ ನಮಗೆ ಸ್ವಲ್ಪ. ಏನು ಹೇಳ್ತೀರಾ? ಸರ್ವರ್ ಸರ್ಕಾರ ಹಾಕಿಸ್ಕೊಡ್ಬೇಕು, ನೆಟ್ ಹಾಕಿಸ್ಕೊಡ್ಬೇಕು ಸರ್. ಓಡಾಡೋಕ್ಕೆ ಸಮಸ್ಯೆ ಆಗುತ್ತೆ, ನೆಟ್ ಹಾಕಿಸ್ಕೊಡ್ಬೇಕು. ಎಸ್, BLOಗಳು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರು. ಈಗ ಕಲ್ಪನಾ ಅಂತ ಹೇಳಿ ಕಾಲರ್ ಇದ್ದಾರೆ. ಕಲ್ಪನಾ ಅವರೇ, ನಮಸ್ಕಾರ. ನಮಸ್ತೆ ಸರ್. ಜಗದೀಶ್ ಸರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಕಲ್ಪನಾ ಅವ್ರು, ಹೇಳಿ. ಸರ್, ನಮಗೊಂದು ಡೌಟ್. ಬ್ಯಾಂಗ್ಳೂರಿಂದ ನಾವು ಹೇಳಿ. ಇವಾಗ 2002 ಅಲ್ಲಿ ನಮ್ಮ ಡ್ಯಾಡಿದಿತ್ತು, 2009 ಅಲ್ಲಿ ನಾವು ಮಾಡಿಸಿದ್ವಿ. ಇವಾಗ 2 ಸೈಡ್ ಫಿಲ್ ಮಾಡಬೇಕಾ, ಲೆಫ್ಟ್ ಆ್ಯಂಡ್ ರೈಟು, ಇಲ್ಲ 1 ಸೈಡ್ ಮಾತ್ರ ಮಾಡಬೇಕಾ ಸರ್? ಈಗ ನಿಮ್ಮದು ಫುಲ್ ಮೇಲ್ಗಡೆ ನಿಮ್ಮ ಹೆಸರದ್ದು ಎಲ್ಲ ಡೀಟೇಲ್ಸ್ ಇದೆ, ಅದು ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ ಸರ್. ಆಮೇಲೆ ರೈಟ್ ಸೈಡಲ್ಲಿ ನಿಮ್ಮ ಫಾದರ್ದು ಫಿಲ್ ಮಾಡಿ. ಆ ಕೆಳಗಡೆ ಸಂಪೂರ್ಣ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಲೆಫ್ಟ್ ನಮ್ದು, ರೈಟ್ ಫಾದರ್ ಫಿಲ್ ಮಾಡಬೇಕು. ಹೌದು. ರೈಟಲ್ಲಿ ಫಾದರ್ದು ಫಿಲ್ ಮಾಡಿ, ಲೆಫ್ಟಲ್ಲಿ ಏನು ಬೇಕಾಗಿಲ್ಲ. ಓಕೆ ಸರ್. ರೈಟಲ್ಲಿ ಫಿಲ್ ಮಾಡಿ ಫಾದರ್ ಡೀಟೇಲ್ಸು. ಕೆಳಗೆ ಮತ್ತೆ ಬಂದಾಗ ನಿಮ್ಮದು ಸಂಪೂರ್ಣ ಡೀಟೇಲ್ಸನ್ನು, ಆಧಾರ್ ನಂಬರ್ ಎಲ್ಲ ಹಾಕಬೇಕಾಗುತ್ತೆ. ಓಕೆ ಸರ್. ಇವಾಗ ಅದು ನಮ್ಮ ಹತ್ರ ಲಿಸ್ಟ್ ಇಲ್ಲ. ಇವಾಗ ನಮ್ದು ಏನು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಅದೆಲ್ಲ ಹೆಂಗೆ ತಗೊಳೋದು ಸರ್ ಅದನ್ನ? ಈಗ ನಿಮ್ಮ ಫಾದರ್ದು ನಿಮ್ಗೆ ಸಿಗಲಿಲ್ವಾ? ನಿಮ್ಮ ಫಾದರ್ದು ID ಕಾರ್ಡ್ ಇದ್ದರೆ, ವೋಟರ್ ID ಕಾರ್ಡ್ ಇದ್ದರೆ ಒಂದು ವಾಟ್ಸಪ್ ತರಿಸ್ಕೊಂಡು ನೀವು ಡೀಟೇಲ್ಸ್ ನೋಡ್ಬೋದು. ಇಲ್ಲ ಅಂತಂದರೆ ನಿಮಗೆ BLO ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಚೆಕ್ ಮಾಡೋದು ಹೇಗೆ ಅಂತ ಗೊತ್ತಿದೆ. ಆನ್ಲೈನಲ್ಲಿ ಚೆಕ್ ಮಾಡಲಿಕ್ಕಾಗುತ್ತೆ. ಚೆಕ್ ಮಾಡಿ ನಿಮ್ಮದು ಬರೀತಾರೆ.
ಓಕೆ ಸರ್, ಓಕೆ. ನಿಮಗೆ ಫಾರ್ಮ್ ಸಿಕ್ಕಿದೆಯಾ ಈಗ? ಹಾಂ, ಫಾರ್ಮ್ ಇದೆ ಸರ್ ನಮ್ಮ ಹತ್ರ. ಹಾಂ, ಬರ್ತಾರೆ ಕಲೆಕ್ಟ್ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರು ಚೆಕ್ ಮಾಡಿ ನಿಮ್ಮದು ಬರೆದು ಕೊಡ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಈಗ ಮಂಜುನಾಥ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಮಾತನಾಡಿ ಮಂಜುನಾಥ್ ಅವ್ರು ಹೇಳಿ. ಸರ್, ಇದು ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋದು. ಓಕೆ. ವೈಟ್ ಫೀಲ್ಡ್ ಅಲ್ಲಿ ಇದ್ದಿದ್ದು ನಮ್ದು ವೋಟರ್ ಐ ಡಿ. ನಾವು ಈ ಕಡೆ ಮಾರುತಳ್ಳಿ ಕಡೆ ಶಿಫ್ಟ್ ಆಗಿದ್ದೀವಿ. ಇವಾಗ ಅವರು ಇಲ್ಲಿ ಬಂದಿದ್ರೆ ಇದು ಮಾರುತಳ್ಳಿ ಬೇರೆ ಇದು ವಾರ್ಡ್ ಬರುತ್ತಲ್ಲ, ವರ್ತೂರ್ ವಾರ್ಡ್ ಬರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಅವರು ಬಂದವರು ನಮ್ಗಿಲ್ಲ, ನಿಮ್ದು ಆ ವಾರ್ಡ್ಗಿದೆ ಅಲ್ಲಿ ಹೋಗಿ ಮಾಡಿಸ್ಬೇಕು ಅಂತ ಹೇಳ್ತಾವ್ರೆ ನಮ್ಗೆ. ಇಲ್ಲ, ಈಗ ಅವರು ತಪ್ಪು ಹೇಳಿದ್ದಾರೆ ನಿಮಗೆ. ಆ ಥರ ಹೋಗಿ ಮಾಡಿಸೋಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಫಾರ್ಮ್ ಹೋದಂಥದ್ದು ಅವ್ರು ಕೊಡೋದಿಲ್ಲ. ಅಲ್ಲಿ ನೀವಿಲ್ಲ ಅಂತಂದರೆ ನೀವು ಹಳೆ ಜಾಗದಲ್ಲಿ ಅವ್ರಿಗೆ ಕೊಡೋದಿಲ್ಲ. ಬೇರೆ ಯಾರೋ ಇರ್ತಾರೆ, ಅವರಿಗೆ ಮಾತ್ರ ಕೊಡ್ತಾರೆ, ನಿಮಗೆ ಕೊಡೋದಿಲ್ಲ. ನೀವು ಇದೇ ವಾರ್ಡಲ್ಲಿ ಮುಂದಿನ ತಿಂಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಫಾರ್ಮ್ ನಂಬರ್ 6 ಹಾಕ್ಲಿಕ್ಕೆ ಅವಕಾಶ ಇದೆ. ನೀವು ಅದನ್ನು ಫಾರ್ಮ್ ನಂಬರ್ 6 ತುಂಬಿಕೊಟ್ರೆ ನಾವು ಮತದಾರ ಪಟ್ಟಿ ನಿಮ್ಮನ್ನು ಸೇರ್ಪಡೆ ಮಾಡ್ತೇವೆ. ಆದರೆ ಈಗ ಡ್ರಾಫ್ಟ್ ರೋಲ್ ಏನು ಬರ್ತದೆ ಆಗಸ್ಟ್ 5ಕ್ಕೆ, ಅದ್ರಾಗ ನಿಮ್ಮ ಹೆಸರು ಇರೋದಿಲ್ಲ. ನೀವು ಫಾರ್ಮನ್ನು 6 ತುಂಬಿಕೊಟ್ರೆ ನಾವು ಅಂತಿಮವಾಗಿ ಮತದಾರ ಪಟ್ಟಿಯನ್ನು ಅಕ್ಟೋಬರ್ 7ಕ್ಕೆ ಏನು ಹಾಕ್ತೀವಿ ಅದರಲ್ಲಿ ನಿಮ್ಮ ಹೆಸರು ಬರುತ್ತೆ. ಓಕೆ ಸರ್, ಇದು ಮ್ಯಾಕ್ಸಿಮಮ್ ಏನಪ್ಪಾ ಬೆಂಗಳೂರಲ್ಲಿ ಎಲ್ಲ ಒಂದು 10 years 20 years ಇಂದ ಅಂದ್ರೆ ಎಲ್ಲ ಶಿಫ್ಟ್ ಆಗಿಬಿಟ್ಟಿರ್ತಾರೆ ಬೇರೆ ಕಡೆಯಿಂದ. ಅದಕ್ಕೆ ಪ್ರಾಬ್ಲಮ್ ಅಲ್ಲ ಇದು? ಇದು ಪ್ರಾಬ್ಲಮ್ ಅಲ್ಲ. ಯಾಕೆ ಹೇಳ್ತೇನೆ ಅಂದರೆ, ಬೆಂಗಳೂರು ಅಂತ ಪ್ಲೇಸಲ್ಲಿ ಮನೆಯಿಂದ ಮನೆಗೆ ಶಿಫ್ಟ್ ಆಗಲೇಬೇಕು, ಬಾಡಿಗೆ ಮನೆ ಶಿಫ್ಟ್ ಮಾಡಲೇಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆ ಕೆಲಸಕ್ಕೆ ಹೋಗಲೇಬೇಕು, ಕೆಲಸಕ್ಕೆ ಹತ್ತಿರ ಇರಲಿ, ಮಕ್ಕಳು ಸ್ಕೂಲಿಗೆ ಹತ್ತಿರ ಇರಲಿ, ನಾವು ಮನೆ ಶಿಫ್ಟ್ ಮಾಡ್ಕೊತೀವಿ. ಇದರಿಂದ ಏನೂ ತೊಂದರೆ ಇಲ್ಲ. ಈಗ ನೀವು ಅಲ್ಲಿ ಫಾರ್ಮನ್ನು ತುಂಬಿಕೊಡೋಂಥ ಅವಶ್ಯಕತೆ ಇಲ್ಲ, ಅಲ್ಲಿ ಬಿಟ್ಬಿಡಿ. ಈಗ ನಿಮ್ಮದು ಹೊಸ ಮನೆ ಏನಿದೆ ಅಲ್ಲಿಗೆ ಫಾರ್ಮ್ ನಂಬರ್ 6 ಮುಂದಿನ ತಿಂಗಳಲ್ಲಿ ನೀವು ತುಂಬಿಕೊಟ್ರೆ ನಿಮ್ಮದು ಮತದಾರ ಪಟ್ಟಿಯಲ್ಲಿ ಹೆಸರು ಬರುತ್ತೆ. ಅದಕ್ಕೇನು ಚಿಂತೆ ಪಡಬೇಕಾಗಿಲ್ಲ. ಮುಂದಿನ ತಿಂಗಳಿಂದ ಮನೆಗೆ ಬರ್ತಾರೆ ಸರ್, ನಾವು ಹೋಗಿ ಆಫೀಸ್ಗೆ ಕೊಟ್ಬೇಕಾಗುತ್ತೆ? ಅಲ್ಲಿ ಬೂತಲ್ಲಿ ಇರ್ತಾರೆ, ಇಲ್ಲ ನಿಮ್ಮ ಮನೆಗೂ ಬರ್ತಾರೆ. 1 ರೌಂಡ್ ಮನೆಗೂ ಬಂದು ಫಾರ್ಮ್ ನಂಬರ್ 6 ಯಾರು ಕೊಡಿದ್ರೆ, ಇಲ್ಲ BLAಗಳಂತ ಇದ್ದಾರೆ, ರಾಜಕೀಯ ಪಕ್ಷದ ಒಬ್ಬೊಬ್ಬರು ಬೂತ್ ಲೆವೆಲ್ ಏಜೆಂಟ್ ಅಂತ ನೇಮಕ ಮಾಡಿದ್ದಾರೆ. ಅವರು ಸಹ ಅದನ್ನು ಫಾರ್ಮ್ ನಂಬರ್ 6 ಕಲೆಕ್ಟ್ ಮಾಡಿ ನಮಗೆ ಕೊಡ್ಬೋದು. ನೀವು ನಿಮಗೆ ಫಾರ್ಮ್ ನಂಬರ್ 6 ತುಂಬಿಕೊಡ್ಲಿಕ್ಕೆ ಆಗುತ್ತೆ. ಎಸ್, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಈಗ ಮೊಹಮ್ಮದ್ ಅಂತ ಚಿತ್ರದುರ್ಗದಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಮೊಹಮ್ಮದ್ ಅವರೇ. ನಮಸ್ಕಾರ ಸರ್. ಮಾತಾಡಿ. ಜಗದೀಶ್ ಅವರಿದ್ದಾರೆ. ಮೊಹಮ್ಮದ್ ಅವರು ಹೇಳಿ. ಸರ್, ನಮ್ಮೊಂದು ಪ್ರಶ್ನೆ ಇದೆ. ಹೇಳಿ. ನಾನು 2002ರಲ್ಲಿ ಓಟ್ ಹಾಕಿದ್ದೀನಿ. ಅಂದ್ರೆ ಹಳೆ ಐಡೆಂಟಿ ಕಾರ್ಡ್ ಅದೇ ಬೂತ್ ನಲ್ಲಿ ಹೊಸ ಐಡೆಂಟಿ ಕಾರ್ಡು ಇದೆ ನಂದು, IKI. ಅದಕ್ಕೆ ಆಧಾರ್ ಎಲ್ಲ ಲಿಂಕ್ ಆಗಿದೆ. ಆನ್ಲೈನ್ ನಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ. ಅದು ಸರಿನಾ ತಪ್ಪು ಅಂತ ನಿಮ್ಗೆ ಅದು ಕ್ಲಿಯರ್ ಮಾಡಬೇಕು. ಇಲ್ಲ, ಈಗ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ತುಂಬಿಕೊಟ್ರೆ ಎನ್ಯುಮರೇಷನ್ ಫಾರ್ಮ್ ಅಂತ ಬರ್ತದೆ, ಅದನ್ನು ತುಂಬಿ ಆನ್ಲೈನಲ್ಲಿ ತುಂಬೋದು. ಇಲ್ಲಿ ನಿಮ್ಮ ಮನೆಗೆ ಫಾರ್ಮ್ ಕೊಡಲಿಲ್ವಾ? ಇಲ್ಲ, BLO ಬಂದಿಲ್ಲ. ಇಲ್ಲ ಅಂದರೆ ಇನ್ನೂ ಬರ್ಬೋದು, ಇನ್ನೂ ಬರಲಿಕ್ಕೆ ಅವಕಾಶ ಇದೆ. ಈ ತಿಂಗಳು 29ರವರೆಗೂ ಅವಕಾಶ ಇದೆ, ಅಷ್ಟರೊಳಗೆ ನಿಮಗೆ ಬರ್ಬೋದು. ಇಲ್ಲ, ಆನ್ಲೈನಲ್ಲಿ ಫಾರ್ಮ್ ತುಂಬಿಡಿ, ನೀವು ಅದನ್ನು ವೆರಿಫಿಕೇಶನ್ ಮಾಡಿಕೊಂಡು ನಿಮಗೆ ಕೊಡ್ತಾರೆ. 2002ರಲ್ಲಿ ನಿಮ್ಮದು ಇತ್ತ ವೋಟರ್ ಲಿಸ್ಟಲ್ಲಿ ಇತ್ತ ಹೆಸರು? ವೋಟರ್ ಲಿಸ್ಟ್ ನಲ್ಲಿ ಇದೆ, ಅದೇ ಬೂತ್ ಸೇಮ್, ಮತ್ತೆ ಅದೇ ಬೂತ್ ನಲ್ಲಿ ಹೊಸ ಐಡೆಂಟಿ ಕಾರ್ಡು ಇದೆ. ನಿಮಗೆ ಅದೇ ಬೂತಲ್ಲಿ ಹಿಂದೆ ಯಾವ ಪಾರ್ಟು ಯಾವ ಇದು ಹಳೆ ID ಕಾರ್ಡಲ್ಲಿ ಏನು ಡೀಟೇಲ್ಸ್ ಇತ್ತು ಅದನ್ನು ಫಾರ್ಮಲ್ಲಿ ತುಂಬಿಡಿ, ನಿಮ್ಮದು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಎಸ್ ಮೊಹಮ್ಮದ್, ಧನ್ಯವಾದಗಳು ಸರ್. ಈಗ ತುಮಕೂರು BLOಗಳು ಮಾತನಾಡ್ತಾ ಕೆಲವಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ನಮಗೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ, ಟಾರ್ಗೆಟ್ 100 ಅಂತ ಹೇಳ್ತಾರೆ, ನಾವು 50 ರೀಚ್ ಆಗೋಕ್ಕೆ ಹೆಣಗಾಡ್ತಾ ಇದ್ದೀವಿ, ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ಈಗ ಏನಂದರೆ ಒಬ್ಬರಿಗೆ ನಾರ್ಮಲಾಗಿ 1200 ಒಳಗಡೆ ಮತದಾರ ಪಟ್ಟಿಯಲ್ಲಿ ಒಂದು ಮತದಾರ ಪಟ್ಟಿಯಲ್ಲಿ ಹೆಸರು ಇರುತ್ತೆ. ಅದರಲ್ಲಿ ಒಂದು ಮನೆಗೆ ಯಾವರೇಜ್ 3 ಅಥವಾ 4 ಜನ ಇಟ್ಕೊಂಡ್ರೆ ಇವರು 300 ಮನೆ ಅಥವಾ 350 ಮನೆಗೆ ವಿಸಿಟ್ ಮಾಡಬೇಕಾಗುತ್ತೆ. ಇವರು 50 ಮನೆನ ಒಂದು ದಿವಸಕ್ಕೆ ವಿಸಿಟ್ ಮಾಡಿದರೆ 7 ದಿನ ಅಥವಾ 8 ದಿನ ಇಲ್ಲ ಹೆಚ್ಚು 10 ದಿವಸಕ್ಕೆ ರೀಚ್ ಆಗ್ಬೋದು. ಒಂದು ಮನೆಗೆ ಹೋದರೆ 5 ಜನರಿಗೆ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದನ್ನು ಸಿಗ್ನೇಚರ್ ತೊಗೋಬೇಕು. ಅವರು ಹೇಳಿರೋದೇನೆಂದರೆ ಇಂಟರ್ನೆಟ್ ಇರೋದಿಲ್ಲ ಅಂತ. ಇಂಟರ್ನೆಟನ್ನು ಸ್ಕ್ಯಾನ್ ಮಾಡೋಕ್ಕೆ ಇಂಟರ್ನೆಟ್ ಇರೋ ಪ್ಲೇಸಲ್ಲಿ ಬರ್ಬೋದು. ನಾವು ಅದಕ್ಕೆ ಏನು ಮಾಡಿದ್ವಿ, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ವಿ. ಗ್ರಾಮ ಪಂಚಾಯತ್ ಆಫೀಸಲ್ಲಿ ಮಾಡಿದ್ದೀವಿ. ಇಲ್ಲಿ ಅರ್ಬನ್ ಆದರೆ ನಾವು ವಾರ್ಡ್ ಆಫೀಸ್ ಏನಿದೆ, ವಾರ್ಡ್ ಆಫೀಸಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಹಾಕಿದ್ದೀವಿ. ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿದ್ದೀವಿ, ಇವರಿಗೂ ವೈಫೈಯಲ್ಲಿ ಯೂಸ್ ಮಾಡ್ಬೋದು. ಹಾಗಾಗಿ ಇಂಟರ್ನೆಟ್ ಫೆಸಿಲಿಟಿನ ಅಲ್ಲಿ ಮಾಡಿದ್ದೀವಿ. ಹಾಗಾಗಿ ಎಲ್ಲಿ ನೆಟ್ವರ್ಕ್ ಇರೋದಿಲ್ಲೋ ಅಂಥವ್ರು ಇಲ್ಲಿ ತಂದು ಅದನ್ನು ಸ್ಕ್ಯಾನ್ ಮಾಡಿ ಎಂಟ್ರಿಯನ್ನು ಮಾಡ್ಬೋದು. ಹಾಗಾಗಿ ಇಂಟರ್ನೆಟ್ ಏನು ವ್ಯವಸ್ಥೆ ಏನೂ ತೊಂದರೆ ಇಲ್ಲ. ಓಕೆ, ಕೆಲವರು ಜನಗಳನ್ನು ರೀಚ್ ಆಗೋದೇ ಭಾಳ ಸಮಸ್ಯೆ ಅಂತ, ಮನೇಲಿ ಇರೋದಿಲ್ಲ, ಲಾಕ್ ಇರುತ್ತೆ, ಅಥವಾ ಸಿಟಿ ಪ್ರದೇಶದಲ್ಲಿ ಸಿಗೋದಿಲ್ಲ, ಈ ಥರದ ಕೆಲವು ಸಮಸ್ಯೆಗಳು ಕೂಡ. ಹೌದು, ಈಗ ಏನಾಗಿದೆ, ಲಾಕ್ ಆದ ಮನೆಗಳಿಗೆ ನಾವು ಸ್ಟಿಕ್ಕರ್ ಅಂಟಿಸ್ತೀವಿ, ರೆಡ್ ಸ್ಟಿಕ್ಕರ್ ಅಂಟಿಸ್ತೀವಿ. ಈಗ ನಾವು ಇವತ್ತು ಹೋಗಿದ್ದೀನಿ, ಲಾಕ್ ಆಗಿದೆ, ಡೋರ್ ಲಾಕ್ ಆಗಿದೆ, ಸ್ಟಿಕ್ಕರ್ ಅಂಟಿಸ್ತೀವಿ. ಸ್ಟಿಕ್ಕರ್ ಅಂಟಿಸಿದ ಮೇಲೆ ಅದರಲ್ಲಿ ಫೋನ್ ನಂಬರ್ ಸಹಿತ ಬರೆದಿತ್ತು BLOದು.
ಅವರು ನಾವು ಅವ್ರು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಅವ್ರು ಬಂದು ಹೋಗಿದ್ರೆ ಸ್ಟಿಕ್ಕರ್ ಅಂಟಿಸಿದ್ರೆ ಅದರಲ್ಲಿ ನಂಬರ್ ಇರುತ್ತೆ, ಒಂದು ಕಾಲ್ ಮಾಡ್ಬೋದು. ಬಿ ಎಲ್ ಅವ್ರಿಗೆ ಒಂದು ಕಾಲ್ ಮಾಡಿ ನಾವು ಇಂಥ ಸಮಯದಲ್ಲಿ ಇರ್ತೀವಿ, ನೀವು ಬಂದು ನಮ್ಮ ಫಾರ್ಮ್ ಕೊಡಿ, ಕಲೆಕ್ಟ್ ಮಾಡಿ ಅಂತಂದರೆ ಬಂದು ಹೋಗ್ತಾರೆ. ಹಾಗಾಗಿ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡೋದಿಷ್ಟೇ, ನೀವು ಫಾರ್ಮ್ ತೊಗೊಂಡಿದ್ದೀರಿ, ನಿಮ್ಮ ಮನೆಗೂ ಸ್ಟಿಕ್ಕರ್ ಅಂಟಿಸಿದ್ದೀವಿ, ಅದರಲ್ಲಿ ಬಿ ಎಲ್ ಒ ನಂಬರ್ ಇದೆ. ನೀವೇನಾದರೂ ಕೊಡೋಕ್ಕೆ ಅವ್ರು ಬಂದ ಸಮಯದಲ್ಲಿ ನೀವು ಇಲ್ಲ ಅಂದರೆ ನೀವು ಯಾವಾಗ ಇರ್ತೀರಿ ಅವ್ರಿಗೊಂದು ಫೋನ್ ಮಾಡಿ ಹೇಳಿ ಬಂದು ಕಲೆಕ್ಟ್ ಮಾಡ್ತಾರೆ. ಫಾರ್ಮ್ ತಗೊಳ್ಳೋಕ್ಕೂ ಅಷ್ಟೇ, ರೆಡ್ ಸ್ಟಿಕ್ಕರ್ ಇರುತ್ತೆ, ನೀವು ಡೋರ್ ಲಾಕ್ ಆಗಿದೆ, ಒಂದು ಕಾಲ್ ಮಾಡಿ ನಾನು ಇಂಥ ಸಮಯಕ್ಕೆ ಇರ್ತೀನಿ ಬನ್ನಿ ಅಂತ, ಆ ಸಮಯಕ್ಕೆ ಬಂದು ಬಿ ಎಲ್ ಒಗಳು ಫಾರ್ಮ್ ಕೊಡ್ತಾರೆ. ಓಕೆ, ಈಗ ಮಂಡ್ಯದಿಂದ ಕಾಂತ ಅಂತ ಹೇಳಿ ಲೈನಲ್ಲಿದ್ದಾರೆ. ಕಾಂತ ಅವ್ರಿಗೆ ಮಾತನಾಡಿ. ಉತ್ತರಾಖಂಡ್ ನೈನಿತಾಲ್ ಜಿಲ್ಲೆ, ಅಲ್ಲಿ ಅವ್ರ ತಂದೆದು 2003 ಸಿಕ್ಕಿದೆ, 2002 ಸಿಕ್ಕಿಲ್ಲ. ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ವಿಧಾನಸಭಾ ಕ್ಷೇತ್ರ ಎಲ್ಲ ಕೊಟ್ಟಿದೀವಿ. ಆದ್ರೂ ಅದು 2003 ಅಂತ ಇದ್ ಮಾಡ್ತಿದ್ದಾರೆ, ಏನ್ ಮಾಡುದು ಸರ್? ಈಗ 2000 ಮತದಾರರ ಪಟ್ಟಿಯಲ್ಲಿ ಹೆಸರಿರೋದು ಕಂಪಲ್ಸರಿ. ಅಕಸ್ಮಾತ್ ಅದಿಲ್ಲ ಅಂದರೆ ಏನೂ ಪರವಾಗಿಲ್ಲ, ನೀವು ಫಾರ್ಮಿಗೆ ಸೈನ್ ಮಾಡಿ ಕೊಟ್ಬಿಡಿ, ಅದನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ ಡ್ರಾಫ್ಟಲ್ಲಿ. ಫೈನಲ್ ಮಾಡೋದಕ್ಕಿಂತ ಮೊದಲು ಒಂದು ನೋಟಿಸ್ ಬರುತ್ತೆ, ನೀವು ದಾಖಲೆಗಳನ್ನು 12 ದಾಖಲೆಗಳಿವೆ, ಆ ದಾಖಲೆಯಲ್ಲಿ ಯಾವುದಾದ್ರೂ ಒಂದು ಕೊಟ್ಟರೆ ಸಾಕು, ನಿಮ್ಮ ಮತದಾರರ ಪಟ್ಟಿ ಸೇರ್ಪಡೆ ಆಗುತ್ತೆ. ಹೌದಾ? ಹೌದಾ? 2003 ಇದ್ರು ಏನು ತೊಂದರೆ ಇಲ್ಲ, ಅವರು ಮಾಡ್ಕೊಡಿ ಅಂತ ಕೇಳ್ಬಹುದಾ ನಾವು ಅವ್ರನ್ನ? ಇಲ್ಲ, ಹಂಗೆ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಸದ್ಯಕ್ಕೆ ಅದು 2002 ದಾಖಲೆ ಸಿಗಲಿಲ್ಲ ಅಂದರೆ ಫಾರ್ಮಿಗೆ ಸೈನ್ ಮಾಡಿಕೊಡಿ, ಅದು ಮತದಾರರ ಪಟ್ಟಿ, ಕರಡು ಮತದಾರರ ಪಟ್ಟಿಯಲ್ಲಿ ಬಂದ್ಬಿಡುತ್ತೆ ಡ್ರಾಫ್ಟಲ್ಲಿ. ಆಮೇಲೆ ನಿಮಗೊಂದು ನೋಟಿಸ್ ಬರುತ್ತೆ, ಆ ಸಂದರ್ಭದಲ್ಲಿ ದಾಖಲೆ ಹಾಜರುಪಡಿಸ್ಬೇಕು. 12 ದಾಖಲೆಗಳನ್ನು ಸರ್ಕಾರಕ್ಕೆ ಚುನಾವಣಾ ಆಯೋಗ ಪಟ್ಟಿ ಮಾಡಿದೆ, ಆ 12 ದಾಖಲೆಯಲ್ಲಿ ಒಂದಾದ್ರೂ ದಾಖಲೆಯನ್ನು ನೀವು ಹಾಜರುಪಡಿಸಿದ್ರೆ ಸಾಕಾಗುತ್ತೆ. ಸರಿ ಸರಿ ಸರ್, ಥ್ಯಾಂಕ್ ಯು ಕಾಂತ ಅವರೇ. ಈಗ ಸರ್, ಕೆಲವರು SIR ಬಂದ ತಕ್ಷಣ ಬಹುತೇಕ ಕಡೆಗಳಲ್ಲಿ ಅಕ್ರಮ ವಲಸಿಗರು ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು. ಯಾರು ಈ ಅಕ್ರಮ ವಲಸಿಗರು ಅಂತ ನೀವೇನು ಕನ್ಸಿಡರ್ ಮಾಡ್ತೀರಿ? ಈಗ ಸ್ವಲ್ಪ ಯಾವಾಗಲೂ ನೀವು ಚರ್ಚೆ ಆಗ್ತಾ ಇರೋದು ನೋಡ್ತಾ ಇರ್ತೀರಿ. ಬಾಂಗ್ಲಾ ಅಕ್ರಮ ವಲಸಿಗರು ಇಲ್ಲಿ ಬೆಂಗಳೂರಿನಲ್ಲಿದ್ದಾರೆ, ಕಾಫಿ ತೋಟದಲ್ಲಿದ್ದಾರೆ, ಚಿಕ್ಕಮಂಗ್ಳೂರಲ್ಲಿದ್ದಾರೆ, ಬೇರೆ ಬೇರೆ ಕಡೆಗಿದೆ ಅಂತ. ಈ ಕೋಗಿಲಲ್ಲಿ ಚೆಕ್ ಮಾಡಿದ್ವಿ, ಒಬ್ಬರು ಅಕ್ರಮ ಬಾಂಗ್ಲಾ ವಲಸಿಗರು ಸಿಗಲಿಲ್ಲ. ಹಂಗಂತ ಬೆಂಗಳೂರಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಅವರು ವಲಸಿಗರು ಇರ್ಬೋದು, ಅದನ್ನು ಅಕ್ರಮ ವಲಸಿಗರನ್ನ ಕೇಂದ್ರ ಸರ್ಕಾರ ಹ್ಯಾಂಡ್ಲ್ ಮಾಡುತ್ತೆ, ನಾವು ಮಾಡೋದಿಲ್ಲ. ಕೇಂದ್ರ ಸರ್ಕಾರದ ಹೋಮ್ ಡಿಪಾರ್ಟ್ಮೆಂಟ್ ಅಂತ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ. ಆದರೆ ನಾವೀಗ ಅವರು ಮತದಾರರ ಪಟ್ಟಿ ಸೇರ್ಪಡೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾವುದೇ ಕಾರಣಕ್ಕೂ ಅಕ್ರಮ ಬಾಂಗ್ಲಾ ವಲಸಿಗರಾಗಲಿ, ಯಾವುದೇ ದೇಶದವರು ಅಕ್ರಮವಾಗಿ ಬಂದಿರಲಿ, ಸಕ್ರಮವಾಗಿ ಬಂದಿರಲಿ, ಆದರೆ ಯಾವ ಕಾರಣಕ್ಕೂ ಅವ್ರ ಮತದಾರರ ಪಟ್ಟಿಯಲ್ಲಿ ಇರಬಾರ್ದು. ನಮ್ಮ ದೇಶದ ನಾಗರಿಕರು ಮಾತ್ರ ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು. ಯಾವುದೇ ಕಾರಣಕ್ಕೂ ಬೇರೆ ದೇಶದವ್ರು ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಎನ್ಶೂರ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಭಾರತೀಯ ಪೌರತ್ವ ಪಡೆದುಕೊಂಡಿರೋರಿಗೆ ಮಾತ್ರ. ಹೌದು, ಭಾರತೀಯ ಪೌರ ಮೊದಲ ಕಂಡೀಷನ್ನೇ ಭಾರತೀಯ ಪೌರನಾಗಿರಬೇಕು ಅಂತ ಅನ್ನೋದು, ಅವ್ರಿಗೆ ಮಾತ್ರ ಇದು, ಬೇರೆ ಯಾರಿಗೂ ಸಹ ನಮ್ಮ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡೋದು. ಈಗ ಡಿಜಿಟಲಿ ಕೂಡ ಕೆಲವರು ಏನು ಮಾಡ್ತಾರೆ, ಆನ್ಲೈನಲ್ಲೇ ಸಬ್ಮಿಟ್ ಮಾಡ್ತಾರೆ. ಊರಿಗೆ ಹೋಗೋಕ್ಕಾಗೋದಿಲ್ಲ ಅಥವಾ BL ಒಳಗೆ ಮೀಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಈಗ ಎಲ್ಲವೂ ಡಿಜಿಟಲ್ ಈಗ ಆನ್ಲೈನಲ್ಲೇ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬಂತು ಅಂತ ಅಂದ್ಕೊಳ್ಳಿ. ಆ ನಂತರದಲ್ಲಿ ಅದನ್ನು ದೃಢೀಕರಿಸ್ಕೊಳ್ಳೋದು ಹೆಂಗೆ? ಮತ್ತೊಮ್ಮೆ ಆಫ್ಲೈನಲ್ಲಿ ಫಿಲಪ್ ಮಾಡ್ಕೊಳ್ಬೇಕು ಅವಶ್ಯಕತೆ ಬರುತ್ತೆ? ಇಲ್ಲ, ಆನ್ಲೈನಲ್ಲಿ ಬಂದಿದ್ದನ್ನು ನಾವು ಲಿಸ್ಟ್ ತಗೋತೀವಿ, BLOಗಳಿಗೆ ಕೊಡ್ತೀವಿ. BLOಗಳು ಒಂದ್ಸರಿ ವೆರಿಫೈ ಮಾಡ್ತಾರೆ, ಅವರಿದ್ದಾರಾ ಏನು, ಅವರೇನು ಅದೇ ಅಡ್ರೆಸ್ಸಲ್ಲಿ ಇದ್ದಾರೆ ಅಂತ ವೆರಿಫೈ ಮಾಡ್ತಾರೆ. ಆಮೇಲೆ ನಾವು ಡ್ರಾಫ್ಟಿಗೆ ಅವ್ರನ್ನ ಸೇರ್ಪಡೆ ಮಾಡ್ಕೋತೀವಿ. ಈಗ ನಮಗೆ ಸಾಕಷ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಬಂದಿವೆ, ಅವೆಲ್ಲವನ್ನು BLO ಕೊಟ್ಟು ಒಂದ್ಸರಿ ವೆರಿಫೈ ಮಾಡಿ ನಾವು ಅದನ್ನು ಡ್ರಾಫ್ಟಿಗೆ ಸೇರ್ಪಡೆ ಮಾಡ್ಕೋತೀವಿ. ಅಂತಿಮವಾಗಿಯೂ ಸಹ ಅದು ಮತದಾರರ ಪಟ್ಟಿಯಲ್ಲಿ ಕರೆಕ್ಟ್ ಇದೆ ಅಂತ ಆದರೆ ಸೇರ್ಪಡೆ ಆಗುತ್ತೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ಆಫ್ಲೈನಲ್ಲಿ ಮತ್ತೊಮ್ಮೆ ಫಿಲ್ ಮಾಡಬೇಕಾದ ಅವಶ್ಯಕತೆನೇ ಬರೋದು? ಖಂಡಿತ ಇಲ್ಲ. ಆನ್ಲೈನಲ್ಲಿ ಯಾರ್ಯಾರು ಫಿಲ್ ಮಾಡಿದಿರೋ ಅವರು ಮತ್ತೆ ಆಫ್ಲೈನಲ್ಲಿ ಫಿಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಆನ್ಲೈನಲ್ಲಿ ಇರೋದನ್ನೇ ನಾವು ಪ್ರಿಂಟ್ ತೊಗೊಂಡು BLOಗಳಿಗೆ ಕೊಡ್ತೀವಿ, ಅವರು ವೆರಿಫೈ ಮಾಡ್ತಾರೆ, ಮನೆಗೆ ಹೋಗಿ ಕರೆಕ್ಟ್ ಇದೆ ಅಂತ ಅಂದರೆ ನಾವು ಅದನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತೀವಿ. ಈಗ ಅನಕ್ಷರಸ್ಥರಿರ್ತಾರೆ ಕೆಲವು ಕುಟುಂಬಗಳಲ್ಲಿ, ಈಗಲೂ ಕೂಡ ಹಳ್ಳಿಗಳಲ್ಲಿ ಅನಕ್ಷರಸ್ಥರಿದ್ದಾರೆ, ಅವರ ಫಿಲಪ್ ಮಾಡುವಂಥ ಸಮಸ್ಯೆ ಎದುರಾಗುತ್ತೆ ಅವರಿಗೆ. ಆಗ ಯಾವ ಸಹಾಯವನ್ನು ಪಡೆದುಕೊಳ್ಳಬೇಕು? ಈಗ ಚುನಾವಣಾ ಆಯೋಗ ಅದಕ್ಕೂ ಸಹ ಭಾಳ ಆಲೋಚನೆ ಮಾಡಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ದಾರೆ. ಈಗ ನಾವು ಪ್ರತಿ ಗ್ರಾಮ ಪಂಚಾಯತಲ್ಲಿ ಮಾಡಿದ್ದಾರೆ, ರೂರಲಲ್ಲಿ. ನಮ್ಮಲ್ಲಿ ಪ್ರತಿ ವಾರ್ಡಲ್ಲಿ ಅಲ್ಲಿ ನಾವು ಅಧಿಕಾರಿಗಳನ್ನ ಕೂರಿಸಿದ್ದೀವಿ, ಸಿಬ್ಬಂದಿ ವರ್ಗದವ್ರನ್ನ ಕೂರಿಸಿದ್ದೀವಿ, ಕಂಪ್ಯೂಟರ್ ಕೊಟ್ಟಿದ್ದೀವಿ. ಯಾರಾದರೂ ಬಂದರು ಅಂತಂದರೆ ಅವ್ರಿಗೆ ಫಿಲ್ ಮಾಡಿಕೊಡ್ತೀವಿ. ಪ್ಲಸ್ ಅವ್ರದ್ದು 2002 ಮತದಾರರ ಪಟ್ಟಿಯಲ್ಲಿ ಎಲ್ಲಿ ಹೆಸರಿತ್ತು ಅಂತ ನಾವು ಅಲ್ಲೇ ಸರ್ಚ್ ಮಾಡಿ ಅದನ್ನು ಫಿಲ್ ಮಾಡಿ ಅವ್ರ ಹತ್ರ ಸೈನ್ ತೊಗೊಂಡು ಕೊಟ್ಬಿಡ್ತೀವಿ. ಓಕೆ ಸರ್, ಈಗ ಹೇಮಾವತಿ ಅಂತ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಹೇಮಾವತಿ ಅವರೇ. ನಮಸ್ಕಾರ. ಮಾತಾಡಿ, ಜಗದೀಶ್ ಸರ್ ಇದ್ದಾರೆ. ಹೇಳಿ ಅಮ್ಮ, ಮಾತಾಡಿ. ಹಲೋ, ಹೇಳಿ, ಕೇಳ್ತಾ ಇದೆ, ಹೇಳಿ. ಅದೇ ಸರ್, ನಾವು ಶ್ರೀನಗರದಲ್ಲಿ ಓಟ್ ಹಾಕಿದ್ದು, ಮಾದನಾಯಕನಹಳ್ಳಿ ಇದೀವಿ ನಾವು.
ಇವಾಗ ಮಾದನಂಗಡಿಗೆ ಮಾಡ್ಕೊಡ್ಲಿಲ್ಲ, ಅದೆಲ್ಲ ಭರ್ತಿ ಮಾಡಿ ಅಲ್ಲೇ ಇಸ್ಕೊಂಡ್ರು, ಒಂದು ಸೈನ್ ಹಾಕಿ. ಅದಕ್ಕೆ ಫೋಟೋ ಅಂಟಿಸ್ಲಿಲ್ಲ ಅವರು. ಫೋಟೋ ಅಂಟಿಸ್ಬೇಕು ಅಂತ ಹೇಳ್ತಾ ಇದ್ರು, ಫೋಟೋನೇ ಇಸ್ಕೊಂಡಿಲ್ಲ. ಏನು ಪರವಾಗಿಲ್ಲ ಮೇಡಮ್ ಅಂತ ಅವರೇ ಭರ್ತಿ ಮಾಡಿದ್ರು. ನೀವ್ ಹೇಳಿದ ರೀತಿ ಬರ್ದೇ ಇಲ್ಲ, ಅವ್ರು ಏನೇನೋ ಬರ್ದಿದ್ದಾರೆ. ಈಗ ಅದು ಅರ್ಥ ಆಗ್ತಾ ಇಲ್ಲ. ಫೋಟೋ ಇತ್ತ ಅದರಲ್ಲಿ? ಫೋಟೋ ಐತೆ, ವೋಟಿಂಗ್ ಲಿಸ್ಟಲ್ಲಿ ಫೋಟೋ ಇದೆ. ಅಲ್ಲ, ಈಗ ಫಾರ್ಮ್ ಕೊಟ್ರಲ್ಲ, ನಿಮಗೆ ಫಾರ್ಮ್ ತೋರಿಸಿದ್ರಲ್ಲ ಫಿಲ್ ಮಾಡಕ್ಕೆ, ಅದ್ರಲ್ಲಿ ನಿಮ್ಮ ಫೋಟೋ ಇತ್ತು ತಾನೆ? ಮೇಡಮ್ ಅವರೇ ಭರ್ತಿ ಮಾಡ್ಕೊಂಡ್ರು, ನಮಗೆ ಬರಲ್ಲ ಅಂದಿದ್ಕೆ. ಆಯ್ತು, ನಿಮ್ಮ ಫೋಟೋ ನಿಮ್ದು ಸರಿ ಇತ್ತ? ನಿಮ್ದೇ ಫೋಟೋ ಇತ್ತಾ? ಹಾ, ನಮ್ದೇ ಫೋಟೋ ಇತ್ತು, ನಮ್ಮ ಹುಡ್ಗಂದು ಫೋಟೋ ಇತ್ತು. ಅದೇ ಸಾಕು, ಅದೇ ಫೋಟೋ ಸಾಕು. ಅದೇನು ಅದರಿಂದ ಏನು ಆತಂಕ ಪಡಬೇಕಾಗಿಲ್ಲ. ನಿಮ್ಮದು ಮತದಾರ ಪಟ್ಟಿ ಹೆಸರು ಬರುತ್ತೆ. ಈ ಡ್ರಾಫ್ಟ್ ಏನು ನಾವು ಕರಡು ಮತದಾರ ಪಟ್ಟಿಯನ್ನು ಆಗಸ್ಟ್ 5ನೇ ತಾರೀಕು ಹಾಕ್ತೀವಲ್ಲ, ಅದರಲ್ಲಿ ನಿಮ್ಮ ಹೆಸರು ಬರುತ್ತೆ. ಈಗೇನಾಗುತ್ತೆ, ಯಾರಿಗೆ ತುಂಬಕ್ಕೆ ಬರೋದಿಲ್ಲ ನಮ್ಮವರೇ ಫಿಲ್ ಮಾಡ್ಕೋತಾರೆ BLOಗಳು. ಹಾಗಾಗಿ ಅದರಿಂದ ಏನು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ಅವರು ನಿಮ್ಮಂಗೆ ಹೇಳಿದ್ರು, ಅದಕ್ಕೆ ಭಯ ಆಯ್ತು, ಫೋನ್ ಮಾಡಿ. ಏನಿಲ್ಲ, ಏನು ಭಯ ಪಡೋಂಥ ಅವಶ್ಯಕತೆ ಇಲ್ಲ. ನಿಮ್ಮದು ಮತದಾರ ಪಟ್ಟಿಯಲ್ಲಿ ಹೆಸರು ಬರುತ್ತೆ. ಎಸ್, ಧನ್ಯವಾದಗಳು ಹೇಮಾವತಿ ಅವರೇ. ಈಗ ಶೋಭಾ ಅವರಿದ್ದಾರೆ ಬೆಂಗಳೂರಿಂದ. ಶೋಭಾ ಅವರೇ ನಮಸ್ಕಾರ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಾವು ಇಲ್ಲಿ RHV ಕಾಲೋನಿ ಮಾದೇವಪುರ ಕ್ಷೇತ್ರದಿಂದ ಮಾತಾಡ್ತಾ ಇರೋದು ಸರ್. ಹೇಳಿ. ನಮ್ದೆಲ್ಲ ಮುಂಚೆ 2002 ವರ್ತೂರಲ್ಲಿ ಬರುತ್ತೆ ಸರ್. ಅದು ಇವಾಗ ಏನಾಗಿದೆ, 2002 ಪಟ್ಟಿಯಲ್ಲಿ ನಮ್ಮ ಇದೇ ಏರಿಯಾ ವೈಸೇ ಏನು ಲಿಸ್ಟೇ ಇಲ್ಲ ಸರ್, ಹೆಸರುಗಳೇ ಇಲ್ಲ. ಅದು ಎಷ್ಟು ಹುಡುಕಿದ್ರು BLOಗಳನ್ನ ಕೇಳಿದ್ರೆ ನಮಗೂ ಸಿಗ್ತಾ ಇಲ್ಲ, ಪರವಾಗಿಲ್ಲ ಬಿಡಿ ಅಂತಾರೆ. ಹೋಗ್ಲಿ, ನಮಗ್ ಗೊತ್ತಿರೋ ಇನ್ಫಾರ್ಮೇಶನ್ ನ ಕೊಟ್ಟು ನಾವು ಫಿಲ್ಅಪ್ ಮಾಡ್ಕೊಡ್ತೀವಿ ಅಂದ್ರೆ ಇಲ್ಲ ಬೇಡ, 2002 ನೀವು ಹುಡುಕಿ ಮಾಡ್ಲೇಬೇಕು ಅಂತಾರೆ ಸರ್. ಏನ್ ಹೇಳೋದು? ಇಲ್ಲ, ಆ ಥರ ಏನಿಲ್ಲ. ನಿಮ್ಮದು 2002 ಹುಡುಕಿ ಸಿಗಲಿಲ್ಲ ಅಂತ ಅಂದರೆ ನೀವು ಫಾರ್ಮ್ಗೆ ನಿಮ್ಮದು ಫಿಲ್ ಮಾಡಿ, ನಿಮ್ಮ ಡೀಟೇಲ್ಸ್ ಏನಿದೆ ಫಿಲ್ ಮಾಡಿ ಸೈನ್ ಮಾಡಿಕೊಡಿ. ಮತದಾರ ಪಟ್ಟಿಯಲ್ಲಿ ಹೆಸರು ಬರ್ತದೆ. ಅದೇನಾದ್ರು ನಾವು ಆಲ್ರೆಡಿ 2002ದಲ್ಲಿ ನೀವು ಎಲ್ಲಿದ್ರು ಸಹ ನೋಡಿ ಮ್ಯಾಪಿಂಗ್ ಮಾಡಿದ್ದೀವಿ. ಮ್ಯಾಪಿಂಗ್ ಆಗಿಲ್ಲ ಅಂದರೆ ಒಂದು ನೋಟಿಸ್ ಬರುತ್ತೆ. ನೋಟಿಸ್ ಬಂದ ಸಂದರ್ಭದಲ್ಲಿ ಒಂದು ದಾಖಲೆಯನ್ನು ಹಾಜರುಪಡಿಸಿದ್ರೆ ಆಯಿತು, ನಿಮ್ಮದು ಮತದಾರ ಪಟ್ಟಿ ಹೆಸರು ಬರ್ತದೆ. ಇದಕ್ಕೇನು ಆತಂಕ ಪಡಬೇಕಾಗಿಲ್ಲ. ನೀವು ಫಾರ್ಮನ್ನು ಕೊಡಲೇಬೇಕು. ನಿಮಗೆ ಫಾರ್ಮ್ ಕೊಟ್ಟಿದ್ದಾರೆ ಈಗ? ಕೊಟ್ಟಿದ್ದಾರೆ ಸರ್, ಫಾರ್ಮ್ ಕೊಟ್ಟಿದ್ದಾರೆ. ಅದೇ ನಾವು 50 ವರ್ಷ 60 ವರ್ಷದಿಂದ ಇಲ್ಲೇ ಇದೀವಿ ಸರ್. ಆದ್ರೆ ಇಡೀ ಏರಿಯಾದು ನಮ್ಮ RHV ಕಾಲೋನಿ ಎಷ್ಟೋ ಜನದ್ದು ಹೆಸರಿಲ್ಲ ಸರ್. ಅದ್ ಹೆಂಗ್ ಮಿಸ್ ಆಗತ್ತೆ ಅಂತ ತಿಳ್ಕೊಬೇಕಾಗಿತ್ತು. ಏನಿಲ್ಲ, ನೀವು ಇಷ್ಟೇನೆ, ನಿಮಗೆ ಫಾರ್ಮ್ ಬಂದಿದ್ರೆ ಅದನ್ನ ಫಿಲ್ ಮಾಡಿ ಕೊಡಿ. ನಿಮಗೆ ಎಷ್ಟು ಡೀಟೇಲ್ಸ್ ಗೊತ್ತಿದೆ ಅದನ್ನೆಲ್ಲ ಫಿಲ್ ಮಾಡಿ ಕೊಡಿ. ಇಲ್ಲ ಅಂದ್ರೆ ವಾರ್ಡ್ ಆಫೀಸ್ ಇದೆ, ನೀವು ವಾರ್ಡ್ ಆಫೀಸಿಗೆ ಹೋಗಿ, ಅಲ್ಲಿ ವಾರ್ಡ್ ಆಫೀಸಿಗೆ ಹೋದ್ರೆ ನಂಬರ್ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿದೀವಿ ಸರ್, ಅವರು ನಮ್ಗೇನು ಗೊತ್ತಿಲ್ಲ ಅಂತಾರೆ. ಇಲ್ಲ, ಖಂಡಿತ ಆ ಥರ ಹೇಳಕ್ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೇವೆ. ನೀವು ವಾರ್ಡ್ ಆಫೀಸಿಗೆ ಒಂದ್ಸರಿ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಸಮಸ್ಯೆ ಆಯಿತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾವು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಲಿಕ್ಕಾಗುತ್ತೆ. ಎಸ್, ಧನ್ಯವಾದಗಳು ಶೋಭಾ ಅವರೇ. ಈಗ ಸರ್, ಯಾವಾಗಲೂ ಕೂಡ ಮತದಾರರ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು, ಮತದಾನದ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅನ್ನೋದೇ ಬಹಳ ಉದ್ದೇಶ ಸರ್ಕಾರದಾಗಿರುತ್ತೆ. ಬಟ್ ಈ ಇಂಟೆನ್ಸಿವ್ ರಿವಿಷನ್ನಿಂದ ಆಲ್ಮೋಸ್ಟ್ ಮತದಾರರ ಸಂಖ್ಯೆ ಬಹಳ ಗಣನೀಯವಾಗಿ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆಯಾ ಅಂತ? ಇಲ್ಲ, ಈಗೇನಾಗಿದೆ, ಅರ್ಹ ಮತದಾರರು ಮತದಾರ ಪಟ್ಟಿಯಲ್ಲಿ ಇರಬೇಕು ಅನ್ನೋದು ಚುನಾವಣಾ ಆಯೋಗದ ಧ್ಯೇಯ. ಹಾಗಾಗಿ ಅರ್ಹರು ಎಲ್ಲರನ್ನೂ ನಾವು ಸೇರ್ಪಡೆ ಮಾಡ್ತೀವಿ. ನಮ್ಮ ಭಾಳ ಮುಖ್ಯ ಧ್ಯೇಯ ಏನಂದರೆ ಅರ್ಹರು ಒಬ್ಬರು ಸಹ ಮತದಾರ ಪಟ್ಟಿಯಲ್ಲಿ ಬಿಟ್ಟು ಹೊರಗುಳಿಬಾರ್ದು, ಅನರ್ಹರು ಒಬ್ಬರು ಸಹ ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ಇದು ನಮ್ಮದು ಧ್ಯೇಯ. ಹಾಗಾಗಿ ಎಲ್ಲರನ್ನ ಸೇರ್ಪಡೆ ಮಾಡ್ತೀವಿ. ನೀವು ನೋಡಿ, SIR ಆದ ನಂತರ ಯಾವುದೇ ಎಲೆಕ್ಷನ್ ಆಗಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಈ ಡುಪ್ಲಿಕೇಟ್ ವೋಟರ್ನ ಎಲಿಮಿನೇಟ್ ಮಾಡ್ತೀವಲ್ವಾ, ಶಿಫ್ಟ್ ಆದವ್ರನ್ನ, ಡೆತ್ ಆದವ್ರನ್ನ. ಹಾಗಾಗಿ ಅಂಥದ್ದು ತೆಗೆದಿರೋದ್ರಿಂದ ವೋಟಿಂಗ್ ಪರ್ಸೆಂಟೇಜ್ ಖಂಡಿತ ಜಾಸ್ತಿ. ಇಲ್ಲಿ ಬೆಂಗಳೂರಲ್ಲಿ ನೀವು ನೋಡ್ಬೋದು, ಯಾವ್ರೇಜ್ ಎಲ್ಲ ಕ್ಷೇತ್ರಗಳಲ್ಲೂ 50 ಆಸ್ಪಾಸ್ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಇರ್ತದೆ. ಇದಾದಮೇಲೆ ಖಂಡಿತ ಅದು ಜಾಸ್ತಿ ಆಗುತ್ತೆ. ಸರಿ, ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ಒಂದು ವಿಶೇಷ ಸೌಲಭ್ಯ ಮತದಾನದ ಸಂದರ್ಭದಲ್ಲೂ ಕೂಡ ಇರುತ್ತೆ. SIRನಲ್ಲೂ ಕೂಡ ಆ ರೀತಿಯ ಪ್ರತ್ಯೇಕ ವ್ಯವಸ್ಥೆ, ಆ ರೀತಿ ಏನಾದ್ರು ನೀವು ಪ್ಲಾನ್? ಈಗ ನಮ್ಮಲ್ಲಿ ಅದು ಈ ಮತದಾರ ಪಟ್ಟಿ ಐಡೆಂಟಿಫೈ ಮಾಡಬೇಕಾದ್ರೆ ಅವ್ರದ್ದು ಸಹ ನಾವು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀವಿ. ಅವ್ರಿಗೂ ನಾವು ಕೆಲವರು ಬರಲಿಕ್ಕೆ ಆಗೋದಿಲ್ಲ, ನಾವು ಮನೆಗೆ ಹೋಗಿ ಫಾರ್ಮ್ ಕೊಡಬೇಕು, ಮನೆಯಿಂದ ಫಾರ್ಮ್ ಕಲೆಕ್ಟ್ ಮಾಡಬೇಕು, ಈ ಥರದ್ದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಬಂದಂಥ ಸಂದರ್ಭದಲ್ಲಿ, ವಾರ್ಡಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಿಯಾರಿಟಿ ಕೊಡಬೇಕಂತ ಸೂಚನೆ ಕೊಟ್ಟಿರ್ತೀವಿ. ಇವರು ವಿಶೇಷ ಚೇತನರು ಬಂದರೆ ಅವರಿಗೆ ವಿಶೇಷ ಮೊದಲನೇ ಅವಧಿಯಲ್ಲಿ ಮಾಡಬೇಕು. ಉದಾಹರಣೆಗೆ ಮಹಿಳೆಯರು ಬಂದರು, ವಯಸ್ಸಾದ ಹಿರಿಯ ನಾಗರಿಕರು ಬಂದು, ಇವರಿಗೆಲ್ಲ ಸ್ವಲ್ಪ ಆದ್ಯತೆ ಮೇರೆ ಕಳಿಸ್ಬೇಕು ಅಂತ ನಾವು ಹೇಳಿ. ಈಗ ಹೊಸ ಮತದಾರರ ಸೇರ್ಪಡೆ ಆಗಬೇಕು. ಈಗ ನನಗೆ 17 ವರ್ಷ ಆಗಿದೆ, ಆಲ್ಮೋಸ್ಟ್ ಒಂದು ಆಗಸ್ಟ್ ಅಥವಾ ಅಕ್ಟೋಬರ್ ಒಳಗೆ 18 ವರ್ಷ ತುಂಬುತ್ತೆ ಅಂತ ಅಂದ್ಕೊಳ್ಳಿ ಸರ್.
ನಾನೀಗ ಎಲಿಜಿಬಲ್ ಇದೀನಾ ನಾನು ಫಾರ್ಮ್ ಫಿಲ್ಅಪ್ ಮಾಡೋಕ್ಕೆ? ಅಕ್ಟೋಬರ್ 1ಕ್ಕೆ ನಿಮ್ಮದು 18 ವರ್ಷ ತುಂಬಿರ್ತದೆ ಅಂತ ಆದರೆ ನೀವು ಅರ್ಹ. ನಾವು ಈಗ ಆಗಸ್ಟಲ್ಲಿ ಏನು ಫಾರ್ಮ್ ತಗೋತೀವಿ, ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನಲ್ಲಿ ಫಾರ್ಮ್ ತಗೋತೀವಿ, ಅದರಲ್ಲಿ ಫಾರ್ಮ್ ನಂಬರ್ 6 ನೀವು ಫಿಲ್ ಮಾಡಿಕೊಟ್ರೆ ನಿಮ್ಮದು ಅಂತಿಮವಾಗಿ ಅಕ್ಟೋಬರ್ 7ನೇ ತಾರೀಕು ಬರುವಂಥ ಮತದಾರರ ಪಟ್ಟಿಯಲ್ಲಿ ಹೆಸರಿರುತ್ತೆ. ಅಂತ ಹೊಸ ಮತದಾರ, ಯಾಕಂತ ಹೇಳಿದ್ರೆ ಗೊಂದಲ ಅಂತ ಹೇಳಿದ್ರೆ ಎಲ್ರಿಗೂ 18 ವರ್ಷ ಆದ ಬಳಿಕವೇ ನನಗೆ ಎಲಿಜಿಬಿಲಿಟಿ ಸಿಗುತ್ತೆ, ಅಲ್ಲಿವರೆಗೂ ನಾನು ಆ ಸಾಹಸಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡಿರ್ತಾರೆ. ಏನಂದರೆ ಎಲಿಜಿಬಿಲಿಟಿ ಡೇಟ್ನ ಚುನಾವಣಾ ಆಯೋಗ ಫಿಕ್ಸ್ ಮಾಡೋದೇ ಅದಕ್ಕಾಗಿ. ಚುನಾವಣಾ ಆಯೋಗ ಈಗ ನಮಗೆ 1 ಅಕ್ಟೋಬರನ್ನು ಎಲಿಜಿಬಿಲಿಟಿ ಡೇಟ್ ಅಂತ ಮಾಡಿದ್ದಾರೆ. ಹಾಗಾಗಿ ಯಾರಿಗೆಲ್ಲ 1 ಅಕ್ಟೋಬರ್ಗೆ 18 ವರ್ಷ ತುಂಬುತ್ತೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು, ಒಂದು ದಿವಸ ಕಡಿಮೆ ಆದರೂ ಯಾವುದೇ ಕಾರಣಕ್ಕೂ ಸೇರ್ಪಡೆ ಮಾಡಲಿಕ್ಕೆ ಆಗೋದಿಲ್ಲ, ಆ ನಂತರವೇ ಸೇರಿಸಬೇಕಾಗುತ್ತೆ. ಅಕ್ಟೋಬರ್ 1ಗೆ ಯಾರೆಲ್ಲ 18 ವರ್ಷ ತುಂಬಿರುತ್ತೆ ಅವರೆಲ್ಲರೂ ಸಹ ಮತದಾರರ ಪಟ್ಟಿ ಸೇರ್ಪಡೆ ಮಾಡಲಿಕ್ಕೆ ಅರ್ಹರು. ಅವರು ಫಾರ್ಮ್ ನಂಬರ್ 6 ಕೊಡ್ಬೋದು. ಹೊಸ ಮತದಾನ ಅಂತ ಹೇಳಿದ್ರೆ ಭಾರಿ ಕ್ರೇಜ್ ಇರುತ್ತೆ ಸರ್. ನೀವು ನೋಡಿಬೇಕಾದ್ರೆ ಒಂದು ವೋಟ್ ಹಾಕಿ ಬಂದ ಮೇಲೆ ಇಂಕದೊಂದು ಫೋಟೋ ಹಾಕ್ಕೊಂಡು ನಾನು ವೋಟ್ ಮಾಡಿದೆ ಅಂತೇಳಿ ಸ್ಟೇಟಸ್ ಇಡುವಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಹೊಸ ಹುಮ್ಮಸ್ಸು ಇರುತ್ತಲ್ಲ, ಆ ಹುಮ್ಮಸ್ಸಿನ ಯುವಕರು ಮತದಾನದಿಂದ ಹೊರಗುಳಿಬಾರ್ದು ಅಂದರೆ ಅವ್ರಿಗೆ ಕೊಡೋ ಸಂದೇಶ ನೀವು? ಈಗೇನಿಲ್ಲ, ಎಲ್ಲರೂ ಈ ಪ್ರಜಾಪ್ರಭುತ್ವ ಎಲ್ಲರನ್ನು ಒಳಗೊಂಡ ಪ್ರಜಾಪ್ರಭುತ್ವ. ಯುವಕರು ಬರಬೇಕು, ವಯಸ್ಸಾದರೂ ಬೇಕು, ಎಲ್ಲರೂ ಬೇಕು, ನಾವು ವಿಶೇಷ ಚೇತನರು ಬೇಕು, ಎಲ್ಲರೂ ಸಹ ಸೇರಿ ಪ್ರಜಾಪ್ರಭುತ್ವ ಆಗುತ್ತೆ. ಹಾಗಾಗಿ ನಾನೇನಂದರೆ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಓಟಿಗೂ ಸಹ ಬರಬೇಕು. ಭಾಳ ಉತ್ಸಾಹ ನಾರ್ಮಲ್ಲಾಗಿ ನಮ್ಮಲ್ಲಿ ನೋಡ್ತೀವಿ, ಬೆಂಗಳೂರು ಮೆಟ್ರೋಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಯಾವಾಗಲೂ ಕಡಿಮೆ. ಯಾಕೆಂದರೆ ರಜೆ ಸಿಕ್ತು ಅಂತ ಹೊರಟು ಬಿಡ್ತಾರೆ, ವೋಟಿಂಗ್ ಮಾಡೋದಕ್ಕೆ ಕ್ರೇಜ್ ಇರೋದಿಲ್ಲ. ನೀವು ಹೇಳೋ ಹಾಗೆ ಇತ್ತೀಚೆಗೆ ಆ ಟ್ರೆಂಡ್ ಬಂದಿದೆ. ಒಂದು ಅಟ್ಲೀಸ್ಟ್ ವೋಟ್ ಹಾಕಿದ ಮೇಲೆ ಒಂದು ನಾವು ತೋರಿಸಿ ಇದನ್ನು ಬೆರಳನ್ನು ತೋರಿಸಿ ಒಂದು ಸ್ಟೇಟಸ್ ಹಾಕ್ಲಿಕ್ಕಾದ್ರೂ ವೋಟ್ ಬರೋ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಬರಬೇಕು, ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಬಂದು ಮತದಾನ ಮಾಡಿದ್ರೇ ನಮಗೆ ಬೇಕಾದಂಥ ಉತ್ತಮ ನಾಯಕರನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಎಲ್ರಿಗೂ ಮನವಿ ಮಾಡೋದಿಷ್ಟು, ಯಾರಿಗೆಲ್ಲ ಅಕ್ಟೋಬರ್ 1ಗೆ 18 ವರ್ಷ ತುಂಬುತ್ತೆ ಅವರೆಲ್ಲರೂ ಬಂದು ನಮಗೆ ವೋಟ್ ಫಾರ್ಮ್ 6 ತುಂಬಿಕೊಡ್ಬೇಕು, ಮತದಾರ ಪಟ್ಟಿಯ ಭಾಗ ಆಗಬೇಕು. ಆ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಂತ ನಾನು ಹೇಳ್ತೀನಿ. ಮಾತನಾಡಿಸ್ತಾ ಹೋಗ್ತೀನಿ ಸರ್. ಅನೇಕ ಕಾಲರ್ಗಳಿದ್ದಾರೆ, ಅನೇಕ ಸಮಸ್ಯೆಗಳನ್ನು ಹೇಳಬೇಕು ಅಂತ ಇದ್ದರೆ ಖಂಡಿತವಾಗಿ ನಮಗೆ ಕರೆ ಮಾಡಿ ಮಾತನಾಡಿ. ಜಗದೀಶ್ ಅವರಿದ್ದಾರೆ. ಪ್ರತಿಯೊಂದು ಸಮಸ್ಯೆ ನೀವು ಅಂದುಕೊಂಡಿರ್ತೀರಿ, ಆ ಸಮಸ್ಯೆ ಅಲ್ಲವೇ ಅಲ್ಲ, ಅದು ಆ ಸಮಸ್ಯೆಗೆ ಪರಿಹಾರ ಇದೆ, ಸುಲಭ ಪರಿಹಾರ ಇದೆ, ನಿಮ್ಮ ಮನೆಗೆ ಬಂದು ಪರಿಹಾರ ಮಾಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಅನೇಕ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಿಮಗೂ ಗೊಂದಲಗಳಿದ್ದರೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡಿಬೋದಾಗಿದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ನನ್ನ ಮತ ನನ್ನ ಹಕ್ಕು ಕಾರ್ಯಕ್ರಮ ಮುಂದುವರಿತಾ ಇದೆ. ಅನೇಕ ಗೊಂದಲಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಅಪರ ಚುನಾವಣಾಧಿಕಾರಿಯಾಗಿರುವಂಥ ಜಗದೀಶ್ ಅವರು ಅನೇಕ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್, ಈಗ ಬಾಡಿಗೆದಾರರು ಇರ್ತಾರೆ, ಆ ಮನೆ ಪದೇ ಪದೇ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈಗ SIR ಆಗ್ತಾ ಇದೆಯಲ್ಲ, ಅವರಿಗೆ ಯಾವ ಅನುಕೂಲ ಆಗುತ್ತೆ ಅಂತ ಹೇಳಿ? ಈಗ ಬಾಡಿಗೆ ಮನೆ ಇರುವಂಥ ಸಂದರ್ಭದಲ್ಲಿ ಈಗ 2025ರಲ್ಲಿ ಎಲ್ಲಿದ್ದರು ಅವರು, ಅಲ್ಲಿ ನಾವು ಫಾರ್ಮ್ ಪ್ರಿಂಟ್ ಮಾಡಿದ್ದೀವಿ. ಅದರ ನಂತರ ಏನಾದರೂ ಮನೆ ಚೇಂಜ್ ಮಾಡಿದರೆ ಖಂಡಿತ ಅವರಿಗೆ ಫಾರ್ಮ್ ಸಿಗೋದಿಲ್ಲ, ಮತದಾರ ಪಟ್ಟಿಯಲ್ಲಿ ಫಾರ್ಮ್ ಅವರಿಗೆ ಪ್ರಿಂಟಾಗಿ ಬರೋದಿಲ್ಲ. ನಾವು ಈಗ ಫಾರ್ಮ್ ಎಲ್ಲಿ ಇದ್ದರು, ಹಳೆಯ ಅಡ್ರೆಸ್ಸಲ್ಲಿ ಎಲ್ಲಿದ್ದರು ಅಲ್ಲಿ ಪ್ರಿಂಟ್ ಆಗಿದೆ, ನಾವು ಅಲ್ಲಿ ನೋಡ್ತೀವಿ, ಅಲ್ಲಿಲ್ಲ ಅಂತಂದರೆ ಅದನ್ನ ಶಿಫ್ಟೆಡ್ ಅಂತ ತಗೋತೀವಿ. ಅದನ್ನು ನೋಟು ಸಹ ಮಾಡಿರ್ತೀವಿ ನಾವು. ಅದಾದಮೇಲೆ ಫಾರ್ಮ್ ನಂಬರ್ 6 ನಾವು ಅಕ್ಟೋಬರಲ್ಲಿ ಇಲ್ಲ ಆಗಸ್ಟಲ್ಲಿ ನಾವು ಅವ್ರಿಗೆ ಫಾರ್ಮ್ 6 ಕೊಡಬೇಕು. ಹೊಸ ಜಾಗಕ್ಕೆ ಅವ್ರಿಗೆ ಫಾರ್ಮ್ 6 ಕೊಟ್ಟು ಅಲ್ಲಿ ಸೇರ್ಪಡೆ ಮಾಡುವಂಥ ಅವಕಾಶ ಬರ್ತದೆ. ಹಾಗಾಗಿ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಶಿಫ್ಟ್ ಆಗಿದ್ದರೆ ನೀವು ಈಗ ಇಲ್ಲ ನಾನು ಹಳೆ ಅಡ್ರೆಸ್ಸಲ್ಲಿತ್ತು ಅಲ್ಲೋ ಕಲೆಕ್ಟ್ ಮಾಡ್ಕೊತೀನಿ ಅದನ್ನು ಫಿಲ್ ಮಾಡಿಕೊಡ್ತೀನಿ ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಹೊಸ ಅಡ್ರೆಸ್ಸಲ್ಲೇ ನಿಮ್ಮ ಮತದಾರ ಪಟ್ಟಿಗೆ ಇದೇ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಫಾರ್ಮ್ ನಂಬರ್ 6 ಫಿಲ್ ಮಾಡಿಕೊಡ್ಬೋದು. ಅದಕ್ಕಾಗಿ ಯಾರೂ ಆತಂಕ ಪಡುವಂಥ ಅವಶ್ಯಕತೆ. ವಿದ್ಯಾರ್ಥಿಗಳು ಸರ್, ಈಗ ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾರೆ, ಅಲ್ಲಿ ಬೇರೆ ಅಡ್ರೆಸ್ ಇರುತ್ತೆ, ಮತ್ತು ಯಾವುದೋ ಕಾಲೇಜ್ಗೆ ಹೋಗ್ತಾರೆ, ಈ ರೀತಿ ವಿದ್ಯಾರ್ಥಿಗಳು ಕೂಡ ಬದಲಾಗ್ತಾ ಹೋಗ್ತಾರಲ್ಲ, ಅವ್ರಿಗೂ ಸೇಮ್ ಇದೇ ಅಪ್ಲೈ ಆಗುತ್ತಾ ಅಂತ? ಹೌದು, ಯಾರೇ ಇರಲಿ, ವಿದ್ಯಾರ್ಥಿಗಳಂದರೆ ನಾರ್ಮಲ್ಲಾಗಿ ಅವ್ರ ಮನೆ ಎಲ್ಲಿರುತ್ತೋ ಅಲ್ಲೇ ಮೂಲ ಇರ್ತಾರೆ. ಇಲ್ಲಾಂದರೆ PGಗೆ ಹೋಗಿರ್ತಾರೆ. ನಾರ್ಮಲ್ಲಾಗಿ ನಾನು ನೋಡಿದ್ದೀನಿ PGಯಲ್ಲಿ ಸೇರಿಸೋದೇ ಇಲ್ಲ, ಅವ್ರದ್ದು ಮನೆ ಎಲ್ಲಿರುತ್ತೋ ಅಲ್ಲೇ ಮತದಾರ ಪಟ್ಟಿ ಸೇರ್ಪಡೆ ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಕಾಲೇಜ್ ಚೇಂಜ್ ಆದರೂ ಮನೆ ಚೇಂಜ್ ಆಗಿಲ್ಲ ಅಂತಂದರೆ ಈಗ ಎಲ್ಲಿ ಮನೆ ವಾಸವಾಗಿರ್ತಾರೋ ಅಲ್ಲೇ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನೋ ತೊಂದರೆ. ಈ BLAಗಳನ್ನು ಒಂದು ಪಕ್ಷದಲ್ಲಿ BLAಗಳಿಗೆ ಪ್ರಾತಿನಿಧ್ಯ ಕೊಡ್ತಾರೆ, ಇನ್ನೊಂದು ಪಕ್ಷದ BLAಗಳಿಗೆ ಪ್ರಾತಿನಿಧ್ಯ ಕೊಡೋದಿಲ್ಲ, ಇನ್ಫಾರ್ಮೇಷನ್ ಕೊಡೋದಿಲ್ಲ. ಅದು ಒಂದು ರೀತಿ ಪಕ್ಷಪಾತಿಯಾಗಿ ನಡೆದುಕೊಳ್ತಾ ಇದ್ದಾರೆ BLOಗಳು ಅನ್ನೋ ರೀತಿಯಲ್ಲಿ ಆರೋಪಗಳಿದ್ದಾವೆ. ಇಲ್ಲ, ನಮ್ಮ ಮುಖ್ಯ ಉದ್ದೇಶ ಎಷ್ಟೇ ಇದರಲ್ಲಿ ಪಾರದರ್ಶಕವಾಗಿರಬೇಕು ಅನ್ನೋದೇ ಭಾಳ ಮುಖ್ಯ. ಯಾಕೆಂದರೆ ಎಲ್ಲರಿಗೂ ಇನ್ಫಾರ್ಮೇಷನ್ ಸಿಗಬೇಕು. ಈಗ ನಾವು ನೋಡ್ತಾ ಇದ್ದೀವಿ, ಶಿಫ್ಟ್ ಆಗಿರೋದ ಪಟ್ಟಿಯನ್ನು ಬೂತ್ ವೈಸ್ ಕೊಡ್ತಾ ಇದ್ದೀವಿ.
ಇಂತಿಂಥ ಜನ ಶಿಫ್ಟ್ ಆಗಿದ್ದಾರೆ, ನಾವು ಹೋದಾಗ ಸಿಕ್ಕಿಲ್ಲ, ನೀವು ಪಟ್ಟಿ ತಗೊಳ್ಳಿ, ನೀವು ಒಂದ್ಸಲಿ ನೋಡಿ, ಯಾರಾದರೂ ಇದ್ದರೆ ನಾವು ಅದನ್ನು ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀವಿ. ಓಕೆ. ಶಿಫ್ಟ್ ಆದವರಿಗೆ ಬೇಕಿದ್ರೆ ನೀವು ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಹೇಳಿ, ಅಲ್ಲಿ ಫಾರ್ಮ್ ನಂಬರ್ 6 ಕೊಡ್ತೀವಿ, ಹೊಸ ಅಡ್ರೆಸ್ಸಿಗೆ. ಹಾಗಾಗಿ ನಾವು ಪ್ರತಿ ದಿವಸ ಎಷ್ಟು ಫಾರ್ಮನ್ನು ಕಲೆಕ್ಟ್ ಮಾಡಿದ್ದೀವಿ, ಎಷ್ಟು ಫಾರ್ಮ್ ಕೊಟ್ಟಿದ್ದೀವಿ, ಇದನ್ನು ಪ್ರತಿ ದಿವಸ ರಾಜಕೀಯ ಪಕ್ಷದವರಿಗೆ ಕೊಡ್ತೀವಿ. ಎಲ್ಲ ಮಾನ್ಯತೆ ಪಡೆದ ರಾಜಕೀಯ ಪಕ್ಷದವರಿಗೆ ಕೊಡ್ತಾ ಇದ್ದೀವಿ. ಅವ್ರ ಪ್ರತಿನಿಧಿಗಳಿಗೆ ಇಮೇಲ್ ಕಳಿಸ್ತೀವಿ, ಪ್ರತಿದಿನ ಸಂಜೆ ಕಳಿಸ್ತೀವಿ, ಮೀಡಿಯಾ ಕಳಿಸ್ತೀವಿ. ಹಾಗಾಗಿ ಇದರಲ್ಲಿ ಮುಚ್ಚಿಡುವಂಥ ವಿಷಯ ಏನೂ ಇಲ್ಲ. ನಮಗೆ ಯಾರು, ನಾವು ಪಕ್ಷಾತೀತವಾಗಿ ಕೆಲಸ ಮಾಡುವಂಥವ್ರು, ಎಲ್ಲರೂ ಚುನಾವಣಾ ಆಯೋಗದ ಅಧೀನದಲ್ಲಿ ನಾವು ಕೆಲಸ ಮಾಡ್ತಾ ಇರುವಂಥದ್ದು. ಡೆಪ್ಯುಟೇಷನ್ ಚುನಾವಣಾ ಆಯೋಗಕ್ಕಿದ್ದೀವಿ. ಚುನಾವಣಾ ಆಯೋಗ ಏನು ನಿರ್ದೇಶನ ಕೊಟ್ಟಿದೆ ಅದನ್ನು ಎಲ್ಲರಿಗೂ ತಲುಪಿಸ್ಬೇಕು, ಎಲ್ಲರಿಗೂ ಹೇಳಲೇಬೇಕು. ಹಾಗಾಗಿ ನಾವು ಒಬ್ರಿಗೆ ಕೊಡ್ತೀವಿ, ಒಬ್ರಿಗೆ ಕೊಡೋದಿಲ್ಲ ಅನ್ನೋದು ಮಾತೇ ಇಲ್ಲ. ಯಾವುದೇ ಕಾರಣಕ್ಕೂ ಆ ಥರ ಪಕ್ಷಪಾತ ಎಲ್ಲೂ ಕಂಡು ಬಂದಿಲ್ಲ. ಎಲ್ಲಾದರೂ ಅಂಥದ್ದು ಕಂಡು ಬಂದರೆ ಅಂಥವ್ರ ಮೇಲೆ ಖಂಡಿತ ಆ್ಯಕ್ಷನ್ ತಗೋತೀವಿ. ಎಸ್, ಇದೀಗ ಅಣ್ಣಪ್ಪ ಅಂತ ಕಾಲರ್ ಇದ್ದಾರೆ. ಅಣ್ಣಪ್ಪ ಅವರ ನಮಸ್ಕಾರ, ಮಾತನಾಡಿ. ನಮಸ್ಕಾರ ಸರ್. ನಾವು ಬೆಂಗಳೂರಲ್ಲಿರೋದು. ಅದು ಫಾರಮ್ಮು ನಾವು ಮನೆ ಖಾಲಿ ಮಾಡಿದ್ವಿ, ನಮ್ಗೆ ಮನೆಗೇನು ಯಾರು ಬಂದು ಫಾರಂ ಕೊಡ್ಲಿಲ್ಲ. ಓಕೆ. ಈ ಮನೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀರಾ? ಬೇರೆ ಕಡೆ ಶಿಫ್ಟ್ ಮಾಡಿದೀವಿ. ಫಾರಮ್ನ ನಾವೇ ಹೋಗಿ ಇಸ್ಕ ಬಂದ್ವಿ ಅಂಗನವಾಡಿಗೆ ಹೋಗಿ. ಅದು ಫಾರಂ ಫಿಲ್ಅಪ್ ಮಾಡಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ರೈಟ್ ಸೈಡಿಗೆ ತಂದೆ ತಾಯಿ. ಈಗ ನಾನು ಹೇಳ್ತೀನಿ ನೋಡಿ, ನಿಮ್ಮ ಹತ್ರ ಫಾರ್ಮ್ ಇದೆ ಈಗ ಕೈಯಲ್ಲಿ? ಫಾರಂ ಇದೆ ನೋಡಿ, ಮೇಲ್ಭಾಗ ಎಲ್ಲ ನಿಮ್ಮದು ಸಂಪೂರ್ಣ ಡೀಟೇಲ್ಸ್ ಇದೆ, ಅದು ಸರಿ ಇದೆಯಾ? ಸರಿ ಇದೆ ಸರ್. ಅದ್ರ ಪಕ್ಕದಲ್ಲಿ ಒಂದು ಗ್ಯಾಪ್ ಕೊಟ್ಟಿದ್ದೀವಿ. ಆ ಗ್ಯಾಪ್ ನೋಡಿ, ಅದರಲ್ಲಿ ಫೋಟೋ ಹೊಸದು ಬೇಕಂದರೆ ಹಾಕಿ, ಇಲ್ಲ ಅಂತಂದರೆ ಹಳೆ ಫೋಟೋನೇ ಸಾಕು ಅಂದರೆ ಹಾಗೆ ಬಿಟ್ಬಿಡಿ. ನಿಮ್ಮದೆಲ್ಲ ಡೀಟೇಲ್ಸ್ ಸರಿ ಇದೆ ಅಂತಂದರೆ, ನೀವು 2002ರಲ್ಲಿ ವೋಟರ್ ಇದ್ರಾ? ಇಲ್ಲ ಸರ್, 2002ರಲ್ಲಿ ಇಲ್ಲ. ಅದೇ ಅಪ್ಪ ಅಮ್ಮಂದೆಲ್ಲ ಬೇಕು ಅಂದ್ರೆ. ಹಾಗಾಗಿ ನಿಮ್ಮ ಅಪ್ಪ ನಿಮ್ಮ ತಂದೆಯವ್ರದ್ದು ಬೇಕು, ರೈಟ್ ಸೈಡಲ್ಲಿ ಬರಿಬೇಕದು. ಅದರಲ್ಲಿ ಬರೆದಿದೆ ನೋಡಿ, ಲೆಫ್ಟ್ ಸೈಡಲ್ಲಿ ಇದ್ದರೆ ನಿಮ್ದಿದ್ರೆ ಲೆಫ್ಟ್ ಸೈಡಲ್ಲಿ ಬರಿಬೇಕು, ನಿಮ್ಮ ಫಾದರ್ದಿದ್ದರೆ ರೈಟ್ ಸೈಡಲ್ಲಿ ಬರೀಬೇಕು. ಹಾಗಾಗಿ ನಿಮ್ಮದು 2002ರಲ್ಲಿ ಇರಲಿಲ್ಲ ಅಂದರೆ ನಿಮ್ಮ ಫಾದರ್ ಡೀಟೇಲ್ಸ್ ಬರೆದ್ರೆ ಸಾಕು, ಬೇರೆ ಮತ್ತೆ ಫಿಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸರ್, ನಮ್ಮ ಫಾದರ್ ಮದರ್ ಇಬ್ರು ಇಲ್ಲ, ಡೆತ್ ಆಗಿದ್ದಾರೆ. ಅಲ್ಲಲ್ಲ, 2002ರಾಗ ಅವ್ರದ್ದು ಹೆಸರು ಇರ್ತದಲ್ವಾ ನಿಮ್ಮ ಊರಲ್ಲಿ? ಅದನ್ನು ತಗೊಂಡು ಫಿಲ್ ಮಾಡಬೇಕಾಗತ್ತೆ. ಅವ್ರದ್ದು ಫಿಲ್ ಮಾಡಲೇಬೇಕು? ಹೌದು ಹೌದು. ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ನೀವು ಫಾರ್ಮ್ ಫಿಲ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಸೀದಾ ಅಂಗನವಾಡಿಗೆ ಹೋಗಿ, ಇಲ್ಲ ವಾರ್ಡ್ ಆಫೀಸಿಗೆ ಹೋಗಿ. ಯಾವ ಏರಿಯಾದಾಗಿರೋದು ನೀವು? ಸರ್, ನಾವು ಮೂಡ್ಲುಪಾಳ್ಯದಲ್ಲಿರೋದು. ಮೂಡ್ಲುಪಾಳ್ಯದಲ್ಲಿ ಅಲ್ಲಿ ವಾರ್ಡ್ ಆಫೀಸಿಗೆ ಹೋಗಿ, ಅಲ್ಲಿ ಎಲ್ಲರೂ ಇರ್ತಾರೆ. ನಿಮಗೆ ಫಾರ್ಮ್ ಫಿಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಫಿಲ್ ಮಾಡಿ ನಿಮ್ಮದು ತಂದೆಯವ್ರದ್ದು ಡೀಟೇಲ್ಸ್ ಅಲ್ಲೇ ಕಂಪ್ಯೂಟ್ರಲ್ಲಿ ಹುಡುಕಿ ಕೊಟ್ಬಿಡ್ತಾರೆ. ಅಲ್ಲೇ ಫಿಲ್ ಮಾಡಿ ನೀವು ಸೈನ್ ಮಾಡಿ ಕೊಟ್ಟು ಬಂದುಬಿಡ್ಬೋದು. ಸರಿ ಸರ್, ಅದಕ್ಕೆ ಫೋನ್ ಮಾಡಿದ್ವಿ. ಆಯಿತು, ಮಾಡಿ ಹಾಗೆ. ಥ್ಯಾಂಕ್ ಯು. ಈಗ ಅಬ್ದುಲ್ ರೆಹಮಾನ್ ಫೋನ್ ಮಾಡಿದ್ದಾರೆ. ಅಬ್ದುಲ್ ರೆಹಮಾನ್ ಅವರು ನಮಸ್ಕಾರ. ನಮಸ್ತೆ ಸರ್. ಮಾತಾಡಿ. ಇದು ನನ್ನ ಮಾತಾಡಕ್ಕೆ ತೊಂದರೆ ಇದೆ, ಸಹಕರಿಸಿ. ನಂದು ನನ್ನ ಮಿಸಸ್ದು 2 ಎಪಿಕ್ ಕಾರ್ಡ್ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದೆ. ನನ್ನ ವೈಫ್ ಅಲ್ಲಿ ತಂದೆ ಅವರ ಹೆಸರ ಬದಲಿ ಗಂಡ ಹಸ್ಬೆಂಡ್ ನೇಮ್ ಇದೆ. ನಾನು ಯಾವ ತರ ಬರಬೇಕು? ಈಗ ಮಗಳದು ತಂದೆ ಹೆಸರು ಅಣ್ಣಂದು ಬಂದಿದೆ. ಈಗ ಇಷ್ಟೇ ಮಾಡಿ, ನಿಮ್ಮದು 2002ರಲ್ಲಿ ವೋಟರ್ ಇದ್ರಾ ನೀವು? ಹೌದು. ಹಾಗಿದ್ರೆ ನಿಮ್ಮದು ಲೆಫ್ಟ್ ಸೈಡಲ್ಲಿ ಬರೀರಿ. ನಿಮ್ಮ ಫಾರ್ಮಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮದು 2002ರಲ್ಲಿ ಏನು ಡೀಟೇಲ್ಸ್ ಇದೆ ಅದನ್ನು ಬರೀರಿ. ಅದನ್ನು ಕೆಳಗಡೆ ಸೈನ್ ಮಾಡಿಕೊಡಿ, ಅದನ್ನು ತಗೋತಾರೆ. ಇನ್ನು ನಿಮ್ಮ ಮಿಸ್ಸಸ್ದು 2002ರಲ್ಲಿ ಇತ್ತಾ? ಹೌದು. ಎಲ್ಲಿತ್ತು? ಸೇಮ್. ಸೇಮ್ ಇದ್ದರೆ ಅದನ್ನು ನಿಮ್ಮ ಮಿಸ್ಸಸ್ನ ಅವ್ರದ್ದು ಫಾರ್ಮಲ್ಲಿ ಅದನ್ನು ಎಡಭಾಗದಲ್ಲಿ ಬರೀರಿ. ಅದಾದ್ಮೇಲೆ ನಿಮ್ಮ ಮಗಳದ್ದು ಬಂದರೆ ನಿಮ್ಮ ಮಗಳದಲ್ಲಿ ನೀವು ನನ್ನ ಮಿಸಸ್ದು ಗಂಡನ ಹೆಸರು ಇದೆ, ಫಾದರ್ ಹೆಸರು ಓದ್ಲಿ. ಅಲ್ಲಲ್ಲ, ಈಗ ಗಂಡನ ಹೆಸರು ಬರೀರಿ, ಪರವಾಗಿಲ್ಲ. ಆದರೆ ಫಾದರ್ದು ಡೀಟೇಲ್ಸ್ ಬೇಕು, ಅವ್ರ ಫಾದರ್ದು ಡೀಟೇಲ್ಸ್ ಬೇಕು. ಅವ್ರ ಫಾದರ್ದು ಡೀಟೇಲ್ಸ್ ಎಲ್ಲಿತ್ತು ಅದನ್ನು ಹುಡುಕಿ ಬರೀಬೇಕು. ಅವ್ರ ಫಾದರ್ ಎಲ್ಲಿ ವೋಟರ್ ಆಗಿದ್ರು 2002ರಲ್ಲಿ? ಮೊಳಕಾಲ್ಮೂರಲ್ಲಿದ್ರಾ? ಅವ್ರ ಡೀಟೇಲ್ಸ್ ತಗೊಂಡು ಬರೀರಿ. ಇಲ್ಲ ಒಂದು ಕೇಳಿಸ್ಕೊಳ್ಳಿ, 2002ರಲ್ಲಿ ನಿಮ್ಮ ಮಿಸ್ಸಸ್ಸು ಸಹ ವೋಟರ್ ಆಗಿದ್ರೆ, ಎಲ್ಲಿ ವೋಟರ್ ಆಗಿದ್ರು? ಅವ್ರು ಬೆಂಗಳೂರಲ್ಲೇ ಆಗಿದ್ರಾ? ಬೆಂಗಳೂರಲ್ಲಿ ವೋಟರ್ ಆಗಿದ್ರೆ ಅವ್ರದ್ದು ಡೀಟೇಲ್ಸ್ನ ಎಡಭಾಗದಲ್ಲಿ ಬರೀರಿ. ಆಮೇಲೆ ನಿಮ್ಮ ಮಗಳ ವಿಷಯಕ್ಕೆ ಬಂದರೆ, ನಿಮ್ಮ ಮಗಳು 2002ರಲ್ಲಿ ವೋಟರ್ ಇರಲಿಲ್ಲ, ಹಾಗಾಗಿ ಬಲಭಾಗದಲ್ಲಿ ನಿಮ್ಮದು ಡೀಟೇಲ್ಸ್ ಬರೀರಿ.
ಇದು ತಂದೆ ಹೆಸರಲ್ಲಿ ಅಣ್ಣನ ಹೆಸರು ಬಂದಿದೆ, ನನ್ನ ಮಗನ ಹೆಸರು ಬಂದಿದೆ. ಅದನ್ನು ಚೇಂಜ್ ಮಾಡಿ ನಿಮ್ಮ ಹೆಸರು ಬರೀರಿ. ಓಕೆ ಓಕೆ. ಚೇಂಜ್ ಮಾಡಿ ಸೈನ್ ಮಾಡಿ ಕೊಡಿ, ಅದನ್ನು ಚೇಂಜ್ ಮಾಡ್ತೀವಿ ನಾವು. ಓಕೆ ಓಕೆ. ಎಸ್, ಥ್ಯಾಂಕ್ ಯು ಅಬ್ದುಲ್ ರೆಹಮಾನ್ ಅವರೇ ಮಾತನಾಡಿದ್ದಕ್ಕೆ. ಇದೀಗ ರಾಘವೇಂದ್ರ ಅಂತ ಹೇಳಿ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ. ಜಗದೀಶ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರಾಘವೇಂದ್ರ ಅವ್ರು, ಹೇಳಿ ಸರ್. ನಾವು ಒಂದು ಪ್ರಾಪರ್ ಆಗಿ ಒಂದು ಶಿವಕಾರಿಪುರ ತಾಲೂಕು ಶಿರಳಕೊಪ್ಪ ಅನ್ನೋದ್ರಲ್ಲಿ ನಾವು ವಾಸವಾಗಿದ್ವಿ. ಇವಾಗ ನಮ್ ಮಗಳು ಸಹಿತ ಅಲ್ಲೇ ನಮ್ ಜೊತೆಗೆ ಒಟ್ಟಿಗೆ ಇದ್ವಿ. ಅಂದ್ರೆ ನನ್ನ ಎಲ್ಲಾ ವೋಟರ್ ಕಾರ್ಡ್ಗಳನ್ನ ನಾವು ಮಾಡ್ಬೇಕಾದ್ರೆ ನನ್ ಮಗಳದ್ದು ವೋಟರ್ ಕಾರ್ಡ್ ಇವಾಗ ನೆಕ್ಸ್ಟ್ ಶಿಕಾರ್ಪುರ ಅನ್ನೋ ಊರಲ್ಲಿ ಯಾವ್ದೋ ಒಂದು ವಾರ್ಡ್ ನಲ್ಲಿ ಹೆಸರು ಮೆನ್ಷನ್ ಆಗಿದೆ. ಈಗ ಏನಾಗಿದೆ ಅಂದ್ರೆ ಸರ್, ನಾವು SIR ಭರ್ತಿ ಮಾಡ್ಲಿಕ್ಕೆ ಕೊಟ್ಟಿರುವಂತ ಫಾರಂಗಳಲ್ಲಿ ನಮ್ಮ ಮನೇಲಿ ಏನ್ ಜನ ಇದ್ದೀವಿ ಅಷ್ಟ್ರದ್ದು ಕೊಟ್ಟಿದ್ದೀವಿ. ಬಟ್ ನಮ್ ರಕ್ಷಿತ್ ಅಂತ ಸಿಗ್ಲಿಲ್ಲ, ನನ್ ಮಗಳಿಗೆ ಸಿಗ್ಲಿಲ್ಲ. ಅದು ಶಿಕಾರ್ಪುರ ಸೊಪ್ಪಿನಕೆರೆ ಅಂತ ಹೇಳಿ ಅಲ್ಲಿ ಹೋಗಿದೆ ಸರ್. ಅದನ್ನ ಹೆಂಗೆ ಈಗ ನಾವಿರುವ ಮತಕ್ಷೇತ್ರಕ್ಕೆ ಬದಲಾಯಿಸ್ಕೊಳ್ಳೋದು? ಈಗ ಬದಲಾಯಿಸ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಈಗ ಮತದಾರ ಪಟ್ಟಿ ಯಾರ್ಯಾರ ಹೆಸರಿದೆ ಅವ್ರು ಅಲ್ಲಲ್ಲೇ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟು ನೀವು ಅದನ್ನು ಬದಲಾಯಿಸ್ಬೋದು. ಈಗ ಅಲ್ಲೇ ಅವ್ರು ಕೊಟ್ಟಿದ್ರೆ, ಅಲ್ಲಿ ಸೇರ್ಪಡೆ ಆಗಿದ್ದರೆ ಅವ್ರನ್ನ ಫಾರ್ಮ್ ನಂಬರ್ 8 ಹಾಕಿ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಇಲ್ಲ ಅಂತ ಅಂದರೆ ನೀವು ಅಲ್ಲಿ ಬಿಟ್ಟುಬಿಡಿ, ನಿಮ್ಮ ಮನೇಲೆ ಹೊಸದಾಗಿ ಫಾರ್ಮ್ 6 ಅನ್ನು ಕೊಟ್ಟರೆ ನಾವು ಹೊಸದಾಗಿ ಸೇರ್ಪಡೆ ಮಾಡ್ತಾರೆ. ಅದು ಕೊಟ್ಟಿದ್ದಾರೆ ಸರ್, ಶಿಕಾರ್ಪುರದವ್ರು ಬಂದು BLO ಕೊಟ್ಟು ಹೋಗಿದ್ದಾರೆ. ಬಟ್ ಆದ್ರೆ ಏನಾಗಿದೆ ಅಂದ್ರೆ ಸರ್, ನಮಗೂ ಅವ್ರಿಗೂ ಕನೆಕ್ಷನ್ ಇಲ್ಲ. ನಿಮ್ಮನ್ನು ಕೇಳಿದ್ರೆ ಮಾಹಿತಿ ಸಿಗ್ಬೋದು ಅನ್ಕೊಂಡೆ. ಮತ್ತೆ ಒಂದು ಸಣ್ಣ ಪ್ರಶ್ನೆ ಇದೆ ಸರ್. ಈಗ ನಿಮ್ಮ ಫಾರ್ಮ್ ಕೊಟ್ಟಿದ್ದಾರಲ್ವಾ, ಆ ಫಾರ್ಮಲ್ಲಿ BLO ಫೋನ್ ನಂಬರ್ ಇದೆ ನೋಡಿ. ಅದಕ್ಕೆ ಫೋನ್ ಮಾಡಿದರೆ ಅವರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಏನು ಅಂತೆಲ್ಲ ಹೇಳ್ತಾರೆ, ಫಿಲ್ ಮಾಡೋದು ಹೆಂಗೆ ಅಂತ ಹೇಳ್ತಾರೆ, ಯಾವಾಗ ಬಂದು ತಗೊಂಡು ಹೋಗ್ತೀನಿ ಅಂತಾನು ಹೇಳ್ತಾರೆ. ಓಕೆ ಸರ್. ಮತ್ತೊಂದು ಪ್ರಶ್ನೆ ಸರ್, ಈಗ ನಾವು ಬರೀಬೇಕಾದ್ರೆ ಏನಾದ್ರು ತಪ್ಪಾಗಿ ಒಂಚೂರು ವೈಟ್ನರ್ ಹಚ್ಚಿದ್ರೆ ನಡೀತದ ಸರ್? ಒಂಚೂರು ತಪ್ಪಾಗಿತ್ತು, ಏನು ತೊಂದರೆ ಇಲ್ಲ. 2 ಫಾರ್ಮ್ ಇದೆ. ಒಂದು ಫಾರ್ಮ್ ವೈಟ್ನರ್ ಹಚ್ಚಿದ್ರೆ ಅದು ನೀವೇ ಇಟ್ಕೊಳ್ರಿ, ಇನ್ನೊಂದು ಫಾರ್ಮಲ್ಲಿ ಕರೆಕ್ಟಾಗಿ ಬರೆದು ಕೊಡಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಸರಿ, ಅನೇಕ ಪ್ರಶ್ನೆಗಳಿದ್ದಾವೆ. ಈ ರೀತಿ ಅನೇಕ ವಾರ್ಡ್ಗಳನ್ನ ಚೇಂಜ್ ಮಾಡ್ತಾರೆ ಅಥವಾ ಬೇರೆ ಬೇರೆ ವಾರ್ಡ್ಗಳಿಗೆ ಹೋಗುತ್ತೆ. ಅದನ್ನು ಬದಲಾವಣೆ ಮಾಡುವ ಸಂದರ್ಭ ಇದಲ್ಲ. ಹಾಗಾದರೆ ಈಗ ಬದಲಾವಣೆ ಅವಕಾಶ ಇಲ್ಲ. ಶಿಫ್ಟ್ ಆಗಿದ್ದರೆ ಖಂಡಿತ ಅವರು ಅಲ್ಲಿ ಬಿಟ್ಬಿಡಬೇಕು, ಹೊಸದಾಗಿ ಫಾರ್ಮ್ 6 ಅನ್ನು ಕೊಡಬೇಕು. ಅಲ್ಲಿ ನಾವು ತೆಗೆದು ಬಿಡ್ತೇವೆ. ಇಲ್ಲ, ಈಗ ನಾನು ಆವಾಗ ಹೇಳಿದೆ, ನಮ್ಮ ಬೆಂಗಳೂರಿನಲ್ಲಿ ಒಂದು ಮನೇಲಿ 5 ಜನ ಇದ್ದರೆ 5 ಬೂತಲ್ಲಿದ್ದಾರೆ. ಅಂಥವನ್ನ ನಾವು ರ್ಯಾಷನಲೈಸೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದೇ ಕಡೆ ಬರೋ ಥರ ಮಾಡಬೇಕು. ಅದನ್ನು ನಾವು ಚುನಾವಣಾ ಆಫೀಸಿಂದ ಮಾಡ್ತೀವಿ. ಅವ್ರೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರು ಫಿಲ್ ಮಾಡಿ ಕೊಡಬೇಕು ಅಷ್ಟೇ ಡೀಟೇಲ್ಸನ್ನು. ಅವ್ರ ಮನೆ ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೆದು ಕೊಟ್ಟರೆ ಅದನ್ನು ನಾವು ಸರಿ ಮಾಡ್ತೀವಿ. ಓಕೆ. ಕೆಲವು ಟ್ರಾನ್ಸ್ಜೆಂಡರ್ ವಿಷಯಗಳು ಕೂಡ ಬರ್ತಾ ಇರುತ್ತೆ ಸರ್. ಈ SIRನಲ್ಲಿ ಏನಾದರೂ ಆ ಥರದ ಗೊಂದಲಗಳಿಗೆ? ಏನಿಲ್ಲ. ಅವರಿಗೂ ಸಹ ಫಿಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಮತದಾರ ಈಗೇನು ಎನ್ಯುಮರೇಷನ್ ಫಾರ್ಮ್ ಇದೆ ಅದನ್ನು ಫಿಲ್ ಮಾಡಿಕೊಟ್ರೆ ಟ್ರಾನ್ಸ್ಜೆಂಡರ್ ಅಂತಲೇ ಮತದಾರ ಪಟ್ಟಿಯಲ್ಲಿ. ಓಕೆ. ಈ ಮತದಾರ ಪರಿಷ್ಕರಣೆ ಆಗ್ತಾ ಇದೆಯಲ್ಲ ಸರ್, ಈಗ ಮತ್ತೆ ಚುನಾವಣೆ ಹತ್ತಿರ ಬಂದಾಗ ಮತ್ತೊಮ್ಮೆ ಮತ ಪರಿಷ್ಕರಣೆ ಆಗುತ್ತೆ? ಇಲ್ಲ, ಈಗ ಒಮ್ಮೆ SIR ಆದರೆ ಮತ್ತೆ ಕಂಟಿನ್ಯೂಸ್ ಅಪ್ಡೇಷನ್ ಇದ್ದೇ ಇರ್ತದೆ. SSR ಮಾಡ್ತೀವಿ ನಾವು, ಅದನ್ನು ಪರಿಷ್ಕರಣೆಯನ್ನು ಪ್ರತಿ ವರ್ಷ ತಗೋತೀವಿ. ಹಾಗಾಗಿ ವರ್ಷಿಡೀ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಚುನಾವಣಾ ಆಯೋಗ ವರ್ಷಿಡೀ ಸೇರ್ಪಡೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡು. ಫಾರ್ಮನ್ನು ಕಂಟಿನ್ಯೂಸ್ ಅಪ್ಡೇಷನ್ ಮಾಡಲಿಕ್ಕೆ ಅವಕಾಶ ಇರ್ತದೆ, ಕೊಡ್ತಾ ಹೋಗ್ಬೋದು. ವರ್ಷಕ್ಕೆ ಒಂದು ಸರಿ ಅಂತೂ ನಾವು ಮಾಡೇ ಮಾಡ್ತೀವಿ. ಆವಾಗ ಸಮ್ಮರಿ ರಿವಿಷನ್ ಮಾಡ್ತೀವಿ. ಆ ಸಮ್ಮರಿ ರಿವಿಷನ್ನಲ್ಲಿ ಒಂದು ಡೇಟನ್ನು, ಈಗ ಉದಾಹರಣೆಗೆ ಒಂದು ಡೇಟನ್ನು, ಎಲಿಜಿಬಿಲಿಟಿ ಡೇಟನ್ನು ಫಿಕ್ಸ್ ಮಾಡಿ ಪರಿಷ್ಕರಣೆ ಮಾಡ್ತೀವಿ. ಆ ಡೇಟ್ ಒಳಗಡೆ ಯಾರು 18 ವರ್ಷ ಕಂಪ್ಲೀಟ್ ಆಗ್ತದೆ ಅವರೆಲ್ಲರೂ ಕೊಡು. ಈಗ ಬೆಂಗಳೂರು ಅಂತ ಹೇಳಿದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಜನ ಇದ್ದಾರೆ. ಇಲ್ಲೇ ಜೀವನ ಕಟ್ಕೊಂಡಿದ್ದಾರೆ, ಇಲ್ಲೇ ಮತದಾರರಾಗಿದ್ದಾರೆ. ಇಲ್ಲಿ ಚುನಾವಣೆ ನಡೆದಾಗ ಇಲ್ಲಿ ಓಟ್ ಹಾಕೋದು, ಅವ್ರ ರಾಜ್ಯಗಳಲ್ಲಿ ಚುನಾವಣೆ ನಡೆದಾಗ ಅಲ್ಲಿ ಓಟ್ ಹಾಕೋದು, ಒಂದು ರೀತಿ ನಡೀತಾ ಇತ್ತು. ಒಂಥರ ಜಾತ್ರೆ ಥರ ನಡೀತಾ ಇತ್ತು. ಈಗ SIRಗೆ ಅದೆಲ್ಲವನ್ನೂ ಕಡಿವಾಣ ಹಾಕುತ್ತೆ. ಹೌದು, ಖಂಡಿತ ಕಡಿವಾಣ ಹಾಕುತ್ತೆ. ಈಗ ಯಾವುದೇ ಕಾರಣಕ್ಕೂ 2 ಕಡೆ ಇರಲಿಕ್ಕಿಲ್ಲ. ನಾನೇ ನಮ್ಮೂರಲ್ಲಿ ಒಂದು ಇಟ್ಕೊಳ್ಳೋದು, ಇಲ್ಲೊಂದು ಇಟ್ಕೊಳ್ಳೋದು ಸಾಧ್ಯನೇ ಇಲ್ಲ. ಯಾಕಂದರೆ ಈಗ ಟೆಕ್ನಾಲಜಿ ಬಂದಿದೆ. ಮೊದಲೆಲ್ಲ ಗೊತ್ತಾಗ್ತಿರ್ಲಿಲ್ಲ. ನಾವು ಮ್ಯಾನ್ಯುವಲ್ಲು ಮತದಾರ ಪಟ್ಟಿಯನ್ನು ಮಾಡ್ತಾಯಿದ್ವಿ. ಈಗ ನಾನು ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಹೊಡೆದ್ರೆ, ನನ್ನ ಹೆಸರು ಹೊಡೆದ್ರೆ ಎಲ್ಲೆಲ್ಲಿದೆ ಅಂತ ಗೊತ್ತಾಗ್ತದೆ. ಆವಾಗ 2 ಕಡೆ ಬಂತಂದ್ರೆ ನೇರವಾಗಿ ಕಂಪ್ಲೇಂಟನ್ನು ಕೊಡುವಂಥ ಆಯ್ಕೆ ಅವ್ರದ್ದಿರುತ್ತೆ. ಎಲ್ಲಿರಬೇಕು ಆಯ್ಕೆ ಈಗ ಆಯ್ಕೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ 2 ಕಡೆ ಇರಬಾರ್ದು. ಅವ್ರ ಊರಲ್ಲಿ ಇರಬೇಕಾ, ಅವ್ರ ರಾಜ್ಯದಲ್ಲಿ ಇರಬೇಕಾ, ಅಲ್ಲಿರಲಿ. ಇಲ್ಲಿರಬೇಕಾ, ಇಲ್ಲಿರಲಿ ಅಷ್ಟೇ. ಭಾಸ್ಕರ್ ಅಂತ ಕಾಲರ್ ಇದ್ದಾರೆ. ಭಾಸ್ಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ಭಾಸ್ಕರ್ ಅವರೇ. ನಮಸ್ಕಾರ, ಹೇಳಿ. ಸರ್, ನಾನು ಭಾಸ್ಕರ್ ಕೆ ಅಂತ, ಹೊರಮಾವು ಬೆಂಗಳೂರಿಂದ.
ನನಗೆ ಈ ಬಿ ಎಲ್ ಅವ್ರ ಕಡೆಯಿಂದ ಫಾರ್ಮ್ ಬಂದಿರಲಿಲ್ಲ ಸರ್. ಅಪಾರ್ಟ್ಮೆಂಟ್ ಅಲ್ಲಿ ನಾನಿರೋದು. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೆಲವು ರೆಸಿಡೆನ್ಸಿಗೆ ಬಂದಿತ್ತು, ನನಗೆ ಬಂದಿರಲಿಲ್ಲ. ಹೇಳಿ. ಸೊ ಹಾಗಾಗಿ ನಾನು ಆನ್ಲೈನ್ ಫಿಲ್ ಮಾಡಿದ್ದೀನಿ ಸರ್ ಡೀಟೇಲ್ಸ್ನ. ಸೊ ಅಷ್ಟು ಸಾಕಾಗುತ್ತಾ ಅಥವಾ ನಾನು ಮತ್ತೆ ಏನಾದ್ರು ವೆರಿಫಿಕೇಶನ್ ಮಾಡಿಸ್ಬೇಕಾ? ಆನ್ಲೈನಲ್ಲಿ ಫಿಲ್ ಮಾಡಿದ್ರೆ ಸಾಕು. ನಿಮ್ಮದು 2002ರಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ಇತ್ತಾ? ಭಾಸ್ಕರ್ ಅವ್ರಿಗೆ ಕೇಳಿಸ್ತಾ ಇದೆಯಾ ಧ್ವನಿ? ಕೇಳಿಸ್ತಾ ಇದೆ ಸರ್. ಇತ್ತು ಸರ್. ಇದ್ರೆ ಅದನ್ನು ಎಡಭಾಗದಲ್ಲಿ ಫಿಲ್ ಮಾಡಿದರೆ ಆಯಿತು. ನೀವು ಆನ್ಲೈನಲ್ಲಿ ಫಿಲ್ ಮಾಡಿದರೆ ಮತ್ತೆ ಫಾರ್ಮ್ ತಗೊಂಡು ಫಿಲ್ ಮಾಡೋವಂಥ ಅವಶ್ಯಕತೆ ಏನೂ ಇಲ್ಲ. ನಾವು ಅದನ್ನು ಪ್ರಿಂಟ್ ತಗೊಂಡು ನಾವು BLO ಕೊಡ್ತೀವಿ. ಅವರು ನಿಮ್ಮ ಮನೆಗೆ ಬಂದು ವೆರಿಫೈ ಮಾಡಿ ಅದನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಹಾಗಾಗಿ ಆನ್ಲೈನಲ್ಲಿ ಕೊಟ್ಟರು ಸಹ ವ್ಯಾಲಿಡೇ. ಓಕೆ ಸರ್, ಥ್ಯಾಂಕ್ ಯು. ಸರ್, ಈಗ ಆನ್ಲೈನಲ್ಲಿ ಫಿಲಪ್ ಮಾಡುವ ವ್ಯವಸ್ಥೆಯಲ್ಲಿ ಡಿಜಿಟಲ್ ಸಿಗ್ನೇಚರ್ ಬೇಕಾಗುತ್ತೆ ಅಂತ. ಅದು ಆಧಾರಿಂದ ಡಿಜಿಟಲ್ ತೆಗೆದುಕೊಳ್ಳುತ್ತೆ, OTP ಬರುತ್ತೆ, OTPಯಿಂದ ಮಾಡ್ಕೊಳ್ಬೇಕಾಗತ್ತೆ. ಅದು ಎಷ್ಟರ ಮಟ್ಟಿಗೆ ಕಾರ್ಯಸಾಧು ಆಗುತ್ತೆ? ಇಲ್ಲ. ಈಗ ಎಲ್ಲರಿಗೂ ಅದು ಆಗಲಿಕ್ಕಿಲ್ಲ ಆನ್ಲೈನಲ್ಲಿ ಫಿಲ್ ಮಾಡಲಿಕ್ಕೆ. ಅವ್ರು ಬೇಕಾದರೆ ಯಾರಿಗೆ ಅವ್ರ ಮನೆಗೆ ಈಗಂತೂ ಸಣ್ಣ ಮಕ್ಕಳಿಗೆ ಕೊಟ್ಟರು ಈಗ ಮಾಡುವಂಥ ಸಿಸ್ಟಮ್ ಬಂದು. ಈಗ ಸ್ವಲ್ಪ ಏಜ್ ಆದವರಿಗೆ ಅದು ಬಳಕೆ ಕಡಿಮೆ ಇರ್ಬೋದು. ಯಾರಾದರೂ ಮಕ್ಕಳು ಮನೆಯಲ್ಲಿದ್ದರೂ ಸಾಕು ಅವರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ BLOನೇ ನಿಮ್ಮ ಮನೆಗೆ ಬಂದು ಫಾರ್ಮ್ ಕೊಡ್ತಾರೆ. ಹಾಗಾಗಿ ಸಾಧ್ಯವಾದವರೆಲ್ಲರೂ ಆನ್ಲೈನಲ್ಲಿ ಫಾರ್ಮ್ ಫಿಲ್ ಮಾಡಿ. ಬಹುತೇಕ ಸರ್ ಈಗ ಎಂಪ್ಲಾಯಿಗಳಿರ್ತಾರೆ, ಟೈಮ್ ಸಿಗೋದಿಲ್ಲ, ಆನ್ಲೈನಲ್ಲೇ ಮಾಡ್ಕೊಳ್ಳೋದು ವಾಸಿ ಅಂತ ಹೇಳಿ. ಆದರೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಬೇಕು, ಆಧಾರ್ ನಂಬರ್ ಕೂಡ ಲಿಂಕ್ ಆಗಬೇಕು ಅಂತ ತೋರಿಸುತ್ತೆ ಅದರಲ್ಲಿ. ಇಲ್ಲವಾದ್ರೆ ಅದು ಸಾಧ್ಯವೇ ಆಗೋದಿಲ್ಲ. ಈಗ ಲಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮೊಬೈಲ್ ನಂಬರ್ ಲಿಂಕ್ ಮಾಡೋಕೆ ಈಗ ಆಗೋದಿಲ್ಲ. ಯಾಕೆಂದರೆ ಮತದಾರ ಪಟ್ಟಿ ಫ್ರೀಜ್ ಆಗಿದೆ. ಕಳೆದ ತಿಂಗಳು 16ನೇ ತಾರೀಕು ಮತದಾರ ಪಟ್ಟಿ ಫ್ರೀಜ್ ಆಗಿದೆ. ಅದರಲ್ಲಿ ಏನೇ ಅಪ್ಡೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಮೊದಲು ನಾವು ಲಿಂಕ್ ಮಾಡಿದರೆ ಖಂಡಿತ ಆನ್ಲೈನಲ್ಲಿ ಮಾಡಲಿಕ್ಕಾಗುತ್ತೆ. ಲಿಂಕ್ ಮಾಡಿಲ್ಲ ಅಂದರೆ ಈಗ ಲಿಂಕ್ ಮಾಡೋ ಅವಕಾಶವನ್ನು ಚುನಾವಣಾ ಆಯೋಗ ಕೊಟ್ಟಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಿಂದೆ ಯಾರು ಮತದಾರ ಪಟ್ಟಿಗೆ ಅವ್ರ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಉಳಿದವರೆಲ್ಲ ಆಫ್ಲೈನಲ್ಲೇ ಕೊಡಬೇಕು. ಎಸ್ ಮಾತನಾಡಿಸ್ತಾ ಹೋಗ್ತೀನಿ ಸರ್. ಎಸ್, ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ನನ್ನ ಮತ ನನ್ನ ಹಕ್ಕು ಕಾರ್ಯಕ್ರಮ ಮುಂದುವರಿತಾ ಇದೆ. ಅನೇಕ ಜನ ಫೋನ್ ಮಾಡ್ತಿದ್ದಾರೆ. SIR ಅನ್ನೋದು ಬಹಳ ಕಗ್ಗಂಟು, ಕಬ್ಬಿಣದ ಕಡಲೆಲ್ಲ, ನಿಜಕ್ಕೂ ಕೂಡ ಬಹಳ ಸುಲಭವಾಗಿದೆ ಅಂತ ಹೇಳಿ. ಈಗ ಫಾತಿಮಾ ತುಮಕೂರಿಂದ ಕರೆ ಮಾಡಿದ್ದಾರೆ. ಫಾತಿಮಾ ಅವರು ನಮಸ್ಕಾರ. ನಮಸ್ತೆ ಸರ್. ಮಾತನಾಡಿ ಸರ್. ಈಗ ನಂದು 2002ರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇರ್ಲಿಲ್ಲ. ನಾನು ವೋಟರ್ ಆಗಿರ್ಲಿಲ್ಲ ಸರ್ ಅವಾಗ. ಈಗ ಏನಾಗಿದೆ, ನನ್ನ ತಂದೆ ತಾಯಿ ಡೀಟೇಲ್ಸ್ ನ ಹಾಕ್ಬೇಕು ಅಂದ್ರೆ SIR ಅಲ್ಲಿ ನಮ್ಮ ತಂದೆ ತಾಯಿದು 2002ರಲ್ಲಿ ಅವ್ರು ವೋಟರ್ ಆಗಿದ್ರು. ಬಟ್ ಅವ್ರದ್ದು ಯಾವ ಕಾರಣಕ್ಕೆ ಡಿಲೇಟ್ ಆಗಿದೆ ಅಂತ ಗೊತ್ತಿಲ್ಲ. ಈಗ ನಾನು ನನ್ನ ತಾತಂದಿದೆ ಹೆಸರು, ಅದನ್ನ ನಾನು ಫಿಲ್ ಮಾಡಬಹುದಾ? ಈಗ ಅದು ಫಿಲ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ತಂದೆ ಫಿಲ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ದಾಖಲೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಫಾರ್ಮ್ನ ಫಿಲ್ ಮಾಡಿ ಕೊಡಿ. ನಿಮ್ಮದು ಡ್ರಾಫ್ಟ್ ರೋಲಲ್ಲಿ ಬರುತ್ತೆ ಕರಡು ಮತದಾರ ಪಟ್ಟಿಯಲ್ಲಿ. ಆ ಡ್ರಾಫ್ಟ್ ರೋಲಲ್ಲಿ ಬಂದ ಮೇಲೆ ನಿಮಗೆ ಮ್ಯಾಪಿಂಗ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನೋಟಿಸ್ ಬರ್ಬೋದು. ಅಂಥ ಸಂದರ್ಭದಲ್ಲಿ 12 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆ ತೊಗೊಂಡೋಗಿ ಕೊಟ್ಟರೆ ಸಾಕು, ಅದು ಮತದಾರ ಪಟ್ಟಿಯಲ್ಲಿ ಫೈನಲ್ ಆಗಿ ಬರುತ್ತೆ. ಹಾಗಾಗಿ ಅದೇನು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ಸರ್, ನನ್ನ ಗಂಡಂದಿದೆ 2002ರದ್ದು, ಅದನ್ನೇ ಫಿಲ್ ಮಾಡ್ಬೋದು? ನಿಮ್ಮ ಗಂಡನ ಫಿಲ್ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಫಾದರ್ದೇ ಫಿಲ್ ಮಾಡಬೇಕಾಗುತ್ತೆ. ಫಾದರ್ದು ಸಿಕ್ಕಿಲ್ಲ ಅಂತಂದರೆ ನೀವು ಫಾರ್ಮನ್ನು ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದನ್ನ ಫಿಲ್ ಮಾಡಿ ಕೊಟ್ಬಿಡಿ. ಅದು ಮತದಾರ ಪಟ್ಟಿಯಲ್ಲಿ ಡ್ರಾಫ್ಟಲ್ಲಿ ಬರುತ್ತೆ. ಆಮೇಲೆ ನಿಮಗೆ ಮಾಹಿತಿ ಬೇಕು ಅಂದರೆ, ದಾಖಲೆ ಬೇಕು ಅಂದರೆ ಕೇಳ್ತಾರೆ, ದಾಖಲೆ ಕೊಟ್ಟರೆ ಆಗುತ್ತೆ. ಎಸ್, ಧನ್ಯವಾದಗಳು ಫಾತಿಮಾ ಅವರೇ. ಈಗ ಮುರಳಿಗೌಡ ಕಾಲ್ ಮಾಡಿದ್ದಾರೆ. ಮುರಳಿ ಅವರು ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ. ಹೇಳಿ ಮುರಳಿ ಅವರು. ಸರ್ ನಮಸ್ತೆ. ನಮಸ್ತೆ ಸರ್. ನನ್ನ ಮಗಳು 18 ಇಯರ್ಸ್ ಆಗಿದೆ. ಅವ್ಳಿಗೆ ಹೊಸದಾಗಿ ಪಟ್ಟಿಗೆ ಸೇರಿಸಬೇಕಾಗಿತ್ತು. ಈ ಕೊಟ್ಟಿರೋ ಫಾರ್ಮ್ ಅಲ್ಲಿ ಸೇರಿಸಬಹುದು ಸರ್? ಅದು ಆ ಫಾರ್ಮಲ್ಲಿ ಆಗೋದಿಲ್ಲ. ನಿಮಗೆ ಡ್ರಾಫ್ಟ್ ಮತದಾರ ಪಟ್ಟಿ, ಕರಡು ಮತದಾರ ಪಟ್ಟಿ ಆಗಸ್ಟ್ 5ಕ್ಕೆ ಬರ್ತದೆ. ಅದಾದಮೇಲೆ ಫಾರ್ಮ್ 6 ಕೊಡ್ತೀವಿ. ಆ ಫಾರ್ಮ್ 6 ಫಿಲ್ ಮಾಡಿಕೊಟ್ರೆ ಹೊಸದಾಗಿ ಮತದಾರ ಪಟ್ಟಿಗೆ ನಿಮ್ಮ ಮಗಳ ಹೆಸರು ಸೇರ್ಪಡೆ ಆಗುತ್ತೆ. ಒಂದೇ ಒಂದು ಕಂಡೀಷನ್ನು, ಅಕ್ಟೋಬರ್ 1 ಒಳಗೆ 18 ವರ್ಷ ತುಂಬಿರ್ಬೇಕು ಅಷ್ಟೇ. ಸರ್, ಇನ್ನೊಂದು ಪ್ರಶ್ನೆ ಸರ್. ಈಗ ಮೊಬೈಲ್ ನಂಬರ್ ಕಂಪಲ್ಸರಿ ಚೇಂಜ್ ಮಾಡಿಸ್ಬೇಕಾ ಸರ್? ಹಳೇದಿದೆ ಆಕ್ಚುಲಿ. OTP ಬರುತ್ತಂತಲ್ಲ, ಏನು ಸರ್ ಅದು? ಈಗ ನೀವು ಆನ್ಲೈನಲ್ಲಿ ಫಾರ್ಮ್ ತುಂಬೋದಿದ್ರೆ ಮಾತ್ರ ಬರ್ತದೆ. ಈಗ ಸದ್ಯಕ್ಕೆ ಅದನ್ನೇನು ಮಾಡೋವಂಥ ಅವಶ್ಯಕತೆ ಇಲ್ಲ. ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನೀವು ಡೀಟೇಲ್ಸನ್ನು ಬರೆದು ಕೊಡಿ, ಅದು ಚೇಂಜ್ ಆಗುತ್ತೆ ಅಂತಂದರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮುರಳಿ ಅವರೇ. ಸರ್, ಈಗ ಇನ್ನೊಂದು
ಕೆಲವರ ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆಗಿರುತ್ತೆ, ತಂದೆ ಹೆಸರು ಮಿಸ್ಟೇಕ್ ಆಗಿರುತ್ತೆ, ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿರುತ್ತೆ. ಈ ಕರೆಕ್ಷನ್ ಮಾಡ್ಕೊಳ್ಳೋಕೆ ಇದು ಒಳ್ಳೆ ಹೌದು, ಟೈಮ್. ಇದು ಕರೆಕ್ಟ್ ಟೈಮ್ ಇದು. ಈಗ ಅದಕ್ಕಾಗೇ ನಾವು 25ರದ್ದು ಮತದಾರ ಪಟ್ಟಿಯಲ್ಲಿ ಏನಿದೆ ಡೀಟೇಲ್ಸ್, ಸಂಪೂರ್ಣ ಡೀಟೇಲ್ಸ್ ಮೇಲ್ಭಾಗ ಇರುತ್ತೆ, ಅದರಲ್ಲಿ ಸರಿ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊ. ಸರಿ ಇಲ್ಲ ಅಂತಂದರೆ ಕೆಳಗೆ ನಾವು ಫಿಲ್ ಮಾಡ್ತೀವಲ್ಲ, ಆವಾಗ ಉದಾಹರಣೆಗೆ ಜಗದೀಶ್ ಜಿ ಅಂತ ಬರೆಯೋ ಬದಲಿಗೆ ಜಗದೀಶ್ ಜೆ ಬರೆದಿರ್ತಾರೆ, ಇನ್ನೊಂದು ಏಜ್ ತಪ್ಪಾಗಿರ್ತದೆ. ಇವನ್ನೆಲ್ಲವನ್ನು ಈಗ ಕರೆಕ್ಟಾಗಿ ನಾವು ಬರೆದ್ರೆ ಅದು ಈಗ ಹೊಸ ಮತದಾರ ಪಟ್ಟಿಯಲ್ಲಿ ಎಲ್ಲವೂ ಸರಿಯಾಗಿ ಬರುತ್ತೆ. ಹಾಗಾಗಿ ಎಲ್ಲರೂ ಅಷ್ಟೇ, ಏನು ಮೇಲ್ಭಾಗ ಫುಲ್ ಡೀಟೇಲ್ಸ್ ಇದೆ, ಏನೋ ಭಾಳ ಜನರಿಗೆ ಮತದಾರ ಪಟ್ಟಿ ತುಂಬದೇ ಏನೋ ದೊಡ್ಡ ಕೆಲಸ ಅಂತ ಅನ್ನೋ ಥರ ಆಗ್ತಾಯಿದೆ. ಯಾಕೆಂದರೆ ಡೀಟೇಲ್ಸ್ ಇಲ್ಲ ಅಂತ ಅನ್ಕೋತಾರೆ. ಮೇಲ್ಭಾಗ ಸಂಪೂರ್ಣ ಡೀಟೇಲ್ಸ್ ಅವ್ರದ್ದೇ ಇರುತ್ತೆ. ಆ ಡೀಟೇಲ್ಸ್ ಸರಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಂಡು ಬರೆದು ಕೊಟ್ಟರೆ ಆಯಿತು. ಇನ್ನು 2002ದು ಇನ್ಫಾರ್ಮೇಷನನ್ನು ತಗೊಂಡು ಹಾಕಬೇಕಾಗತ್ತೆ. ಅದು ಸಿಗಲಿಲ್ಲ ಅಂತಂದರೆ ವಾರ್ಡ್ ಆಫೀಸಿಗೆ ಅವಾಗ ಹೇಳಿದೆ ನಾನು, ಅಲ್ಲಿ ಹೋದರೆ BLO ಜೊತೆ ಮಾತಾಡಿದರೆ ಅದನ್ನು ಹುಡುಕಿ ಕೊಡ್ತಾರೆ. ಓಕೆ, ಈಗ ಶಿವಾನಂದ್ ಅಂತ ಹೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಶಿವಾನಂದ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮಾತನಾಡಿ. ಜಗದೀಶ್ ಸರ್ ನಮಸ್ತೆ. ನಮಸ್ತೆ ಶಿವಾನಂದ್ ಅವ್ರು, ಹೇಳಿ ಸರ್. ಈಗ ಏನಿಲ್ಲ, ನಾನು ಕರೆಕ್ಟಾಗಿ ಹೇಳ್ತೀನಿ ನೋಡಿ ಸರ್. ನಾನು ನಮ್ಮ ತಂದೆ ಮನೇಲಿ ಇದ್ದೆ ಸರ್. ನಾನು ಮದುವೆ ಆದ್ಮೇಲೆ ನಾನು ಇಲ್ಲಿ ಶಿಫ್ಟ್ ಆದೆ, ಇಲ್ಲಿಗೆ ಮೈಸೂರಿಂದ ಇನ್ನೊಂದು ಏರಿಯಾಗೆ ಶಿಫ್ಟ್ ಆದೆ. ಅಲ್ಲಿ ಶಿಫ್ಟ್ ಆದ್ಮೇಲೆ ನಾನು ಅಲ್ಲಿ ಕಾರ್ಡ್ ಮಾಡಿಸ್ಕೊಂಡೆ. ಇಲ್ಲಿ ಕ್ಯಾನ್ಸಲ್ ಆಗಿದೆ. ಇಲ್ಲಿ ನಮ್ಮ ಇನ್ನೊಂದು ಅಂದ್ರೆ ನಮ್ಮ ಸ್ವಂತ ಮನೆ ಇದೆ, ಇಲ್ಲಿ ನಾಯ್ಡು ನಗರ ಅಂತ ಇದೆ ಸರ್ ಮೈಸೂರಲ್ಲಿ. ಅದು ಅಲ್ಲಿ ಇಲ್ಲ, ಅಲ್ಲಿ ನಮ್ಗೆ ಏನಿಲ್ಲ. ನಮ್ಮ ತಂದೆ ಹೆಸರು ಇದೆ, ತಾಯಿ ಹೆಸರು ಇದೆ. ಬಟ್ ತಂದೆ ಅವರು ತೀರೋಗಿದ್ದಾರೆ, ತಾಯಿದಿದೆ. ಅದಾದ್ಮೇಲೆ ಇಲ್ಲಿ ಶಿಫ್ಟ್ ಆದ್ಮೇಲೆ ನಂಗೆ ಬಂತು, ಇಲ್ಲಿ ಕಾರ್ಡ್ ಇಲ್ಲಿ ಬಂತ ನೀವು ವೋಟ್ ಮಾಡ್ತಿದ್ದೆ. ಅದಾದ್ಮೇಲೆ ಏನ್ ಮಾಡಿದೆ ಅಂದ್ರೆ ಈ ಕಡೆ ಬಂದೆ. ಅದು ಏನ್ ಮಾಡಿದೆ ಮತ್ತೆ ಅದು ಶಿಫ್ಟ್ ಆಯ್ತು ಸರ್. ಶಿಫ್ಟ್ ಆಗಿ ಇಲ್ಲಿ ಬಂದಿದೆ. ಅದು 2004 ಅಲ್ಲಿ ಇದೆ ಸರ್. ಅದು ಯಾವುದು ನಾನು ಇಲ್ಲಿ ಮಾಡಿಸ್ಲಕ್ಕ 2004 ಅಲ್ಲಿ ಇದೆ. ನೀವು ಇಲ್ಲಿ ಕೊಟ್ಟಿದ್ದೇನೆ 2002ಗೆ ಕೊಡಿ ಅಂತ ಹೇಳಿದಿರಲ್ಲ ಸರ್. ಈಗ ಇಷ್ಟೇನೆ ನಾನು ಹೇಳ್ತೀನಿ ಕೇಳಿ. ಈಗ ನಿಮಗೆ ಫಾರ್ಮ್ ಸಿಕ್ಕಿದೆ, 2002ದಲ್ಲಿ ನಿಮ್ದು ಹೆಸರು ಇರಲಿಲ್ವಾ ಮತದಾರ ಪಟ್ಟಿಯಲ್ಲಿ? ಸರ್ ಅದರಲ್ಲಿ 2004 ಇದೆ, 2002 ಅಲ್ಲಿ ಸಿಕ್ಕಿಲ್ಲ ಸರ್. ಸಿಕ್ಕಿಲ್ಲ ಅಂದರೆ ನಿಮ್ಮ ತಂದೆಯವ್ರದ್ದು ಹಾಕಿ. ನಿಮ್ಮ ತಂದೆಯವ್ರದ್ದು 2002ಅಲ್ಲಿ ನಿಮ್ದು ಹಳೆ ಮನೆಯಲ್ಲಿ ಇತ್ತಲ್ವಾ, ಅದನ್ನ ಡೀಟೇಲ್ಸ್ ಬರೆದ್ರೆ ಸಾಕು, ನಿಮ್ಮದು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಸರಿ ಸರ್. ಆಮೇಲೆ ಸರ್ ಇನ್ನೊಂದೇನಂದ್ರೆ, ಈಗ ನಮ್ಮ ತಂದೆ ತೀರೋಗಿದಾರಲ್ಲ ಸರ್, ಈಗ ಏನ್ ಮಾಡ್ತಾರೆ, ತಾಯ್ದು ಇದೆ ಸರ್. ಬೇಡ, ನಿಮ್ಮ ತಂದೆಯವ್ರದ್ದೇ ಡೀಟೇಲ್ಸ್ ಹಾಕಿದರೆ ಸಾಕು. ನಿಮ್ಮ ತಂದೆಯವ್ರದ್ದು, ಯಾಕೆಂದರೆ 2002ಅಲ್ಲಿ ನಿಮ್ಮ ತಂದೆಯವ್ರದ್ದು ವೆರಿಫಿಕೇಷನ್ ಆಗೇ ಮತದಾರ ಪಟ್ಟಿಯಲ್ಲಿ ಬಂದಿರುತ್ತೆ. ಹಾಗಾಗಿ ನಿಮ್ಮ ತಂದೆಯವ್ರ ಡೀಟೇಲ್ಸ್ ಹಾಕಿದರೆ ಸಾಕು, ನಿಮ್ಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಈಗ ನಾನು ಹಾಕ್ತಿದ್ದೆ ಸರ್ ನಾನು. ಬಟ್ ನನಗೆ ಇಲ್ಲಿಗ ನನಗೆ ಇದಿದೆ ಸರ್. ಈಗ ನನಗೆ ಯಾವುದು ಇಲ್ಲಿ ನನಗೆ ವೋಟಿಂಗ್ ಇದೆ, ಇಲ್ಲಿ ಗಾಯತ್ರಿ ಬಂದು ನನಗೆ ವೋಟಿಂಗ್ ಇದೆ ಸರ್ ನನಗೆ. ಈಗ ನಾನು ಹೇಳ್ತಾ ಇರೋದು, ನಿಮ್ಮನೆ ಈಗ ಪ್ರೆಸೆಂಟ್ ಎಲ್ಲಿದೆ ಅಲ್ಲಿ ಫಾರ್ಮ್ ಕೊಟ್ಟಿದಾರಲ್ವಾ, ಹೌದು ಸರ್, ಅದನ್ನ ಮಾತ್ರ ತುಂಬಿಕೊಡ್ಬೇಕು. ಅದರಲ್ಲಿ ರೈಟ್ ಸೈಡಿಗೆ ನಿಮ್ಮ ತಂದೆಯವ್ರ ಡೀಟೇಲ್ಸ್ ಕೇಳಿದ್ದಾರೆ, ಅದರಲ್ಲಿ ಬರೆದು ಕೊಡಿ. ಆವಾಗ ನಿಮ್ಮದು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತದೆ. ಸರಿ ಸರ್. ಆಮೇಲೆ ನಮ್ಮ ಮಿಸ್ಸಸ್ ಸರ್ ಅವ್ರು ಮಂಗಳೂರಲ್ಲಿದ್ದಾರೆ, ಮಂಗಳೂರಿನವರು. ಅಲ್ಲಿ ಮಂಗಳೂರಿಂದ ಇಲ್ಲಿ ಅಂದ್ರೆ ಅವ್ರು ವೋಟ್ ಮಾಡ್ಲಿಲ್ಲ. ಈಗ ಇಲ್ಲಿ ವೋಟಿಂಗ್ ಇದೆ ಅವರಿಗೆ. ಇವ್ರದ್ದು ಹೇಗೆ ಸರ್ ತುಂಬೋದು ನಾನು? ಈಗ ಮಂಗಳೂರಲ್ಲಿ ಅವ್ರದ್ದು 2002ಅಲ್ಲಿ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇತ್ತಾ? ಇಲ್ಲ ಸರ್, ಇಲ್ಲ ಅಂದ್ರೆ ಅವ್ರ ತಂದೆಯವ್ರದ್ದು ಡೀಟೇಲ್ಸ್ ತುಂಬಿ ಸಾಕು ರೈಟ್ ಕಾಲಮಲ್ಲಿ. ಹೌದಾ ಸರ್? ಹೌದು. ಸರಿ ಸರ್, ತುಂಬಾ ಧನ್ಯವಾದ ತಮಗೆ. ಓಕೆ, ಥ್ಯಾಂಕ್ ಯು. ಇನ್ನು ಭಾನುಮತಿ ಅಂತ ಹೇಳಿ ಮೈಸೂರಿನಿಂದ. ಭಾನುಮತಿ ಅವರ ನಮಸ್ಕಾರ. ನಮಸ್ಕಾರ. ಬೆಂಗಳೂರಿಂದ ಭಾನುಮತಿ ಅವರೇ ಹೇಳಿ. ಇದು ನಂದೊಂದು ಮಿಸ್ಟೇಕ್ ಆಗಿದೆ. ಅಂದ್ರೆ ನನ್ನ ಮಗಂದು ಫಾರ್ಮ್ ಅಲ್ಲಿ 2002 ಅಲ್ಲಿ ಇರ್ಲಿಲ್ಲ. ನಾವು ಲೆಫ್ಟ್ ಸೈಡ್ ಫುಲ್ ಫಿಲ್ ಮಾಡ್ಬಿಟ್ಟಿದೀವಿ ಎರಡರ ಫಾರ್ಮ್ ಅಲ್ಲೂ. ಏನ್ ಮಾಡ್ಬೇಕು? ಏನು ತೊಂದರೆ ಇಲ್ಲ, ನೀವು ಕೊಡಿ, ನಿಮ್ಮ ಹೆಸರು ಬರ್ತದೆ. 2002 ಅಲ್ಲಿ ಇಲ್ಲ ಅಂದ್ರೆ ಅವ್ರ ಫಾದರ್ ತುಂಬಬೇಕಿತ್ತಲ್ಲ ನೀವು. ಅವ್ರ ಫಾದರ್ದು ಇತ್ತಾ? ರೈಟ್ ಸೈಡ್ ಎಂಟಿ ಇದೆ ಈಗ ಸದ್ಯಕ್ಕೆ. ರೈಟ್ ಸೈಡು ಈಗ ನಿಮ್ಮ ಮಗಂದು 2002 ಅಲ್ಲಿ ಇರಲಿಲ್ಲ ಅಂದರೆ ರೈಟ್ ಸೈಡ್ ಖಾಲಿ ಇದೆಯಲ್ಲ, ಅದರಲ್ಲಿ ಅವ್ರ ತಂದೆ ಹೆಸರನ್ನು ಬರಿಬೇಕು. ತಂದೆ ಡೀಟೇಲ್ಸನ್ನು ಬರೆದ್ರೆ ಸಾಕಾಗುತ್ತೆ, ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಇನ್ನೊಂದು ಪ್ರಶ್ನೆ, ಸಾರಿ. ಇದು ನನ್ನ ಫಾರ್ಮ್ ಅಲ್ಲಿ ಇದು ವಿಧಾನಸಭಾ ಕ್ಷೇತ್ರ ಅಂತಿದೆ ಅಲ್ಲ, ಅದು ಪ್ರೆಸೆಂಟ್ ವಿಧಾನಸಭಾ ಕ್ಷೇತ್ರ ಬರೆದ್ಬಿಟ್ಟಿದೀನಿ. ನಮ್ದು ಆಕ್ಚುಲಿ ವರ್ತೂರು ಹಳೇದು 2002 ಅಲ್ಲಿ. ಅದ್ ಹೇಗೆ ಕರೆಕ್ಟ್ ಮಾಡುದು? ಈಗ ಅದು ಕರೆಕ್ಟ್ ಮಾಡಿ ಕೊಡಲೇಬೇಕು ನೀವು, ಪರವಾಗಿಲ್ಲ. ಅದನ್ನು ತಿದ್ದುಪಡಿ ಮಾಡಿ. ಈಗ 2 ಫಾರ್ಮ್ ಇದೆ ಅಲ್ವಾ ನಿಮ್ಮ ಹತ್ರ? ಅಲ್ಲ ಸರಿ, ಎರಡರಲ್ಲೂ ಅದೇ ಬರೆದ್ಬಿಟ್ಟಿದ್ದೀನಿ. ಆಯಿತು, ಅದು ವೈಟ್ನರ್ ಹಾಕಿ ನಿಮ್ಮದು ಹಳೇದು ಎಲ್ಲಿತ್ತು ಅದನ್ನು ಬರೆದು ಕೊಡಿ. ಬರ್ಕೊಡ್ಬೋದಾ? ಹೌದು. ಓಕೆ. ಆಮೇಲೆ ಇನ್ನೊಂದು ಪ್ರಶ್ನೆ, ನನ್ನ ಮಗಳದ್ದು ರೈಟ್ ಸೈಡ್ ಫಿಲ್ ಮಾಡಿದೆ ಒರಿಜಿನಲ್ ಅಲ್ಲಿ. ಬಟ್ ಅದರಲ್ಲಿ ನಮ್ಮ ಹಸ್ಬೆಂಡ್ದು ತಂದೆ ಮತ್ತೆ ಅವ್ರ ತಂದೆ ಅದು ಬರಿಬೇಕಿತ್ತು. ಅದಕ್ಕೆ ಬದಲು ನನ್ನ ಮಗಳ ಹೆಸರು ಬರ್ದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೆಸರು ಬರ್ದಿದ್ದೀನಿ.
ಅಲ್ಲೂ ವೈಟ್ನರ್ ಹಾಕಿ ಫಿಲ್ ಮಾಡ್ಬೋದಾ? ಫಿಲ್ ಮಾಡಿ ನಿಮ್ಮ ಮಗಳ ತಂದೆಯವ್ರ ಹೆಸರು, ಅವ್ರದ್ದು ಡೀಟೇಲ್ಸು, ಅವ್ರದ್ದು 2002ರಲ್ಲಿ ಮತದಾರ ಪಟ್ಟಿಯಲ್ಲಿ ಎಲ್ಲಿ ಹೆಸರಿತ್ತು ಅದನ್ನು ಡೀಟೇಲ್ಸನ್ನು ಬರೆದು ರೈಟ್ ಸೈಡಲ್ಲಿ ಬರೆದು ಸೈನ್ ಮಾಡಿಕೊಡಿ, ಅದು ಸೇರ್ಪಡೆ ಆ ರೈಟ್ ಸೈಡ್ ಅಲ್ಲಿ ನಾನು ಅವಳ ಹೆಸರು ನಮ್ಮ ಹಸ್ಬೆಂಡ್ ಹೆಸರು ಬರೆದ್ಬಿಟ್ಟಿದೀನಿ, ಅದು ಕರೆಕ್ಷನ್ ಮಾಡ್ಬೋದಾ? ಕರೆಕ್ಷನ್ ಮಾಡಿಕೊಡಿ, ಪರವಾಗಿಲ್ಲ. ನಿಮ್ಮ ಫಾರ್ಮ್ ಫುಲ್ ಬರೀ ವೈಟ್ನರೇ ಆಗ್ಬಿಡುತ್ತಾ ಅಂತ? ಇಲ್ಲ ಇಲ್ಲ, ಬರೀ ಹೆಸರು ಅಂದ್ರೆ ಅವಳ ಹೆಸರಲ್ಲಿ ಕೃಪಾ ಅಂತ ಬರ್ದಿದೀನಿ, ಅದು ಕಟ್ ಮಾಡ್ಬೇಕು. ಮತ್ತವ್ರ ತಂದೆ ಹೆಸರು ಜಗನ್ನಾಥ್, ಅದೇ ಕರೆಕ್ಟ್ ಇದೆ. ಜಗನ್ನಾಥ್ ಅವ್ರ ತಂದೆ ಹೆಸರು ಅಂದ್ರೆ ಅವಳ ತಾತನ ಹೆಸರು, ಅದು ಕರೆಕ್ಟ್ ಮಾಡ್ಬೇಕಾಗತ್ತೆ. ಏನು ಪರವಾಗಿಲ್ಲ, ಅದನ್ನ ಅವ್ರ ತಂದೆ ಹೆಸರು ಇದ್ರೂ ಸಾಕು, ಅವ್ರ ತಾತನ ಹೆಸರು ಏನು ಬೇಕಾಗಿಲ್ಲ. ಅವ್ರ ತಂದೆ ಅವ್ರದ್ದು ವೋಟರ್ ಡೀಟೇಲ್ಸ್ ಇದ್ರೂ ಸಾಕು, ಹಾಕ್ಕೊಡಿ. ಇದೆ, ಅದೆಲ್ಲ ಇದೆ. ಅದನ್ನ ಹಾಕ್ಕೊಡಿ. ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಭಾನುಮತಿ ಅವರೇ. ಈಗ ಜಾಕೀರ್ ಇದ್ದಾರೆ ಬೆಂಗಳೂರಿಂದ. ಜಾಕೀರ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಮಾತಾಡಿ. ನಮಸ್ತೆ, ಹೇಳಿ. ಸರ್ ನನ್ನ ಕ್ವಶನ್ಸ್, ಈ ರೈಟ್ ಸೈಡ್ ಅಲ್ಲಿ ಮತದಾರ ಸಂಬಂಧೀಯ ವಿವರಗಳು ಅಂತ ಇದೆ. ಅದೇನಂದ್ರೆ ಹೆಸರು ನೇಮು ಫಸ್ಟ್ ಲೈನ್ ಇದೆ, ಅದು ನಾವು ಲೇಟ್ ತಂದೆ ಹೆಸರು ಬರೀತೀವಿ, ಅದು ಲೇಟ್, ಅದು ಎಕ್ಸ್ಪೈರ್ ಆಗಿದ್ದಾರೆ, ತಂದೆ ಲೇಟ್ ಹೆಸರು ಬರೀತೀವಿ. ಸೆಕೆಂಡ್ ಲೈನ್ ಅಲ್ಲಿ ಭಾವಚಿತ್ರ ವೋಟೇಜ್ ಇದು, ಹೌದು, ಅದು ಎಂಟ್ರಿ ಮಾಡ್ತೀವಿ. ಮೂರನೇದು ಸಂಬಂಧಿಯ ಹೆಸರು ಅಂತ ಒಂದಿದೆ, ಅದು ಯಾವ್ದು ನೋಟ್ ಮಾಡ್ಬೇಕಲ್ಲಿ? ಸಂಬಂಧ ಏನು ಅಂತ, ತಂದೆನೋ ತಾಯಿನೋ ಏನು ಅಂತ? ಅದು ಕೇಳಿ ಇನ್ನೊಂದು ಸಂಬಂಧ ಅಂತ ಇದೆ, ಎರಡಿದೆ ಅಲ್ಲಿ, ಎರಡಲ್ಲಿ ಯಾವ್ದು ಅಂತ? ಒಂದು ತಂದೆ ಹೆಸರು ಸಂಬಂಧ ಏನು ಅಂತ ಇದೆ, ತಂದೆ ಅಂತ ಬರೀರಿ ನೀವು. ಅದು ತಗೋಣ. ಈ ಸಂಬಂಧಿ ಹೆಸರು ನಾನು ಬ್ಲಾಕ್ ಬಿಡ್ತೀನಿ ಸರ್. ಸ್ವಾಮಿ, ಇನ್ನೊಂದು ಇಂಪಾರ್ಟೆಂಟ್ ಆಗೇನಂದ್ರೆ, ಈಗ ನಾನು 2002ನೇ ಹೆಸರು ನಾನು ಆಕ್ಚುಲಿಗೆ ವೋಟ್ ಹಾಕಿದ್ದೀನಿ, ನನ್ನ ಡೀಟೇಲ್ಸ್ ಎಲ್ಲ ಇದೆ. ನನ್ನ ಮಿಸ್ಸಸ್ ಏನಾಗಿದೆ, ನಾವು ಇಂಡಿಕೇಶ್ ಮದುವೆ ಆಗಿದೆ ಸರ್. ಇಂಡಿಗೆ ಮದುವೆ ಆದಾಗ ಏನಾಗಿದೆ, ಅವ್ರಿಗೆ ಸುಮ್ಮನೆ ಅಂದ್ರೆ ಅಧಿಕೃತವಾಗಲ್ಲ, 4 ಜನ ಈ ಫ್ಯಾಮಿಲಿ ಇದೆಯಲ್ಲ, ಈ ಸಮಾಜದಲ್ಲಿ ಸೇರಿಸ್ಕೊಬಿಟ್ಟೆ ಮದುವೆ ಆಗ್ಬಿಟ್ಟೆ ಅನ್ನೋ ರೀತಿಯಲ್ಲಿ ನಮ್ಮ ಸುಮ್ಮನೆ ಒಂದು ನೇಮ್, ಒಂದು ತಾತ್ಕಾಲಿಕವಾಗಿ ನೇಮ್ ಚೇಂಜ್ ಮಾಡಿದ್ದೀವಿ ಮಿಸಸ್. ಆಕ್ಚುಲಿ ಮಿಸಸ್ ಹೆಸರು ವಿಜಯಲಕ್ಷ್ಮಿ ಅಂತ. ಈ ವಿಜಯಲಕ್ಷ್ಮಿನ ರಿಯಾನಾ ಬಾನು ಅಂತ ಮಾಡಿದ್ದೋ ಸರ್. ಆವಾಗ ಅದು ವೋಟ್ ಲಿಸ್ಟ್ ಸೇರ್ಪಡೆ ಆಗ್ಬಿಟ್ಟಿದೆ. ಈಗ ನಮ್ಮಲ್ಲಿ ಅಲ್ಲಿಂದ ಅವ್ರು ವೋಟ್ ಹಾಕಿಲ್ಲ. ಈಗ ನಾವೇ ಮಾಡಿದ್ವಿ, 2017ನೇ ಇಸ್ವಿಯಲ್ಲಿ ಅವ್ರ ತಂದೆ ತಾಯಿ ಎಲ್ಲ ಸೇರ್ಕೊಂಡು ಸೇಮ್ ಅದೇ ನೇಮ್ ಕೊಟ್ಟಿವಿ, ವಿಜಯಲಕ್ಷ್ಮಿ ಅಂತಾನೆ ಕೊಟ್ಟಿದ್ದೀನಿ. ಆ ವಿಜಯಲಕ್ಷ್ಮಿ ಕೊಟ್ಟಿದಾಗ ಅದೇ ರೀತಿ ವೋಟ್ ಹಾಕಿದೀವಿ. ಈಗ ಫಾರ್ಮ್ ಫಿಲ್ಅಪ್ ಮಾಡ್ಬೇಕಂದ್ರೆ ವಿಜಯಲಕ್ಷ್ಮಿ ಅಂತಾನೆ ಫಾರ್ಮ್ ಫಿಲ್ಅಪ್ ಮಾಡಿ ತಂದೆ ಹೆಸರೆಲ್ಲ ಹಾಕಿ ನೋಟ್ ಮಾಡೋದಾಯ್ತಾ? ಹೌದು, ಹಾಗೆ ಮಾಡಬೇಕು. ಅವ್ರ ಹೆಸರೇನಿದೆ ಅದನ್ನ ಬರೆದು, ಅವ್ರ ತಂದೆ ಹೆಸರೇನಿದೆ ಅವ್ರ ತಂದೆ ಡೀಟೇಲ್ಸನ್ನು ರೈಟ್ ಕಾಲಮಲ್ಲಿ, ರೈಟ್ ಸೈಡ್ ಕಾಲಮಲ್ಲಿ ಫಿಲ್ ಮಾಡಿ, ಅವ್ರದ್ದು ಯಾವ ಊರಲ್ಲಿ ವೋಟರ್ ಲಿಸ್ಟ್ ಡೀಟೇಲ್ಸ್ ಇದೆ ಅದನ್ನು ಹಾಕಿ ಕೊಟ್ಟರೆ ಸಾಕಾಗುತ್ತೆ. ನಾವು ಹೆಸರು ಚೇಂಜ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಚೇಂಜ್ ಆ ಥರ ಚೇಂಜ್ ಆಗೋದಿಲ್ಲ, ಅದನ್ನು ಚೇಂಜ್ ಮಾಡೋಕ್ಕೆ ಪ್ರೊಸೀಜರೇ ಬೇರೆ ಇರ್ತದೆ. ಈ ಥರ ನೀವು ಬರೀ ಮತದಾರ ಪಟ್ಟಿಯಲ್ಲಿ ನೀವು ಬರೀ ತೋರಿಕೆಗೆ ಮಾತ್ರ ಹೆಸರು ಚೇಂಜ್ ಮಾಡಿದ್ದೀರಿ, ದಾಖಲೆಗಳಿಲ್ಲ. ಹೌದೌದು ಸರ್, ದಾಖಲೆ ಅನಧಿಕೃತವಾಗಿ ದಾಖಲೆಯಲ್ಲಿ ಚೇಂಜ್ ಆಗಿದ್ರೆ ಮಾತ್ರ ಅವ್ರನ್ನ ಹಿಂಗೆ ಸೇರ್ಪಡೆ ಮಾಡೋಕ್ಕೆ ಬರ್ತದೆ, ಇಲ್ಲಾಂದ್ರೆ ಬರೋದಿಲ್ಲ. ಮೂಲ ಹೆಸರಲ್ಲೇ ಸೇರ್ಪಡೆ ಮಾಡಿ ಅವ್ರ ತಂದೆ ಡೀಟೇಲ್ಸ್ ಕೊಟ್ಟರೆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಓಕೆ ಓಕೆ ಜಾಕೀರ್ ಅವರು, ಧನ್ಯವಾದಗಳು. ಈಗ ಭರತ್ ನೆಲಮಂಗಲದಿಂದ ಫೋನ್ ಮಾಡಿದ್ದಾರೆ. ಭರತ್ ಅವರು ನಮಸ್ಕಾರ. ಸರ್ ಒಂದು ನಿಮಿಷ ಸರ್ ಹತ್ರ ಮಾತಾಡ್ಬೋದಾ? ಮಾತಾಡಿ ಭರತ್ ಅವ್ರು, ಮಾತಾಡಿ. ಸರ್ ಇದು ಏನಂದ್ರೆ 2002ರಲ್ಲಿ ನೀವು 24 ವರ್ಷದ ಹಿಂದ್ಗಡೆ ಕೇಳ್ತಾ ಇದ್ದೀರಾ. 2002ರಲ್ಲಿ ನಮ್ಮ ತಂದೆಯವರು ಅದಕ್ಕಿಂತ ಮುಂಚೆ 35-40 ವರ್ಷ ಆಯ್ತು ತೀರೋಗಿ. ಮತ್ತೆ ಅವರು 2002ರಲ್ಲಿ ವೋಟ್ ಹಾಕಕ್ಕೆ ಹೆಂಗ್ ಬರ್ತದೆ? ಎಷ್ಟು ವರ್ಷ ಆಯ್ತು ನಿಮ್ಮ ತಂದೆಯವ್ರು ತೀರೋಗಿ? 40-45 ವರ್ಷ ಆಯ್ತು. ಆಯ್ತು, ನಿಮ್ಗೆ ಎಷ್ಟು ವರ್ಷ ಈಗ? ಈಗ 47 ಸರ್. ನಿಮ್ದಾದ್ರೂ ಇರ್ಬೇಕಲ್ಲ ಸರ್. ನಾವು ವೋಟ್ 2002ರಲ್ಲಿ ನಾವು ಒಂದು ಎಷ್ಟು 27 ವರ್ಷ ಆದ್ಮೇಲೆ ವೋಟ್ ಹಾಕಿರೋದು ನಾವು. ಓಹೋ, ಲೇಟಾಗಿ ಸೇರಿಸಿದ್ರಾ? ಹೌದು ಸರ್. ಅದಕ್ಕೆ ಆಯ್ತು, ಪರವಾಗಿಲ್ಲ. ಈಗ ನೀವು ಇಷ್ಟೇ ಮಾಡಿ, ನಿಮ್ಮ ತಂದೆಯವ್ರ ಡೀಟೇಲ್ಸು ಇಲ್ಲ, ನಿಮ್ಮ ಡೀಟೇಲ್ಸ್ ಇಲ್ಲ ಅಂದರೆ ಆ ಕಾಲಮ್ಗಳನ್ನ ಖಾಲಿ ಬಿಡಿ, ಸೈನ್ ಮಾಡಿಕೊಡಿ. ನಾವು ಡ್ರಾಫ್ಟ್ ಲೀಸ್ಟಲ್ಲಿ ನಿಮ್ಮ ಹೆಸರು ಸೇರಿಸ್ತೀವಿ. ಅದಾದಮೇಲೆ ಒಂದು ನೋಟಿಸ್ ಬರುತ್ತೆ, ನಿಮ್ಮ ದಾಖಲೆಗಳನ್ನು ಹಾಜರುಪಡಿಸ್ಬೇಕು. ನಿಮ್ಮ ಶಾಲಾ ದಾಖಲೆಗಳು, ನಿಮ್ಮ ರೆಸಿಡೆನ್ಸ್ ಸರ್ಟಿಫಿಕೇಟು, ಯಾವುದಾದ್ರೂ ID ಇದ್ದರೆ, ಪಿಂಚಣಿ ತೊಗೊಂಡ್ರೆ, ಮನೆ ತೊಗೊಂಡಿದ್ರೆ, ಯಾವುದಾದ್ರು ಜಮೀನು ಮಂಜೂರಾಗಿದ್ದರೆ, ಯಾವುದೇ ಒಂದು ದಾಖಲೆ ಕೊಟ್ಟರು ಸಾಕು, ನಾವು ಸೇರ್ಪಡೆ ಮಾಡ್ತೇವೆ. ಇದು ನಮ್ಮ ಪೋಷಕರು ಸೇರಿಸೋದಿಲ್ಲ, ಚಿಕ್ಕಪ್ಪರದು ಏನು ಅದು ಬರೋದಿಲ್ಲ, ನಿಮ್ಮ ತಂದೆಯವ್ರದ್ದೇ ಬೇಕಾಗುತ್ತೆ. ಆವಾಗ ನೋಟಿಸ್ ಬಂದಾಗ ನಿಮ್ಮದು ದಾಖಲೆಗಳನ್ನು ಕೊಟ್ಟರೆ ಆಗುತ್ತೆ, ನಿಮ್ಮ ಶಾಲಾ ದಾಖಲೆ ಕೊಟ್ಟರು ಸಾಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇನ್ನು ರವಿಕುಮಾರ್ ಇದ್ದಾರೆ ಮೈಸೂರಿಂದ. ರವಿಕುಮಾರ್ ಮಾತನಾಡಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಈಗ
BLOಗಳು ಫಸ್ಟ್ ನಮಗೆ ಅಪ್ಲಿಕೇಶನ್ಸ್ ನ ಕೊಟ್ಟಿದ್ದಾರೆ. ಈಗ ಅಪ್ಲಿಕೇಶನ್ಸ್ ನ ಫಿಲ್ಅಪ್ ಮಾಡಿದ್ಮೇಲೆ BLAಗಳು ಕೊಡಿ ಅಂತಿದ್ದಾರೆ. BLAಗಳು ಕೊಡ್ಬೇಕಾ BLOಗಳು ಕೊಡ್ಬೇಕಾ? ಇಲ್ಲ, ನಮ್ಮಲ್ಲಿ BLAಗಳು ಯಾವುದೇ ಫಾರ್ಮನ್ನು ಕಲೆಕ್ಟ್ ಮಾಡಬಾರ್ದು, BLOಗಳೇ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. BLO ಅದೇ ಕೊಡಿ. ಈಗ ನಾನು ಬೆಳಿಗ್ಗೆ ಒಬ್ಬರು BLOನ ಕಾಂಟ್ಯಾಕ್ಟ್ ಮಾಡಿದೆ. ನಾವೀಗ ಫಿಲ್ಅಪ್ ಮಾಡಿದೀವಪ್ಪ, ಬಂದ್ ಕಲೆಕ್ಟ್ ಮಾಡಿ ಅಂತ. BLAಗಳೇ ಬಂದ್ರೆ ಪರವಾಗಿಲ್ಲ ಕೊಡಿ ಅಂದ್ರು. ಆ ಮಾಹಿತಿ ತಪ್ಪು. ಇಲ್ಲ ಇಲ್ಲ, ಈಗ ಏನಾಗುತ್ತೆ, BLAಗಳು ಒಂದು ಪಾರ್ಟಿಯವರು ಇರ್ತಾರೆ, ಇನ್ನೊಂದು ಪಾರ್ಟಿಯವರು ಇರ್ತಾರೆ. ಅಕಸ್ಮಾತ್ ಅದನ್ನು ತಲುಪಿಸದೇ ಇದ್ರೆ ಸುಮ್ಮನೆ ತೊಂದರೆ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ಎಲ್ಲರಿಗೂ BLOಗಳೇ ಕಲೆಕ್ಟ್ ಮಾಡಬೇಕಂತ ಹೇಳಿದ್ದೀವಿ. ಹಾಗಾಗಿ BLOಗಳ ಕೈ ಕೊಡಿ, ಅವ್ರಿಗೆ ಹೇಳಿ ನಾನು BLOಗಳಿಗೆ ಕೊಡ್ತೀನಿ ಅಂತ ಹೇಳಿ ತಗೊಳ್ಳಿ ಅವರು. ಇಲ್ಲ ಅಂತಂದರೆ ವಾರ್ಡ್ ಆಫೀಸಲ್ಲಿ ಅಥವಾ ಬೂತಲ್ಲಿ ಅವ್ರು ಕೂತಿರ್ತಾರೆ, ತಗೊಂಡೋಗಿ ಕೊಟ್ಬಿಡಿ. ಎಸ್, ಥ್ಯಾಂಕ್ ಯು ಭರತ್ ಅವರೇ ಮಾತನಾಡಿದ್ದಕ್ಕೆ. ಸರ್, ಈಗ ಇನ್ನೊಂದು SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು, ಬಟ್ ಎಲ್ಲೋ ಒಂದು ಕಡೆ ಒಂದು ಭಯ ಶುರುವಾಗಿದೆ, ಗ್ಯಾರಂಟಿ ಸ್ಕೀಮ್ಸ್ಗಳು ರದ್ದಾಗೋಗ್ಬಿಟ್ರೆ ಹೇಗೆ ಅಂತ ಹೇಳಿ. ಈ ವಿಷಯದಲ್ಲಿ ನಾನು ಕ್ಲಾರಿಫಿಕೇಷನ್ ಕೊಡೋಕ್ಕಾಗೋದಿಲ್ಲ, ಯಾಕಂದರೆ ನನಗೆ ಇದಕ್ಕೆ ಏನು ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಇದಕ್ಕೆ ಯಾರಾದರೂ ಸರ್ಕಾರದ ಮಟ್ಟದಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಈ ಮತದಾರ ಪಟ್ಟಿಯನ್ನು ಶುದ್ಧೀಕರಣ ಮಾಡೋದು ಪ್ರಕ್ರಿಯೆ ಈಗ ನಡೀತಾ ಇದೆ. ಏನು ಅಂದ್ಕೊಂಡಿದ್ದಾರೆ ಸರ್? ಈಗ ಗ್ಯಾರಂಟಿ ಸ್ಕೀಮ್ಸ್ಗಳದ್ದು ಕೂಡ ಪರಿಷ್ಕರಣೆ ನಡೀತಾ ಇದೆ. ಯಾರು ಅರ್ಹ ಫಲಾನುಭವಿಗಳಿದ್ದಾರೋ ಅವರಿಗೆ ಸಿಗಬೇಕು ಅಂತೇಳಿ. ಈಗ SIR ಬೇರೆ ನಡೀತಾ ಇದೆ. ಎರಡೂ ಪರಿಷ್ಕರಣೆಗಳು ಮಿಕ್ಸ್ ಆಗ್ತಾ ಇದ್ದಾವೆ ಅಂತ. ಈ ಸದ್ಯಕ್ಕಂತೂ ನಾವು ಗ್ಯಾರಂಟಿಗೂ ಇದಕ್ಕೂ ಯಾವುದೇ ಲಿಂಕ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಅಧಿಕೃತವಾಗಿ ಯಾರು ಭಾರತೀಯ ನಾಗರಿಕರಿದ್ದಾರೆ ಅವರಿಗೆ ನಾವು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವಿಷಯದಲ್ಲಿ ಕ್ಲಾರಿಫಿಕೇಷನ್ ಈಗ ಸದ್ಯಕ್ಕೆ ಮಾಡೋದು ಕಷ್ಟ ಆಗ್ತದೆ. ಎಸ್, ಆಂಜನೇಯರು ಇದ್ದಾರೆ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಆಂಜನೇಯರು ಅವರೇ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್. ನಂದು 2 ಪ್ರಶ್ನೆ ಇದೆ. ಒಂದು, ಹೇಳಿ. ನಂದು ಮತದಾರನ ಹೆಸರು ವೋಟರ್ ID ನಲ್ಲಿ ಆಂಜನೇಯಲು CR ಅಂತಿದೆ. ನನ್ನ ಆಧಾರ್ ಕಾರ್ಡ್ ಅಲ್ಲಿ ಆಂಜನೇಯಲು ಚಿಟ್ಲೂರು ರಾಮಚಂದ್ರ ಅಂತಿದೆ. ಈಗ ನಾವು ಹೆಸರು ಈಗಲೇ ಚೇಂಜ್ ಮಾಡ್ಬೇಕಾ, ಮತದಾರರ ಹೆಸರು ಬರಿಬೇಕಾದ್ರೆ, ಇಲ್ಲಾಂದ್ರೆ ಆಮೇಲೆ ಮಾಡ್ಬೇಕಾ? ಇಲ್ಲ ಇಲ್ಲ, ನಿಮ್ಮದು ಒರಿಜಿನಲ್ ಹೆಸರು ಏನಿದೆ ಈಗಲೇ ಚೇಂಜ್ ಮಾಡಿಕೊಡಿ. ಏನಂತ ನಿಮ್ಮದು ಬರಬೇಕು ಅಂತ ಏನಿದೆ, ನಿಮ್ದು ಏನು ಮೂಲ ಹೆಸರು ತಪ್ಪಾಗಿರೋದನ್ನ ಬಿಟ್ಟು ಹೊಸದಾಗಿ ಏನು ಸರಿ ಆಗಬೇಕು ಅದನ್ನು ಬರೆದು ಕೊಡಿ. ಹೌದಾ? ಆದ್ರೆ ನಮ್ಮ ಅಲ್ಲಿ BLO ಅವರು ನಾನು ಫಾರಂ ಫಿಲ್ಅಪ್ ಮಾಡಿಕೊಟ್ಟೆ. ಅವ್ರೇನಂದ್ರು, ಈಗ ನೀವು ಈಗ ಮತದಾರರ ಪಟ್ಟಿಲಿ ನಿಮ್ದು ಏನ್ ಹೆಸರು ಇದೆಯೋ ಅದನ್ನೇ ಬರೀರಿ, ನೀವು ಆಮೇಲೆ ಆಗಸ್ಟ್ ಅಲ್ಲಿ ನಾವು ಬಿಡ್ತೀವಿ, ಆಗಸ್ಟ್ ಅಲ್ಲಿ ನೀವು ಚೇಂಜ್ ಅಪ್ಲಿಕೇಶನ್ ಕೊಡಿ ಅಂತಂದ್ರು. ಫಾರಂ 8 ಫಾರಂ 6 ಯಾವ್ದನ್ನ ಫಿಲ್ಅಪ್ ಮಾಡಿ. 8 ಅಲ್ಲಿ ತಿದ್ದುಪಡಿಗೆ ಅವಕಾಶ ಇರ್ತದೆ, 8A ಅಲ್ಲಿ ಶಿಫ್ಟಿಗೆ ಅವಕಾಶ ಇರ್ತದೆ. ಹಾಗಾಗಿ ನೀವು ನಿಮ್ಮ ಹೆಸರನ್ನ ಕರೆಕ್ಟಾಗಿ ಬರೆದು ಕೊಟ್ಟರೆ ನಾವು ಅದನ್ನು ಈಗ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಹಂಗಾರೆ ನಾನು ಕೊಟ್ಬಿಟ್ಟಿದ್ದೀನಿ ವೋಟರ್ ID ಏನು ತೊಂದರೆ ಇಲ್ಲ. ಈಗ ಕೊಟ್ಟಿದ್ರೆ ನಿಮ್ಮದು ಈಗ ಏನು ಹೆಸರಿದೆ ಅದೇ ಬರ್ತದೆ. ಆಮೇಲೆ ನೀವು ಫಾರ್ಮ್ 8 ಕೊಟ್ಟು ಅದನ್ನು ತಿದ್ದುಪಡಿ ಮಾಡಿಸ್ಕೋಬೋದು. ಅದೊಂದು. ಆಮೇಲೆ ನಮ್ಮ ಮಗಳದು ಒಂದು ಫಿಲ್ಅಪ್ ಮಾಡಬೇಕು. ಅದರಲ್ಲಿ ಅವ್ರದ್ದು 2002ರಲ್ಲಿ ಇರಲಿಲ್ಲ. ಅದರಿಂದ ಬಲಗಡೆ ಫಾರಂ ಅಲ್ಲಿ ಅಲ್ಲಿ ಒಂದು 3-4 ರೋಸ್ ಇದಾವೆ. ಹೆಸರು, ಮತದಾರ ಭಾವಚಿತ್ರ, ಸಂಬಂಧಿಯ ಹೆಸರು, ಸಂಬಂಧ ಅಂತ ಇದೆ. ಅಲ್ಲಿ ಮೇಲ್ಗಡೆ ಹೆಸರು ಮತದಾರರ ಹೆಸರು ಬರೀಬೇಕಾ ಅಥವಾ ತಂದೆ ಹೆಸರು ಬರೀಬೇಕಾ ಸರ್? ಮತದಾರರ ಹೆಸರು ಬರೀರಿ, ಆಮೇಲೆ ಅವರು ಕೆಳಗಡೆಗೆ ಅವ್ರದ್ದು ಸಂಬಂಧಿಯ ಹೆಸರು. ಹೌದು, ಸಂಬಂಧಿಯ ಹೆಸರು ಬರೀರಿ, ಸಂಬಂಧಿಯ ಹೆಸರು ನಿಮ್ಮ ಹೆಸರು ಬರೀರಿ, ಸಂಬಂಧ ಏನು ತಂದೆ ಅಂತ ಬರೀರಿ, ಅದನ್ನ ಫಿಲ್ ಮಾಡಿಕೊಡಿ. ಅಂದ್ರೆ ಹೆಸರು ಅಂತ ಇರೋದು ಬಲಗಡೆ ಹೆಸರು ಅಂತ ಇರೋದು ಅದು ಮತದಾರರ ಹೆಸರೇ ಬರೀಬೇಕಲ್ಲ? ಹೌದು ಹೌದು, ಸಂಬಂಧಿ ಹೆಸರು ಅಂತ ಏನಿರುತ್ತೆ ಅದು ನಿಮ್ಮ ಹೆಸರು ಬರೀರಿ, ಕೆಳಗಡೆ ಸಂಬಂಧ ಏನು ಅಂತ ಇದೆ ತಂದೆ ಅಂತ ಬರೀರಿ. ತಂದೆ ಅಂತ. ಅಲ್ಲಿ ತಾತನ ಹೆಸರು ಎಲ್ಲೂ ಬರಲ್ಲ ಅಲ್ಲ? ತಾತನ ಹೆಸರು ಬೇಕಾಗಿಲ್ಲ. ಓಕೆ, ಎಸ್ ಸರ್, ಧನ್ಯವಾದಗಳು ಆಂಜನೇಯ ಅವರೇ. ಈಗ ಮಿರ್ಜಾ ಅಲಿ ಅಂತ ಹೇಳಿ ಫೋನ್ ಮಾಡಿದ್ದಾರೆ. ಮಿರ್ಜಾ ಅಲಿ ಅವರೇ ನಮಸ್ಕಾರ, ಮಾತನಾಡಿ. ಸರ್ ನಮಸ್ಕಾರ ಸರ್. ನಂದು 2002 ನಲ್ಲೂ ಹೆಸರಿದೆ, ಅಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಮಿರ್ಜಾ ಅಲಿ ಅಂತ ಬಂದ್ಬಿಟ್ಟಿದೆ. ಬಟ್ ಎನ್ಯುಮರೇಷನ್ ಫಾರಂ ಏನ್ ಕೊಟ್ಟಿದ್ದೀರೋ ಅದರಲ್ಲಿ ಸರಿ ಇದೆ ಸರ್ ಹೆಸರು. ಇವಾಗ ನಾನು ಎನ್ಯುಮರೇಷನ್ ಫಾರಂ ನಲ್ಲಿ ಇರೋ ಸ್ಪೆಲ್ಲಿಂಗ್ ಬರಿಬೇಕಾ ಅಥವಾ 2002 ನಲ್ಲಿ ಇರೋ ಸ್ಪೆಲ್ಲಿಂಗ್? ಇಲ್ಲ, ಮಿರ್ಜಾ ಅಲಿ ಅಂತ ಈಗೇನು ಸರಿಯಾದ ಹೆಸರಿದೆ ನಿಮ್ಮದು ಅದನ್ನೇ ಬರೀರಿ. 2002 ಮತದಾರ ಪಟ್ಟಿ ಡೀಟೇಲ್ಸನ್ನು ಹಾಕಿ ಅದನ್ನು ಕರೆಕ್ಷನ್ ನಾವು ಈಗೇನಿದೆ ನಿಮ್ದು ಹೆಸರು ಸರಿ ಇದೆ ಅದೇ ಬರ್ತದೆ.
ಸೊ ಹಾಗಾದ್ರೆ ನನ್ನ ಈಗ ಫಾರಂ ಕೊಟ್ಟಿದ್ದೀರಲ್ಲ ಹೌದು ಅದರಲ್ಲಿ ಇರೋ ಹೆಸರು ಬರೀಲ್ಲ ಸರ್? ಹೌದು, ಫಾರ್ಮಲ್ಲಿ ಏನು ಹೆಸರಿದೆ ನಿಮ್ದು ಅದೇ ಕರೆಕ್ಟ್ ಹೆಸರಿದೆ, ಅದನ್ನೇ ಬರೀರಿ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಮಿರ್ಜಾ ಅಲಿ ಅವರೇ. ಸರ್, ಈಗ ಕಂಡೀಷನ್ಸ್ಗಳು ಕೆಲವಿದ್ದಾವೆ, ಅದರಲ್ಲಿ ದಿವಾಳಿ ಆಗಬಾರದು ಅಂತಿದೆ. ದಿವಾಳಿ ಆಗಬಾರದು ಅಂದ್ರೆ ಅರ್ಥ ಏನು? ಈಗ ಭಾಳಷ್ಟು ಬ್ಯಾಂಕ್ಗಳಿಂದ ಲೋನನ್ನು ಪಡೆದು ಇನ್ನೊಂದು ಅವರು ದಿವಾಳಿ ಆಗಿದ್ದಾರಂತ ಸಿವಿಲ್ ಕೋರ್ಟ್ ಪ್ರಕ್ರಿಯೆ ನಡೆದು ಅಲ್ಲಿ ಸಿವಿಲ್ ಕೋರ್ಟಲ್ಲಿ ಅವ್ರನ್ನ ದಿವಾಳಿ ಆಗಿದ್ದಾರೆ ಅಂತ ಘೋಷಣೆ ಆಗಿದ್ದರೆ ಅಂಥವ್ರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬಾರ್ದು ಅಂತ ಇರುತ್ತೆ. ಇದ್ರ ರೇರೆಸ್ಟ್ ಕೇಸ್ಗಳು, ಅಂಥ ಕೇಸ್ಗಳು ಸಿಗೋ ಅಂಥದ್ದು. ನಮಗೆ ವಿಜಯ್ ಮಲ್ಯನ ಉದಾಹರಣೆಗೆ ಇಟ್ಕೊಳ್ಬೋದೇ? ನಾವು ಅದನ್ನು ಹೇಳೋ ಕಷ್ಟ. ಆದರೆ ಸಿವಿಲ್ ಕೋರ್ಟು ದಿವಾಳಿ ಆಗಿದ್ದಾರೆ ಅಂತ ಡಿಕ್ಲೇರ್ ಮಾಡಿದರೆ ಅಂಥವ್ರನ್ನ ನಾವು ಆ ಆಧಾರದ ಮೇಲೆ ಸೇರ್ಪಡೆ ಮಾಡೋದು. ಅದು ಕೋರ್ಟಲ್ಲಿ ಸಿವಿಲ್ ಕೋರ್ಟೇ ಡಿಕ್ಲೇರ್ ಆಗಿದೆ. ಓಕೆ. ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ದಿವಾಳಿ ಅಂತ ಹೇಳಿದ್ರೆ ಅವನು ಆರ್ಥಿಕ ನಷ್ಟಕ್ಕೆ ಸಿಲುಕಿದ್ದಾನೆ ಅಂತ ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಧ್ಯ ಇಲ್ಲ. ಆ ಥರ ಕೋರ್ಟು ಅದನ್ನು ದಿವಾಳಿ ಆಗಿದ್ದಾರೆ ಅಂತ ಡಿಕ್ಲೇರ್ ಮಾಡಿದರೆ ಅಂಥವ್ರನ್ನ ನಾವು ಇದರಲ್ಲಿ ಸೇರ್ಪಡೆ ಮಾಡ್ತೀವಿ. ಎಸ್ ಸರ್, ಈಗ SIR ಪ್ರಕ್ರಿಯೆ, ನಾನು ಆಗಲೇ ಮಾತನಾಡ್ತಾ ಇದ್ದೆ, SIR ಪ್ರಕ್ರಿಯೆ ಜೊತೆಗೆ ಈ ಗ್ಯಾರಂಟಿ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಗೊಂದಲ ಇದೆ. ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಹೇಳ್ಬೋದಾ? ಈಗ ಖಂಡಿತ ಇಲ್ಲ. ಯಾಕೆಂದರೆ SIR ಪ್ರಕ್ರಿಯೆನೇ ಬೇರೆ, ಗ್ಯಾರಂಟಿ ಪ್ರಕ್ರಿಯೆನೇ ಬೇರೆ. ಅದು ಸರ್ಕಾರದ ಸ್ಕೀಮ್. ಇದು ಚುನಾವಣಾ ಆಯೋಗ ಮಾಡ್ತಾ ಇರುವಂಥ ಮತದಾರರ ಪಟ್ಟಿ. ಹಾಗಾಗಿ ಚುನಾವಣಾ ಆಯೋಗ ಸರ್ಕಾರಕ್ಕೆ ಸಂಬಂಧ ಇರೋದಿಲ್ಲ. ಇದು ಇಂಡಿಪೆಂಡೆಂಟ್ ಬಾಡಿ. ಯಾವಾಗಲೂ ಅಷ್ಟೇ SIR ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗ ನಡೆಸುತ್ತೆ, ಚುನಾವಣಾ ಆಯೋಗ ಡ್ರೈವ್ ಮಾಡುತ್ತೆ. ನಾವೆಲ್ಲ ಅಧಿಕಾರಿಗಳು ಚುನಾವಣಾ ಆಯೋಗದ ಅಧೀನದಲ್ಲಿ ಕೆಲಸ ಮಾಡ್ತೇವೆ. ಹಾಗಾಗಿ ಈ ಪ್ರಕ್ರಿಯೆ ಬೇರೆ, ಆ ಪ್ರಕ್ರಿಯೆ ಬೇರೆ. ಹಾಗಾಗಿ ಇವೆರಡು ಒಂದೇ ಅಂತ ನಾನು ಹೇಳಲಿಕ್ಕಾಗುತ್ತೆ. ಈಗ ಡೇಟಾಬೇಸ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದೀರಿ, ಅದರ ಸೇಫ್ಟಿಗೋಸ್ಕರ, ಭದ್ರತೆಗೋಸ್ಕರ ಚುನಾವಣಾ ಆಯೋಗ ಯಾವ ರೀತಿ ಕ್ರಮ ತೆಗೆದುಕೊಂಡಿದೆ? ಈಗ ಆನ್ಲೈನಲ್ಲಿ ಮಾಡ್ತಾ ಇರೋದನ್ನ ಪ್ರತಿಯೊಂದು ದಾಖಲೆಗಳನ್ನು ಆನ್ಲೈನಲ್ಲಿ ಫೀಡ್ ಮಾಡ್ತೀವಿ ನಾವು. ಹಾಗಾಗಿ ಡೇಟಾ ಸುರಕ್ಷತೆ ಈಗ ಭಾಳ ನಮ್ಮ ಆದ್ಯತೆ, ಹಾಗಾಗಿ ಮುಖ್ಯ. ಮತ್ತು ಈಗ ಒಮ್ಮೆ ದಾಖಲೆಗಳನ್ನು ಕಲೆಕ್ಟ್ ಮಾಡಿದರೆ ಅದು ಸಂಪೂರ್ಣವಾಗಿ ಸೇಫ್ ಅಂತ ಆಗುತ್ತೆ. ಮೊದಲಾದರೆ ನಾವು ಏನು ಮಾಡ್ತೀವಿ, ಫಾರ್ಮ್ ತೊಗೋತೀವಿ, ಅದು ದಾಖಲೆ ತೊಗೊತಿದ್ದೀವಿ, ಮತದಾರ ಪಟ್ಟಿ ಸೇರ್ಪಡೆ ಆದಮೇಲೆ ಅದನ್ನ ಸರಿಯಾಗಿ ಇಡ್ತಾನೆ ಇರಲಿಲ್ಲ ತಾಲೂಕು ಕಚೇರಿಗಳಲ್ಲಿ, ಬೇರೆ ಬೇರೆ ಕಡೆ. ಈಗ ಹಾಗಾಗೋದಿಲ್ಲ. ಈಗ ಒಮ್ಮೆ ದಾಖಲೆಯನ್ನು ತಗೊಂಡು ನಾವು ಡೇಟಾವನ್ನು ಒಂದು ಸರಿ ಸೇವ್ ಮಾಡಿದರೆ ಅದು ಸುಭದ್ರವಾಗಿ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ಈಗ ಮೆಹಬೂಬ್ ಅಂತೇಳಿ ಕಾಲ್ ಮಾಡಿದ್ದಾರೆ ಬಳ್ಳಾರಿಯಿಂದ. ನಮಸ್ಕಾರ ಸರ್. ಮೆಹಬೂಬ್ ಅವರು ಹೇಳಿ. ಸರ್, ನಂದು ಇಲ್ಲಿ ಬಳ್ಳಾರಿಯಿಂದ ಮಾತಾಡ್ತಿದ್ದೀನಿ ಸರ್ ನಾನು. ಹೇಳಿ. ನಂದು ಹಳೆ 2002ರಲ್ಲಿ ಸರ್, ನಂದು ಮೆಹಬೂಬ್ ಅಂತ ಇದೆ ಸರ್. ಅಲ್ಲಿ ಮೆಹಬೂಬ್ ಹುಸೇನ್ ಅಂತ ಇದೆ. ಹುಸೇನ್ SK ಇಲ್ಲ ಸರ್, ಕನ್ನಡದಲ್ಲಿದೆ HUSSAIN ನಂದು ಇಂಗ್ಲಿಷ್ ಅಲ್ಲಿ. ಅದನ್ನೇನಾದ್ರೂ ಇವಾಗ ಮೆಹಬೂಬ್ ಹುಸೇನ್ ಅಂತ ನನ್ನ ಆಧಾರ್ ಕಾರ್ಡ್ ಅಲ್ಲಿ ಇರೋ ತರ ಮಾಡ್ಬೇಕಾ ಅಥವಾ ಹಳೆದನ್ನೇ ಫಿಲ್ ಅಪ್ ಮಾಡ್ಬೇಕು? ಈಗ ನಿಮ್ದು ಹೊಸ ಹೆಸರು ಆಧಾರ್ ಕಾರ್ಡ್ ಪ್ರಕಾರ ನಿಮ್ದು ಪಕ್ಕಾ ಹೆಸರು ಏನಿದೆ ಅದನ್ನೇ ಫಿಲ್ ಮಾಡಿಕೊಡಿ, ಅದ್ರ ಪ್ರಕಾರನೇ ಆಗುತ್ತೆ. ಹೌದಾ ಸರ್? ಇಲ್ಲಿ ಇನ್ನೊಂದು ಬಲಗಡೆ ಸರ್, ನನ್ನ ಮಗಳದ್ದು ಫಿಲ್ ಅಪ್ ಮಾಡ್ಬೇಕಾಗಿತ್ತು ಸರ್. ಅದು ಹೇಳಿ. ಅವ್ರ BLO ಏನಂದ್ರು ಸರ್, ತಾತಂದೆ ಹತ್ರ ಹಾಕಂತ ಹೇಳಿದ್ರು ಸರ್. ಅದು ತಾತಂದ ಹಾಕ್ಬೇಕಾ ಅಥವಾ ತಂದೆದ್ ಹಾಕ್ಬೇಕು? ತಂದೆದ್ ಹಾಕ್ಬೇಕು, ತಂದೆ ಹೆಸರು ಹಾಕ್ಬೇಕು. ತಂದೆ ಮತದಾರ ಪಟ್ಟಿಯಲ್ಲಿ ಪಾರ್ಟ್ ನಂಬರು ಏನು ಸೀರಿಯಲ್ ನಂಬರ್ ಇದೆ ಅದನ್ನ ಹಾಕ್ಬೇಕು. ಆಮೇಲೆ ನಮ್ಮ ಹೆಣ್ಮಕ್ಳು ಸರ್, ನಮ್ಮ ಮಿಸಸ್ ಅವ್ರದ್ದು, ಅವ್ರ ನನ್ನ ಹೆಸರು ಮೆಹಬೂಬ್ ಹುಸೇನ್, ಅವ್ರ ಅದರಲ್ಲಿ ಬರೀ ಮೆಹಬೂಬ್ ಅಂತ ಬಂದಿದೆ ಸರ್. ಹಾಫ್ ಹೆಸರು ಬಂದಿದೆ, ಹಾಫ್ ಕಟ್ ಆಗಿದೆ 2002ರಲ್ಲಿ. ಈಗ ಚೇಂಜ್ ಮಾಡಿಕೊಡಿ, ಅದನ್ನ ಸರಿ ಮಾಡ್ತಾರೆ. ಓಕೆ ಸರ್, ಮೆಹಬೂಬ್ ಹುಸೇನ್ ಅಂತಾನೆ ಮಾಡಿಕೊಡಿ, ಅದನ್ನ ಚೇಂಜ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಮೆಹಬೂಬ್ ಅವರೇ. ಈಗ ಗೋಪಾಲ್ ಇದ್ದಾರೆ ಲೈನಲ್ಲಿ. ಗೋಪಾಲ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮಾತನಾಡಿ. ನಮಸ್ಕಾರ ಸರ್. ನಾನು CRPF ನಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ ಸರ್. ಹೇಳಿ. ಈಗ ರಿಟೈರ್ಡ್ ಆಗಿ ನಾವು 2009ನಲ್ಲಿ ಬೆಂಗಳೂರು ಬಂದಿದ್ವಿ. ಬಂದ್ಮೇಲೆ ನಾವು ವೋಟರ್ ಕಾರ್ಡ್ ಮಾಡಿದ್ವಿ ಇಲ್ಲಿ ಯಲಹಂಕನಲ್ಲಿ. ನಮ್ಮ ತಂದೆ ತಮಿಳುನಾಡಿನಲ್ಲಿ ಇದ್ರು. ಅವಾಗ ಅವರು 1999ನಲ್ಲಿ ತೀರ್ಕೊಂಡ್ರು ಅವರು. ಅವ್ರ ವೋಟರ್ ID ಇಲ್ಲ, ವೋಟರ್ ನಂಬರ್ ನಮ್ಗೆ ಗೊತ್ತಿಲ್ಲ. ಅದು ಈಗ ನಮ್ಮ ಡೀಟೇಲ್ಸ್ ಬಂದಿದೆ, ಅದರಲ್ಲಿ ಮೇಲ್ಗಡೆ ಎಲ್ಲ ಡೀಟೇಲ್ಸ್ ಎಲ್ಲ ಸರಿ ಇದೆ. ನಮ್ಮ ವೈಫ್ ನಲ್ಲಿ ಡೀಟೇಲ್ಸ್ ಕೂಡ ನೋಡಿದ್ರೆ ಅದು ಸರಿ ಇದೆ. ನಾವು ಯಾವಾಗ ಅಪ್ಲಿಕೇಶನ್ ಕೊಡ್ಬೋದು ಅಂತ ಹೇಳಿ ಡೌಟ್ ಇದೆ, ಅದಕ್ಕೆ ಡೀಟೇಲ್ಸ್ ಬರ್ದು ಕೊಡೋಣ ಅಂತ ಹೇಳಿ. ಈಗ ಫಾರ್ಮ್ ಫಿಲ್ ಮಾಡಿ, ನಿಮ್ಮ ತಂದೆ ಡೀಟೇಲ್ಸ್ ಇಲ್ಲ ಅಂದರೆ ಅದನ್ನೇನು ಖಾಲಿನೇ ಬಿಟ್ಬಿಡಿ, ನೀವು ಸೈನ್ ಮಾಡಿಕೊಡಿ. ನಿಮ್ಮದು ಮತದಾರ ಪಟ್ಟಿಯಲ್ಲಿ ಡ್ರಾಫ್ಟಲ್ಲಿ ಬರುತ್ತೆ. ಅದಾದಮೇಲೆ ನಾವು ನಿಮಗೆ ಒಂದು ನೋಟಿಸ್ ಕೊಡ್ತಾರೆ. ನಿಮ್ಮ ದಾಖಲೆ ಈಗ 12 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆ ತಂದು ಹಾಜರುಪಡಿಸಿದರೆ ಸಾಕು, ಮತದಾರ ಪಟ್ಟಿ ಸೇರ್ಪಡೆ ಆಗ್ತದೆ. ನಿಮ್ಮ ತಂದೆಯವ್ರದ್ದು ಇಲ್ಲ ಅಂದರೂ ಏನು ಚಿಂತೆ ಇಲ್ಲ.
ಎಸ್, ಧನ್ಯವಾದಗಳು ಗೋಪಾಲ್ ಅವರೇ. ಈಗ ವಾದಿರಾಜ್ ಅವರಿದ್ದಾರೆ. ವಾದಿರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಮಾತನಾಡಿ ಸರ್. ನನಗೆ ಕೆಲವು ಡೌಟ್ಸ್ ಇತ್ತು. ಹೇಳಿ. Okay. ನೀವು ವೋಟರ್ ಐ ನಲ್ಲಿ ಡೀಟೇಲ್ಸ್ ತಗೊಂತೀರಾ? ವೋಟರ್ ಐ ಡಿದು ಆಯ್ತಾ? ಆಧಾರ್ ಡೀಟೇಲ್ಸ್, ಮೊಬೈಲ್ ನಂಬರ್ ಡೀಟೇಲ್ಸ್ ಎಲ್ಲ ಏನಿಗೆ ಕೊಡ್ಬೇಕು? ಒಂದು ನಮ್ ಡೇಟಾ ಸೆಕ್ಯೂರಿಟಿ ಏನು ಎಲ್ಲಾರ ಕೈಗೂ ಸಿಕ್ದಂಗ ಆಗತ್ತಲ್ವಾ? ಡೇಟಾ ನಮ್ದೆಲ್ಲ ಪರ್ಸನಲ್ ಡೇಟಾ. ಈಗ ಆಧಾರ್ ಇದು ಲೀಕ್ ಆದ್ರೆ ಅದು ಯಾರು ಹೊಣೆ ಹಾಕ್ತಾರೆ? ಈಗ ಕೇಳಿ, ಆಧಾರ್ನ ಪ್ರತಿ ಸಲ ಬಳಸಬೇಕಾದ್ರೂ ನಿಮ್ಮ ಅನುಮತಿ ಇಲ್ಲದೆ ಯಾರೂ ಸಹ ಬಳಸೋಕ್ಕಾಗೋದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಆಧಾರ್ ನಂಬರ್ ಇದೆ ಅನ್ನೋ ಕಾರಣಕ್ಕಾಗಿ ಯಾರೋ ಬೇಕಾದರೆ ಆಧಾರ್ನ ಬಳಸ್ಬೋದು ಅಂತ ತಿಳ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ಆಧಾರ್ನ ಒಂದು ಸರಿ ಬಳಸಬೇಕಂದ್ರೆ ನಿಮ್ಮ ಪರ್ಮಿಷನ್ ಬೇಕು. ನಿಮ್ಮನ್ನು OTP ಕೇಳುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ OTP ಕೊಡಲಿಲ್ಲ ಅಂದರೆ ಆಧಾರ್ ಬಳಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆಧಾರ್ ಮಿಸ್ಯೂಸ್ ಆಗೋ ಸಾಧ್ಯತೆ ಇಲ್ಲ. ಹಾಗಾಗಿ ನೀವು ಇಲ್ಲ ಆಧಾರನ್ನ ಬರಿಬಹುದು. ಬೇರೆ ತರ ಏನಾನ ಮಿಸ್ಯೂಸ್ ಇಲ್ಲ, ಖಂಡಿತ ಮಿಸ್ಯೂಸ್ ಆಗೋದಿಲ್ಲ. ನಾನು ನಮ್ಮ ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ದೇ ಕ್ಯಾನ್ ನೋ ದ ಅಡ್ರೆಸ್, ದೇ ಕ್ಯಾನ್ ಗೆಟ್ ಆಲ್ ಡೀಟೇಲ್ಸ್. ಓಕೆ, ಬೇರೆ ತರ ಡೀಟೇಲ್ಸ್ ಬೇಕು ಅಂತಂದ್ರೆ ಈಗ ಮತದಾರ ಪಟ್ಟಿಯಲ್ಲಿ ಡೀಟೇಲ್ಸ್ ಇರಲೇಬೇಕಾಗತ್ತೆ. ನೀವು ಮತದಾರ ಪಟ್ಟಿ ಸೇರ್ಪಡೆ ಆಗಬೇಕಂದ್ರೆ ಏನೇನು ಡೀಟೇಲ್ಸ್, ಆಧಾರ್ ಕಂಪಲ್ಸರಿ ಇಲ್ಲ. ನಿಮಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬರಿಬೇಡಿ. ಆದರೆ ಕೊಟ್ಟರೆ ಒಳ್ಳೆಯದು. ಆದರೆ ಮಿಸ್ಯೂಸ್ ಅಂತೂ ಆಗೋದಿಲ್ಲ ಅಂತ ನಾನು ಭರವಸೆ ಕೊಡುವಲ್ಲಿ. ಯಾವುದೇ ಕಾರಣಕ್ಕೂ ನಿಮ್ಮ ಅನುಮತಿ ಇಲ್ಲದೆ ಆಧಾರನ ಬೇರೆ ಯಾರೂ ಸಹ ಬಳಸೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ OTP ಬೇಕಾಗುತ್ತೆ. ನೀವು OTP ಕೊಟ್ಟರೆ ಮಾತ್ರ ಬಳಸಬೇಕಾಗುತ್ತೆ. ಇಲ್ಲಿ ಬಳಕೆ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ಡೇಟಾ ಸಂಗ್ರಹ ಮಾಡೋ ಸಲುವಾಗಿ ಅದನ್ನು ಕಾಲಮ್ ಇಟ್ಟಿದ್ದೀವಿ. ನೀವು ಬರೆದು ಕೊಟ್ಟರೆ ಅದನ್ನು ತಗೋತೀವಿ ಅಷ್ಟೆ. ಎಸ್, ಧನ್ಯವಾದಗಳು ವಾದಿರಾಜ್ ಅವರೇ. ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನಿಮ್ಮ ಸಮಸ್ಯೆ ಬಗೆಹರಿದಿದೆ ಅಂತ ಅಂದ್ಕೊಳ್ತೀವಿ. ನನ್ನ ಮತ ನನ್ನ ಹಕ್ಕು ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ನನ್ನ ಮತ ನನ್ನ ಹಕ್ಕು ಕಾರ್ಯಕ್ರಮ ಮುಂದುವರಿತಾ ಇದೆ. ಅನೇಕ ಜನ ಫೋನ್ ಮಾಡ್ತಾ ಇದ್ದಾರೆ. SIR ಕುರಿತಂತೆ ಅನೇಕ ಗೊಂದಲಗಳ ನಿವಾರಣೆಗೋಸ್ಕರನೇ TV5 ಇಂಥ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದೆ. ಜಿಲ್ಲಾ ಅಪರ ಚುನಾವಣಾಧಿಕಾರಿಗಳಾಗಿರುವಂಥ ಜಗದೀಶ್ ಅವರಿದ್ದಾರೆ. ಈಗ ರಮೇಶ್ ಅಂತ ಹೇಳಿ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ರಮೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ಸರ್. ಮಾತಾಡ್ಬೇಕಿತ್ತು. ನಮಸ್ಕಾರ, ಮಾತಾಡಿ ಸರ್. ಈಗ ನಾವು 2002ರಲ್ಲಿ ಸಿಂಧನೂರು, ರಾಯಚೂರು ಡಿಸ್ಟಿಕ್ ಸಿಂಧನೂರು ಇದ್ವಿ ಸರ್. ಆಮೇಲೆ ಇಲ್ಲಿ ರಾಯಚೂರು ಬಂದು ಅದರ 20 ವರ್ಷ ಮೇಲೆ ಆಯ್ತು. ಆಮೇಲೆ ಬರ್ತಕ್ಕಂಥ ಎಲ್ಲಾ ಚುನಾವಣೆ ವೋಟಿಂಗ್ ಇಲ್ಲಿ ರಾಯಚೂರಲ್ಲಿ ಮಾಡಿದ್ದೆ ನಾವು. ಈಗ ನಾವು ಹೌಸಿಂಗ್ ಬೋರ್ಡ್ ಕಾಲೋನಿ ರಾಯಚೂರಲ್ಲಿ ಇದೀವಿ. ಅಲ್ಲಿ SIR ಯಾರು ಬಂದೇನೆ ಇಲ್ಲ. ನಾವು ಮೊದಲು ಏನು ಏರಿಯಾದಲ್ಲಿ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ವಿ. ಈಗ ನಿಮ್ಮದು ಲಾಸ್ಟ್ ವೋಟ್ ಮಾಡಿದ್ದು ಎಲ್ಲಿ ನೀವು? ಅಲ್ಲಿ ರಾಯಚೂರಲ್ಲಿ ಹೌಸಿಂಗ್ ಬೋರ್ಡ್ ನೀವು DC ಆಫೀಸ್ ಅಲ್ಲಿ ಮಾಡಿದ್ವಿ. ಈಗ ಅಲ್ಲಿಲ್ವಾ ನೀವು? ಅಲ್ಲಿಲ್ಲ ಸರ್. ನಾವು ಇಲ್ಲಿ ಹೌಸಿಂಗ್ ಬೋರ್ಡ್ ನೀವು ಹೊಸದಾಗಿ ಹೌಸಿಂಗ್ ಬೋರ್ಡಿಗೆ ಬಂದ ಮೇಲೆ ನೀವು ಅಲ್ಲಿ ವೋಟರ್ ಲಿಸ್ಟಿಗೆ ಸೇರಿಸಿಲ್ವಾ? ಮಾಡಿ 2023ರಲ್ಲಿ ವೋಟಿಂಗ್ ಮಾಡಿ ಅಲ್ಲೇ ಹೋಗಿ. ಈಗ ಹೊಸ ಪ್ಲೇಸಲ್ಲಿ ಇದ್ದಲ್ಲಿ ವೋಟಿಂಗ್ ಮಾಡಿದ್ದೀರಾ? ಹೊಸ ಪ್ಲೇಸ್ ಇದ್ದಂದ್ರೆ ಅಲ್ಲಿ ವೋಟಿಂಗ್ ಅಲ್ಲಿ ಇದೆ, ಅಲ್ಲಿ ಹೋಗಿ ಮಾಡಿ. ಹಾಗಲ್ಲ, ಈಗ ನೀವು ಈಗ ಹೊಸದಾಗಿ ಶಿಫ್ಟ್ ಮಾಡಿದಿರಲ್ವಾ, ಈಗಿರೋ ಮನೆಗೆ ನಿಮ್ದು ಆ ಅಡ್ರೆಸ್ಸಲ್ಲಿ ವೋಟರ್ ಲಿಸ್ಟಿಗೆ ಸೇರಿಸಿಲ್ಲ? ಇಲ್ಲ ಇಲ್ಲ ಇಲ್ಲ. ಹಾಗಿದ್ರೆ ನೀವು ಅಲ್ಲಿ ಹೋಗಿ ವೋಟ್ ಮಾಡಿ ಬಂದಿದ್ದೀರಿ. ಹಾಗಾಗಿ ಫಾರ್ಮ್ ಅಲ್ಲಿ ಅಡ್ರೆಸ್ಸಿಗೆ ಬಂದಿರುತ್ತೆ. ನಿಮಗೆ ಈಗ ಫಾರ್ಮ್ ಕೊಡೋದಿಲ್ಲ, ಆ ಅಡ್ರೆಸ್ ಸಿಗಿರೋರಿಗೆ ಕೊಡೋದಿಲ್ಲ. ಈಗ ನಿಮ್ಮ ಹೊಸ ಮನೆಗೆ ಸೇರ್ಪಡೆ ಮಾಡಬೇಕಾಗತ್ತೆ. ಆಗಸ್ಟ್ 5 ನಂತರ ನಾವು ಫಾರ್ಮ್ ನಂಬರ್ 6 ಕೊಡ್ತೀವಿ. ಅದರಲ್ಲಿ ಕೊಡಿ. ನೀವು ನಿಮ್ಮಲ್ಲಿ ಯಾರ್ಯಾರಿದ್ದಾರೆ, ನೀವು ನಿಮ್ಮ ಮನೆಯವರು ನಿಮ್ಮ ಮಕ್ಕಳಿದ್ದರೆ ಫಾರ್ಮ್ 6 ನೀವು ಫಿಲ್ ಮಾಡಿಕೊಟ್ರೆ ನಾವು ಅದು ಸೇರ್ಪಡೆ ಮಾಡ್ತೀವಿ. ಈಗ BLO ನಿಮ್ಮ ಮನೆಗೆ ಬರೋದಿಲ್ಲ. ಯಾಕಂದರೆ ನಿಮ್ಮದು ಫಾರ್ಮೇ ಇಲ್ಲ. ನಿಮ್ಮ ಫಾರ್ಮು ಹಳೆ ಅಡ್ರೆಸ್ಸಿಗೆ ಬಂದಿರುತ್ತೆ, ಹೌಸಿಂಗ್ ಬೋರ್ಡ್ ಕಾಲೋನಿಗೆ ಬಂದಿರ್ತದೆ. ಎಲ್ಲಿ ನೀವು ಹಳೆ ಮನೆ ಇತ್ತು ಅಲ್ಲಿಗೆ ಅಲ್ಲಿ ಫಾರ್ಮ್ ಬಂದಾಗ ನಿಮಗೆ ಅದನ್ನ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ನೀವು ಶಿಫ್ಟ್ ಆಗಿದ್ದೀರಿ ಅಂತ ಬಂದುಬಿಡುತ್ತೆ. ಶಿಫ್ಟ್ ಆದವರಿಗೆ ಫಾರ್ಮ್ ಕೊಡೋಕ್ಕೆ ಬರೋದಿಲ್ಲ. ಹಾಗಾಗಿ ನಿಮಗೆ ಫಾರ್ಮ್ ನಂಬರ್ 6 5 ನಂತರ ಕೊಡ್ತಾರೆ, ನೀವು ಫಿಲ್ ಮಾಡಿ. ಎಸ್, ಧನ್ಯವಾದಗಳು ರಮೇಶ್ ಅವರೇ. ಈಗ ಚಂದ್ರಶೇಖರ್ ಅಂತ ಹೇಳಿ ಬೀದರ್ನಿಂದ ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ, ಮಾತನಾಡಿ. ಹಲೋ ಸರ್. ಹಾಂ, ಹೇಳಿ ಚಂದ್ರಶೇಖರ್ ಅವ್ರು, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್, ನಾ ಬೇದಟ್ ಹಿಸ್ಟ್ರಿ ಮಾತಾಡೋದು. ಈಗ ನಮ್ದು ಇಲ್ಲಿ 3 ಕಾರ್ಡ್ ಬಂದಿದೆ ಸರ್. 3 ಕಾರ್ಡ್ BLO ಬಲ್ ಇಲ್ಲ. ಅಲ್ಲ, ಈಗ ಅಪ್ಲಿಕೇಶನ್ 3 ಜನರದ್ದು ಮಾತ್ರ ಬಂದಿದೆ, ಇನ್ನು 3 ಜನ ಬಂದಿಲ್ವಾ? ಹಾ, BLO ಬಲ್ ಇಲ್ಲ ಸರ್. ಅದು ಏನಂದ್ರು BLO ನಿಮಗೆ? ಅದೇ ಇಲ್ಲ, ನೀವು ಬೇರೆ ಕಡೆ ಹುಡ್ಕೋರಿ ಅಂತಂದ್ರೆ ಸರ್. ಅಲ್ಲ, ಆ ಥರ ಆಗೋದಿಲ್ಲಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲರದ್ದು ಮತದಾರ ಪಟ್ಟಿಯಲ್ಲಿ ಹೆಸರು. ಈಗ ನೀವು ಲಾಸ್ಟ್ ಟೈಮ್ ವೋಟ್ ಮಾಡಿದ್ರೆ ಇದೇ ಜಾಗದಲ್ಲಿ ಎಲ್ಲ 6 ಜನನು ಮಾಡಿದ್ರಾ? ಹಾ, ಹೆಸರಿದೆ ಸರ್. ವೋಟ್ ಲಿಸ್ಟ್ 2002 ಇದೆ ಸರ್. 2002 ಅಲ್ಲಿದೆ, 2025 ಅಲ್ಲೂ ಇದೆಯಾ ಎಲ್ಲ 6 ಜನರದ್ದು? ಹಾ ಸರ್. ಅಲ್ಲಿ ಫಾರ್ಮ್ ಬರಲೇಬೇಕಲ್ಲ, ಯಾಕೆ ಬಂದಿಲ್ಲ ಅಂತಂದ್ರೆ ಅವರು? ಅದೇ ಗೊತ್ತಾಗ್ತಾ ಇಲ್ಲ.
ಒಂದ್ಸರಿ ನಿಮಗೆ ಫಾರ್ಮ್ ಕೊಟ್ಟಿದಾರಲ್ವಾ BLO? ಹಾ 3 ಕೊಟ್ಟಿದ್ದಾರೆ ಸರ್. ಅದರಲ್ಲಿ ನಂಬರ್ ಇದೆ, ಅವ್ರಿಗೆ ಒಂದ್ಸರಿ ಮಾತಾಡಿ. ಯಾಕೆಂದರೆ 25ರಲ್ಲಿ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿತ್ತು ಅಂತಂದರೆ ಕೊಡಲೇಬೇಕು ಅವರು ಫಾರ್ಮ್ನ. ಅದು ಬರದೇ ಇರೋದಿಲ್ಲ. ಬೇಕಿದ್ರೆ ಅವ್ರ ಆಫೀಸಲ್ಲಿ ವಿಚಾರಿಸ ಮಾಡಲಿ ಯಾಕೆ ಬಂದಿಲ್ಲ ಅಂತ, ಅದನ್ನು ಮಾಡಿ ಅದನ್ನು ತರಿಸ್ಕೊಡೋಂಥ ಕೆಲಸನ ಅವ್ರು ಮಾಡಬೇಕು. ಹಾಗಾಗಿ ನೀವು ಒಂದ್ಸರಿ BLOಗೆ ಮಾತಾಡಿ, ನಮ್ಮದು ಫಾರ್ಮು 25ರಲ್ಲಿ 6 ಜನರದ್ದು ಓಟ್ ಇದೆ, ನಾವೆಲ್ಲರೂ ಇಲ್ಲೇ ಓಟ್ ಹಾಕಿದ್ದೀವಿ, ಹಾಗಾಗಿ ನಮಗೆ 6 ಫಾರ್ಮ್ ಬೇಕು, ಇನ್ನು 3 ಫಾರ್ಮ್ ತಂದು ಕೊಡಿ ಅಂತ ಹೇಳಿ ಅವರಿಗೆ. ಎಸ್ ಚಂದ್ರಶೇಖರ್ ಅವರೇ ಧನ್ಯವಾದ. ಈಗ ರಾಜೇಂದ್ರ ಇದ್ದಾರೆ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ರಾಜೇಂದ್ರ ಅವರೇ ನಮಸ್ಕಾರ. ನಮಸ್ತೆ ಸಾಹೇಬ್ರೆ. ಮಾತನಾಡಿ. ನಮಸ್ತೆ, ಹೇಳಿ ಸಾಹೇಬ್ರೆ. ನಮಸ್ತೆ. ನಮಸ್ತೆ. ಸಾಹೇಬ್ರೆ, ನೀವು ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ ತಾಲೂಕಿಂದ ನೀವು ತುಂಬಾ ಕಷ್ಟದಿಂದ ಬಂದು ವಿದ್ಯಾಭ್ಯಾಸ ಮಾಡಿ ನಿಮ್ಮ DC ಆಗಿ ನಿಮ್ಮ ಅಪಾರವಾದ ಸೇವೆ ನಮಗೆ ಮಾರ್ಗದರ್ಶನ ತುಂಬಾ ಹೆಮ್ಮೆ ಪಡ್ತಾ ಇದ್ದೀವಿ ಸಾಹೇಬ್ರೆ. ಥ್ಯಾಂಕ್ ಯು. ಈಗ ಚುನಾವಣೆ ಅಧಿಕಾರಿಯಾಗಿ ನೀವು ಬಂದಿರೋದು ಎಲ್ಲದಕ್ಕಿಂತ ಸಂತೋಷ ಪಡ್ತಾ ಇದ್ದೀವಿ ಸಾಹೇಬ್ರೆ. ಏನಿಲ್ಲ, ನನ್ನ ಕ್ವಶನ್ ಏನಂತ ಹೇಳಿದ್ರೆ, ಈಗ ನಮ್ಮ ತಂದೆಯವ್ರಿಗೆ ಒಂದು 78 ವರ್ಷ ವಯಸ್ಸಾಗಿದೆ ಸಾಹೇಬ್ರೆ. ಅವ್ರಿಗೆ ಸ್ವಲ್ಪ ಈಗ ಅವ್ರಿಗೆ ಜ್ಞಾಪಕ ಇಲ್ಲ, ಅವ್ರದ್ದೇ ಹೇಗೆ ಫಾರಂ ಫಿಲ್ಅಪ್ ಮಾಡ್ಬೇಕನ್ನೋದನ್ನ ತಮ್ಮಲ್ಲಿ ಇಲ್ಲ. ಈಗ ಅವ್ರದ್ದು ಫಾರ್ಮ್ ನಿಮ್ಮ ಮನೆಗೆ ಕೊಟ್ಟಿದ್ದಾರಲ್ವಾ? ಹೌದು, ಕೊಟ್ಟಿದ್ದಾರೆ. ಅವ್ರದ್ದು 2002ರಲ್ಲಿ ಇಲ್ಲೇ ಇತ್ತ ಓಟು ನಿಮ್ಮ ಇಲ್ಲಿ ಬೆಂಗಳೂರಲ್ಲಿ? ಅವ್ರಿಗೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಅವ್ರಿಗೆ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ಬಿಟ್ಟಿದೆ ಸರ್. ಅಲ್ಲ, ಜ್ಞಾಪಕ ಶಕ್ತಿ ಇಲ್ಲ ಅಂದ್ರೆ ನೀವೇ ತುಂಬೋದಲ್ಲ. ನಿಮಗೆ ಅಸಿಸ್ಟೆಂಟ್ ವೋಟರ್ಗೆ ನೆಕ್ಸ್ಟ್ ವೋಟ್ ಬಂದಾಗ ಅವ್ರ ಹೆಸರನ್ನು ಸೇರಿಸಿ ಈಗ ಅದನ್ನು ಫಿಲ್ ಮಾಡಿ ಕೊಡಿ. ನಿಮ್ಮ ಫಾದರ್ ಹೆಸರಲ್ಲಿ ಫಾರ್ಮ್ ಫಿಲ್ ಮಾಡಿ, ನೀವು ಯಾರಾದರೂ ಮಕ್ಕಳೇ ಸೈನ್ ಮಾಡಿಕೊಟ್ರು ಫಾರ್ಮ್ ತಗೋತಾರೆ. ಅದು ಮತದಾರ ಪಟ್ಟಿಯಲ್ಲಿ ಬರುತ್ತೆ. ಅದು ಮಾಡಲಿಕ್ಕೆ ಆಗುತ್ತೆ. ಓಕೆ ಓಕೆ, ಮಾಡಿ. ರಾಜೇಂದ್ರ ಅವರೇ, ಸರ್, ಈಗ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಚುನಾವಣೆಗಳು ಬಹಳ ದೊಡ್ಡ ಹಬ್ಬ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳೇ ಬಹಳ ದೊಡ್ಡ ಹಬ್ಬ. ವೋಟರ್ ಹೋಗ್ತಾರೆ, ಬೂತ್ಗೆ ಹೋಗ್ತಾರೆ, ನಾನು ಮತದಾನ ಮಾಡಬೇಕು ಅಂತ ಹೇಳಿದಾಗ ನನ್ನ ಹೆಸರಿಲ್ಲ, ಡಿಲೀಟ್ ಆಗಿದೆ ಅಂತ ಹೇಳಿ ಜಗಳಗಳಾಗುವಂಥದ್ದು ಸಾಮಾನ್ಯ. ವಿನಾಕಾರಣ ಡಿಲೀಟ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಅಂಥ ಘಟನೆಗಳು ಮತ್ತೆ ಪುನರಾವರ್ತನೆ. ಹೌದು. ಈಗ ಭಾಳಷ್ಟು ಜನರು ತಪ್ಪು ಅಭಿಪ್ರಾಯ. ನಾನು ಸಹ ಚುನಾವಣೆ ಬಂದಾಗ ನೋಡ್ತೀನಿ, ಟಿವಿಯಲ್ಲಿ ಕಾರ್ಡ್ ತೋರಿಸ್ತಾರೆ, ನನ್ನ ಹತ್ರ ಕಾರ್ಡ್ ಇದೆ, ನನಗೆ ವೋಟ್ ಇಲ್ಲ ಅಂತ. ಭಾಳಷ್ಟು ಸರಿ ನಾನು ಎಲ್ರಿಗೂ ಮನವಿ ಮಾಡೋದಿಷ್ಟೇ, ಕಾರ್ಡ್ ಇದೆ ಅನ್ನೋ ಕಾರಣಕ್ಕಾಗಿ ವೋಟ್ ಬರೋದಿಲ್ಲ. ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅದಕ್ಕಾಗಿ ಈಗ ಮತದಾರ ಪಟ್ಟಿ ನಾವು ಮಾಡ್ತಾ ಇರೋದು, ಒಬ್ಬ ಅರ್ಹದ ಮತದಾರರು ಬಿಟ್ಟು ಹೋಗಬಾರ್ದು ಅಂತಲೇ ನಾವು ಮಾಡ್ತಾ ಇರೋದು. ಹಾಗಾಗಿ ಈ ಹಂತದಲ್ಲಿ ನೀವು ಮತದಾರ ಪಟ್ಟಿ ನಿಮ್ಮ ಹೆಸರು ಸೇರಿಸಿದರೆ ಚುನಾವಣೆ ಸಂದರ್ಭದಲ್ಲಿ ನನ್ನ ಹೆಸರಿಲ್ಲ ಅನ್ನೋದು ತಪ್ಪುತ್ತೆ. ಹಾಗಾಗಿ ನಾರ್ಮಲಾಗಿ ಆ ಥರ ಸುವಮುಟ್ಟೋ ಡಿಲೀಷನ್ ಆಗೋದಿಲ್ಲ. ಯಾರಾದ್ರೂ ಡೆತ್ ಆಗಿದೆ ಅಂತ ಗೊತ್ತಾದರೆ ಡಿಲೀಷನ್ ಮಾಡ್ತೀವಿ. ಯಾರಾದರೂ ಪರ್ಮನೆಂಟಾಗಿ ಶಿಫ್ಟ್ ಆಗಿದ್ದಾರೆ ಅಂತ ಅಂದರೆ ನಾವು ಡಿಲೀಷನ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಡಿಲೀಷನ್ ಮಧ್ಯದಲ್ಲಿ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಮಾತ್ರ ಶಿಫ್ಟ್ ಆದವ್ರದ್ದು, ಡೆತ್ ಆದವ್ರು ಎಲ್ಲರದ್ದು ತೆಗಿತೀವಿ. ಹಾಗಾಗಿ ಈಗ ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲೇ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ. ಇಲ್ಲ, ನಾನು ಶಿಫ್ಟ್ ಆಗಿದ್ದೀನಿ ಆದರೆ ಹಳೆ ಪ್ಲೇಸಲ್ಲಿ ಫಾರ್ಮ್ ಬಂದುಬಿಟ್ಟಿದೆ, ನಾನು ಹೋಗಿ ತುಂಬಿಕೊಡ್ತೀನಿ ಅಂತ ಅಂದರೆ ಅದು ತಪ್ಪಾಗುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ತುಂಬ ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಹೊಸ ಅಡ್ರೆಸ್ಸಲ್ಲಿ ಫಾರ್ಮ್ 6 ಕೊಡಿ. ಈಗ ಆಗಸ್ಟ್ ತಿಂಗಳಲ್ಲಿ ಫಾರ್ಮ್ 6 ಸೇರ್ಪಡೆಗೆ ಅವಕಾಶ ಇದೆ, ಅದ್ರಲ್ಲಿ ಕೊಟ್ಟರೆ ನಾವು ಖಂಡಿತ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕಾಗುತ್ತೆ. ಹಾಗಾಗಿ ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಹೆಸರಿರಬೇಕು. ಈಗ ನೋಡಿ, ಈಗ SIR ಮಾಡಿದ್ದೀವಿ, ಈಗ ಮಾಡಿದ್ಮೇಲೆ ಹೊಸ ಕಾರ್ಡ್ ಕೊಡ್ತೀವಿ. ಹಳೆ ಕಾರ್ಡ್ನ ಇಟ್ಕೊಂಡು ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ನನ್ನ ಹತ್ರ ಕಾರ್ಡ್ ಇದೆ, ವೋಟ್ ಇಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕ್ಕಾಗಿದ್ದು ಎಲ್ಲರ ಜವಾಬ್ದಾರಿ. ಹಾಗಾಗಿ ಚೆಕ್ ಮಾಡ್ಕೋಬೇಕಂತ ನಾನು ಕೋರ್ತೀನಿ. ನಮ್ಮ ಹಕ್ಕು ಚಲಾವಣೆ ಮಾಡ್ತೀವಿ, ಬಟ್ ನಮ್ಮ ಕರ್ತವ್ಯಗಳನ್ನು ಮರಿತೀವಿ ನಾವು ಅಂತ. ಇಲ್ಲ, ಈಗ ನಮಗೆ ಎಷ್ಟು ಹಕ್ಕುಗಳು ಮುಖ್ಯನೋ ಕರ್ತವ್ಯನೂ ಅದೇ ಥರ ಮುಖ್ಯ. ಹಕ್ಕುಗಳ ಜೊತೆಗೇ ಕರ್ತವ್ಯನೂ ಸಹ ಬರ್ತದೆ. ಹಾಗಾಗಿ ಇವೆರಡನ್ನು ನಾವು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ಈ ಚುನಾವಣೆ ನಮ್ಮ ಕರ್ತವ್ಯ, ಇದು ನಾವು ಮಾಡಲೇಬೇಕು. ಮತದಾರ ಪಟ್ಟಿ ಹೆಸರು ಸೇರ್ಪಡೆ ಮಾಡಬೇಕು. ಮತ್ತು ಭಾರತೀಯ ನಾಗರಿಕರಾಗಿದ್ದಕ್ಕೆ ನಾವು ಮತದಾರ ಪಟ್ಟಿಯಲ್ಲಿ ಹೆಸರಿರಬೇಕು, ವೋಟ್ ಸಹ ಮಾಡಿ. ಕೇಂದ್ರ ನೀವು ಇರುವಂಥ ಅಥವಾ ನಿಮ್ಮ ಉಸ್ತುವಾರಿ ಇರುವಂಥ ಕೇಂದ್ರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಹೇಗೆ ನಡೀತಾ ಇದೆ SIR ಪ್ರಕ್ರಿಯೆ? ಈಗ ನಮ್ಮಲ್ಲಿ ಒಟ್ಟು 7 ಕ್ಷೇತ್ರಗಳು ಬರ್ತದೆ. 7 ಕ್ಷೇತ್ರಗಳಲ್ಲಿ ಇದುವರೆಗೂ ನಾವು ಸುಮಾರು 70% ಜನರಿಗೆ ನಾವು ಈ ಫಾರ್ಮನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಇನ್ನು ಉಳಿದಂಥವ್ರಿಗೂ ಸಹ ಇನ್ನೂ ಡಿಸ್ಟ್ರಿಬ್ಯೂಷನ್ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ಸುಮಾರು ಒಂದು 5-6 ಸಾವಿರ ಜನ ಡೆತ್ತನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಡೆತ್ತನ್ನು ಡಿಲೀಷನ್ ಮಾಡ್ತೀವಿ. ಅದೇ ರೀತಿ ಇದುವರೆಗೂ ಸುಮಾರು 80,000 ಜನರದ್ದು ಶಿಫ್ಟೆಡನ್ನು ನಾವು ಫಾರ್ಮನ್ನು ಕೊಡೋಕ್ಕಾಗಿಲ್ಲ, ಶಿಫ್ಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ. ಉಳಿದಂಥದ್ದು ಸಹ ನಾವು ಮನೆಗೆ ಹೋದಂಥ ಸಂದರ್ಭದಲ್ಲಿ ಶಿಫ್ಟ್ ಇದ್ದರೆ ಅದನ್ನು ನಾವು BLAಗಳಿಗೆ ಲಿಸ್ಟನ್ನು ಕೊಡ್ತೀವಿ. ನೋಡಿರಿ, ಇಂಥವರೆಲ್ಲ ಶಿಫ್ಟ್ ಆಗಿದ್ದಾರೆ ಅಂತ ನಮಗೆ ತಿಳಿದು ಬಂದರೆ ನೀವು ಒಂದ್ಸರಿ ನೋಡಿ ಅಂತ. ಆಮೇಲೆ ಅವ್ರನ್ನ ಡಿಲೀಷನ್ಗೆ ತೆಗೆದುಕೊಳ್ತಾ ಇದ್ವಿ. ಒಮ್ಮೆ ಶಿಫ್ಟ್ ಆಗಿದ್ದಾರೆ ಅಂತ ಗೊತ್ತಾದರೆ ನಾವು ಲಿಸ್ಟ್ ಮಾಡ್ತೀವಿ. ಆ ಬೂತ್ ವೈಸು ಬೂತಲ್ಲಿ ಪ್ರಕಟಣೆ ಮಾಡ್ತೀವಿ, ವಾರ್ಡ್ ಆಫೀಸರ್ ಪ್ರಕಟಣೆ ಮಾಡ್ತೀವಿ, BLAಗಳಿಗೆ ಒಂದು ಕಾಪಿ ಕೊಡ್ತೀವಿ. ಎಲ್ಲರಿಗೂ ಗಮನಕ್ಕೆ ತಂದೇ ನಾವು ಡಿಲೀಷನ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ವಿ. ಹಾಗಾಗಿ
ಅಲ್ಲೇನಾದರೂ ಲಿಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಇದ್ದಾರೆ ಇವರು, ನೀವು ಲಿಸ್ಟ್ ಮಾಡಿದ್ದೀರಿ ಅಂತ ಗೊತ್ತಾದರೆ ನಮ್ಮ ಗಮನಕ್ಕೆ ತಂದರೆ ಖಂಡಿತ ಅಂಥವ್ರಿಗೆ ಫಾರ್ಮ್ ಕೊಟ್ಟು ಎನ್ಯುಮರೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಈ ಹಂತದಲ್ಲಿ ಎಲ್ಲರೂ ಎಚ್ಚೆತ್ಕೋಬೇಕು. ವೋಟರ್ ಎಚ್ಚೆತ್ಕೋಬೇಕು, BLAಗಳು ಎಚ್ಚೆತ್ಕೋಬೇಕು, BLOಗಳು ಎಚ್ಚೆತ್ಕೋಬೇಕು. ಯಾಕಂದರೆ ಅರ್ಹ ಮತದಾರರು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಸೀರಿಯಸ್ಸಾಗಿ ಕೆಲಸ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಬೆಳಗ್ಗೆ 6:30 ನಾವು ಹೊರಟಿದ್ದೇನೆ, ಸಂಜೆ ರಾತ್ರಿ 10 ಗಂಟೆವರೆಗೂ ನಮ್ಮ BLOಗಳು ಕೆಲಸ ಮಾಡ್ತಾರೆ, ಸೂಪರ್ವೈಸರ್ಗಳು ಕೆಲಸ ಮಾಡ್ತಾರೆ, ನಮ್ಮ EROಗಳು, AEROಗಳು, ಇಡೀ 2,000 ಜನರ ತಂಡ ನಾವು ಸುಮಾರು 12-13 ತಾಸು ಕೆಲಸ ಮಾಡ್ತೀವಿ ಈ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲರೂ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಸಹಕಾರ ಸಹ ಮುಖ್ಯ, ರಾಜಕೀಯ ಪಕ್ಷಗಳ ಸಹಕಾರ ಮುಖ್ಯ. ಯಾಕೆಂದರೆ ಅರ್ಹ ಮತದಾರರನ್ನು ಮತದಾರರ ಪಟ್ಟಿ ಸೇರ್ಪಡೆ ಮಾಡೋದು ಎಲ್ಲರ ಕರ್ತವ್ಯ. ಹಾಗಾಗಿ ನಾನು ಸಾರ್ವಜನಿಕರು ಎಲ್ಲರೂ ಮನವಿ ಮಾಡ್ತೇನೆ, ನಾವು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತೇವೆ, ಮನೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸೌಜನ್ಯದಿಂದ ವರ್ತಿಸಿ ಫಾರ್ಮನ್ನು ತೆಗೆದುಕೊಂಡು ಫಿಲ್ ಮಾಡಿ ವಿತಿನ್ ಟೈಮ್ ಕೊಟ್ಟುಬಿಟ್ರೆ ನಮಗೆ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡೋದು ಸುಲಭ ಆಗ್ತದೆ. ಹಾಗಾಗಿ ಸಾರ್ವಜನಿಕರು ಸಹಕರಿಸಬೇಕು ಅಂತ ನಾನು ಕೋರ್ತೇನೆ. ಸರ್, ಜುಲೈ 29 ಡೆಡ್ಲೈನ್ ಇದೆ ಎನ್ಯುಮರೇಷನ್ ಫಾರ್ಮನ್ನು ವಾಪಸ್ ಕೊಡೋದಕ್ಕೆ. ಒಂದು ವೇಳೆ ಏನೋ ಬಹಳ ಅನಿವಾರ್ಯ ಕಾರಣಗಳಿಂದಾಗಿ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಯ್ಕೆಗಳೇನಿರುತ್ತೆ ಅವರಿಗೆ? ಈಗ 29ಕ್ಕೆ ನಿಮಗೆ ಕೊಡಲಿಕ್ಕೆ ಆಗಲಿಲ್ಲ, ಬೇರೆ ಕಾರಣಗಳಿಂದ ಆಕ್ಚುಲಿ ಕೊಡಲೇಬೇಕು ಅಂತ ಅಂದ್ಕೊಂಡಿರ್ತೀರಿ. ಇನ್ನೂ ಆಪ್ಷನ್ ಇದೆ ಅಂತ ಹೇಳಿದ್ರೆ ಕೊಡದೆ ಇರುವಂಥವರೇ ಜಾಸ್ತಿ. ಅಲ್ಲ, ಅಲ್ಲಿ ಕೊಡಲಿಲ್ಲ ಅಂದರೆ ಮತದಾರ ಪಟ್ಟಿಯಲ್ಲಿ ಹೆಸರು ಬರೋದಿಲ್ಲ. ಭಾಳ ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೊಬೇಕು. ಫಾರ್ಮ್ ರಿಟರ್ನ್ ಮಾಡಲಿಲ್ಲ ನಿಮ್ಮದು, ಮತದಾರ ಪಟ್ಟಿಯಲ್ಲಿ ಹೆಸರು ಬರೋದಿಲ್ಲ. ಹಾಗಾಗಿ ಒಮ್ಮೆ ಡ್ರಾಫ್ಟ್ ರೋಲಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಆಮೇಲೆ ಮತ್ತೆ ನೀವು ಹೊಸದಾಗಿ ಫಾರ್ಮ್ ಫಿಲ್ ಮಾಡು. ಆವಾಗ ಫಿಲ್ ಮಾಡೋ ಬದಲು ಹೀಗೆ ಫಿಲ್ ಮಾಡಿಕೊಡಿ, ಈಸಿಯಾಗಿ ನಿಮ್ಮದು ಮತದಾರ ಪಟ್ಟಿಯಲ್ಲಿ ಡ್ರಾಫ್ಟಲ್ಲೂ ಬರುತ್ತೆ, ಫೈನಲಲ್ಲೂ ಬರುತ್ತೆ. ಹಾಗಾಗಿ ಒಮ್ಮೆ ಅಕಸ್ಮಾತ್ ಕೊಡಲಿಕ್ಕೆ ಆಗಲಿಲ್ಲ, ಏನೋ ಆಗಿದೆ, ನಾವು ಎಲ್ಲೋ ಹಾಸ್ಪಿಟಲೈಸ್ ಆಗಿದ್ವಿ, ಬೇರೆ ಕಡೆ ಹೋಗ್ಬಿದ್ದೆ, ಅನಿವಾರ್ಯ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಮತ್ತೆ ಫಾರ್ಮ್ ನಂಬರ್ 6 ಕೊಟ್ಟರೆ ನಾವು ಸೇರ್ಪಡೆ ಮಾಡುವಂಥ ಕೆಲಸ ಮಾಡ್ತೀವಿ. ಸರಿ, SIR ವಿಚಾರದಲ್ಲಿ ನಿಮ್ಮ ಸಿಬ್ಬಂದಿಗೆ ಬಹಳ ಅಗತ್ಯವಾದಂಥ ಟ್ರೈನಿಂಗ್ ಕೊಟ್ಟಿದ್ದೀರಿ. ಆದರೆ ಜನಗಳಲ್ಲೂ ಒಂದು ಜಾಗೃತಿ ಮೂಡಿಸಬಹುದಾಗಿತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಂತ. ಇಲ್ಲ ನೀವೆಲ್ಲ ಮಾಡ್ತಾ ಇರೋದು ಅದೇ ಕೆಲಸ ಅಲ್ಲ. ಈಗ ನೀವು ಈಗ ಇಲ್ಲಿ ಚಾನಲಲ್ಲಿ ನಾನು ಬಂದು ಕೂತಿದ್ದೀನಿ, ಈಗ ಆಲ್ಮೋಸ್ಟ್ 1.5 ತಾಸಿಂದ ಇಲ್ಲಿ ಬಂದು ಕೂತಿದ್ದೀನಿ. 2 ಗಂಟೆ ಆಗ್ತವೆ. 2 ಗಂಟೆ ಆಗ್ತಾವಂತೆ. 2 ಗಂಟೆಯಿಂದ ಇಲ್ಲಿ ನಾನು ಇಲ್ಲಿ ಕೂತಿದ್ದೀನಿ. ಇದೆಲ್ಲ ಸಾರ್ವಜನಿಕ ಜಾಗೃತಿ ಮೂಡಿಸೋಂಥ ಕೆಲಸನೇ. ಅದರಲ್ಲಿ ಮಾಧ್ಯಮಗಳ ಪಾತ್ರ ಭಾಳ ದೊಡ್ಡದಿದೆ. ಈಗಂತೂ SIR ಸ್ಟಾರ್ಟ್ ಆದಂಗೆ, ಮ್ಯಾಪಿಂಗ್ ಸ್ಟಾರ್ಟ್ ಆದಾಗಿಂದ 1 ವರ್ಷದಿಂದ ಇದ್ರ ಬಗ್ಗೆನೇ ನೀವು ಹೇಳ್ತಾ ಇದ್ದೀರಿ. ಎಲ್ಲ ಬೇರೆ ಮಾಧ್ಯಮಗಳಲ್ಲಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಸ್ವೀಪ್ ಆ್ಯಕ್ಟಿವಿಟಿ ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಪಂಚಾಯತ್ CEO ಅವ್ರ ನೇತೃತ್ವದಲ್ಲಿ ಇಡೀ ತಂಡ ನಾವು ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಸ್ವೀಪ್ ಆ್ಯಕ್ಟ್ ಮನೆಗೆ ಮುಟ್ಟಬೇಕು ಈ ವಿಷಯ ಅನ್ನೋ ಕಾರಣಕ್ಕಾಗಿ. ಇನ್ನು BLOಗಳಂತೂ ನಮ್ಮ ರಾಯಭಾರಿಗಳು ಪ್ರತಿ ಮನೆಯೂ ರೀಚ್ ಆಗುವಂಥ ಜವಾಬ್ದಾರಿಯನ್ನು ಅವ್ರು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಏನಂದರೆ ಯಾರೋ ಬಂದುಬಿಟ್ಟಿದ್ದಾರೆ, ಗೊತ್ತಿಲ್ಲದವ್ರು ಬಂದುಬಿಟ್ಟಿದ್ದಾರೆ, ಇವ್ರನ್ನೊಳಗೆ ಬಿಟ್ಕೋಬಾರ್ದು, ಫಾರ್ಮ್ ಕೊಡೋದು ಏನು ಮೊಬೈಲ್ ನಂಬರ್ ಕೊಟ್ಟರೆ ಈಗ ಹೇಳಿದ್ರಲ್ಲಿ ಏನಾಗ್ತದೋ, ಆಧಾರ್ ಕೊಟ್ಟರೆ ಏನಾಗ್ತದೆ ಅಂತ, ಈ ಮತದಾರ ಪಟ್ಟಿಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಏನೂ ಸಹ ದುರ್ಬಳಕೆ ಆಗೋದಿಲ್ಲ. ಹಾಗಾಗಿ ಯಾರೂ ಸಹ ಅನುಮಾನ ಬೇಡ. BLOಗಳು ನಿಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಫಾರ್ಮನ್ನು ಡೀಟೇಲ್ಸನ್ನು ಕೊಟ್ಟು ಮಾಡಿ ನಾವು ಸೌಜನ್ಯದಿಂದ. ಇತ್ತೀಚೆಗೆ ಸೈಬರ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅನ್ನೋ ಕಾರಣಕ್ಕೆ ಜನ ಸ್ವಲ್ಪ ಇದರಿಂದ ಹಿಂದೇಟು ಹಾಕುವಂಥದ್ದು ಅಥವಾ ಭಯಪಡುವುದು. ಅದೇ ಕಾರಣಕ್ಕಾಗಿ ನಾನು ಕ್ಲಾರಿಫೈ ಮಾಡಿದೆ, ಅವ್ರ ಅನುಮತಿ ಇಲ್ಲದೆ ಏನನ್ನೂ ಸಹ ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಯಾರೂ ಸಹ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. BLOಗಳು ಬಂದಂಥ ಸಂದರ್ಭದಲ್ಲಿ BLAಗಳು ಆಲ್ಮೋಸ್ಟ್ ಎಲ್ಲ ಕಡೆ ನಮ್ಮ ಬೆಂಗಳೂರಲ್ಲಿ BLAಗಳು ಜೊತೆಗೆ ಹೋಗ್ತಾರೆ ಅವ್ರ ಜೊತೆಗೆ. ಹಾಗಾಗಿ BLAಗಳು ಸ್ಥಳೀಯರಾಗಿರ್ತಾರೆ. ಆದಷ್ಟು BLOಗಳನ್ನು ಸ್ಥಳೀಯರನ್ನೇ ಹಾಕಿದ್ದೀವಿ ನಾವು. ಹಾಗಾಗಿ ಆ ಥರ ಬಂದಂಥ ಸಂದರ್ಭದಲ್ಲಿ ಬೇಗ ನಮ್ಮ ಫಾರ್ಮನ್ನು ಫಿಲ್ ಮಾಡಿಕೊಟ್ರೆ ಮತದಾರ ಪಟ್ಟಿ ಸೇರ್ಪಡೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, BLOಗಳು ಬಂದಂಥ ಸಂದರ್ಭದಲ್ಲಿ ಸಹಕರಿಸಿ ಅಂತ ಕೋರ್ತೀನಿ. ಸರಿಗೆ SIR ಬೇರೆ ರಾಜ್ಯಗಳಲ್ಲಿ ಹಿಂಗಾಯ್ತೆ ಅಂತ ಹೇಳಿ ಅನೇಕ ರೂಮರ್ಗಳು ಸ್ಪ್ರೆಡ್ ಆಗ್ತಾ ಹೋಯಿತು. ಜೊತೆಗೆ ಅದು ನಮ್ಮ ರಾಜ್ಯದ ಜನರನ್ನು ಪೂರ್ವಾಗ್ರಹ ಪೀಡಿತರನ್ನಾಗಿ ಮಾಡ್ತು ಅಂತ. ಸೊ ಅಂಥ ಪೂರ್ವಾಗ್ರಹ ಪೀಡಿತರನ್ನಾಗಿ ಇರುವಂಥ ಜನಗಳನ್ನು ಬಿಡೋದು ಹೇಗೆ, ಜೊತೆಗೆ SIRಗೆ ಯಾವ ರೀತಿ ಸಪೋರ್ಟ್ ಕೊಟ್ಟರೆ ಮುಂದೆ ಏನಾಗುತ್ತೆ ಅಂತ? ಈಗ ಏನಾಗ್ತದೆ, ನಾವು ಬೇರೆ ಕಡೆಯಿಂದ ಹೇಳೋ ವಿಷಯನ ಕೇಳಿರ್ತೀವಿ, ನೋಡಿರೋದಿಲ್ಲ. ಈಗ ನಾವು ಇಲ್ಲಿ ಮಾಡ್ತಾಯಿದ್ದೀವಿ, ನಾವು ನೋಡ್ತಾ ಇದ್ದೀವಿ. ಈಗ ಎಷ್ಟೋ ವರ್ಷಗಳಿಂದ ಶಿಫ್ಟಾಗಿ ಹೋಗಿಬಿಟ್ಟಿದ್ದಾರೆ ಅಂತರ್ಮತ. ಈಗ ನಾವು ಲಕ್ಷಾಂತರ ಮತ ತೆಗೆದುಬಿಟ್ರಂತೆ ಅಂತ. ಈಗ ಅವ್ರು ಬೇರೆ ಕಡೆ ಹೋಗಿದ್ದಾರೆ, ಅಲ್ಲಿ ಸೇರ್ಪಡೆ ಆಗಿದ್ದಾರೆ, ಇಲ್ಲಿರೋ ಅವಶ್ಯಕತೆ ಏನಿದೆ ಅಂಥವ್ರನ್ನ ತೆಗಿಲೇಬೇಕು. ಈಗ ಡೆತ್ ಆದವ್ರು ಇದ್ದಾರೆ, ಡೆತ್ ಆದವ್ರನ್ನ ಮತದಾರ ಪಟ್ಟಿಯಲ್ಲಿ ಇಟ್ಕೊಂಡು ಏನು ಮಾಡೋದು? ಉದಾಹರಣೆಗೆ ಬೆಂಗಳೂರು ಅಂತ ನಗರದಲ್ಲಿ ಬರೀ 50%, 52% ಮತದಾನ ಆಗೋದು. ಎಲ್ಲರೂ ಟೂರ್ ಹೋಗೋದಿಲ್ಲ, ಎಲ್ಲರೂ ರಜಾ ಅಂತ ಹೋಗೋದಿಲ್ಲ. ಆದರೆ ಮತದಾರ ಪಟ್ಟಿನೇ ಫಾಲ್ಟ್ ಇರುವಂಥ ಸಂದರ್ಭದಲ್ಲಿ ಅದನ್ನು ಸರಿ ಮಾಡುವಂಥ ಕೆಲಸ ಈಗ ಮಾಡ್ತೀವಿ. ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗಿತೀವಿ, ಶಿಫ್ಟ್ ಆದವ್ರು ಯಾರಾದ್ರೂ ತೆಗಿತೀವಿ, ಡೆತ್ ಆದವ್ರು ತೆಗಿತೀವಿ. ಹಾಗಾಗಿ
ಮತದಾರರ ಪಟ್ಟಿಯ ಶುದ್ಧೀಕರಣ ಈಗ ಆಗ್ತದೆ. ಶುದ್ಧ ಆದಂಥ ಮತದಾರರ ಪಟ್ಟಿ ಆದಮೇಲೆ ನೀವು ನೋಡ್ಬೋದು ಮತಗಟ್ಟೆಗೆ ಬಂದು ವೋಟ್ ಮಾಡೋರ ಸಂಖ್ಯೆ ಖಂಡಿತ ಜಾಸ್ತಿ ಆಗ್ತದೆ ಅಂತ ನಾನು. ಎಸ್, ಧನ್ಯವಾದಗಳು ಸರ್. ಮೋಸ್ಟ್ಲಿ 2 ಗಂಟೆಗಳ ಕಾಲ ಸುದೀರ್ಘ ಜನರಿಗೆ ಪ್ರತಿಯೊಂದು ಕೂಡ SIR ಬಗ್ಗೆ ಯಾವ ಅನುಮಾನವೂ ಇಲ್ಲದಂತೆ ಪ್ರತಿಯೊಂದು ಕೂಡ ಬಗೆಹರಿಸಿದ್ದೀರಿ. ಜನರಿಗೆ ಈಗ ಒಂದು ಸ್ವಲ್ಪ ಧೈರ್ಯ ಬಂದಿದೆ, ಜೊತೆಗೆ ಜಾಗೃತರಾಗಿದ್ದಾರೆ ಅಂತ ಅನ್ಕೋತೀವಿ. ಧನ್ಯವಾದ ಸರ್. ನಮ್ಮ ಥ್ಯಾಂಕ್ ಯು ಧನ್ಯವಾದ. ಎಸ್, ಅನೇಕ ಗೊಂದಲಗಳಿಗೆ ಒಂದು ಪರಿಹಾರದ ಕೇಂದ್ರವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತಿತ್ತು. ಈ ಕಾರಣದಿಂದಾಗಿ ಜಗದೀಶ್ ಅವ್ರನ್ನ ಕರೆಸಿದ್ವಿ. ಅನೇಕ ವಿಚಾರಗಳು ನಿಮಗೂ ಕೂಡ ಸಹಕಾರಿಯಾಗಿದೆ, ಸಹಾಯ ಆಗಿದೆ ಅಂತ ಅಂದ್ಕೊಳ್ತೀವಿ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.